ಹಾಕೋಬೇಕು ಶುಭ ಶುಭ ಏನ್ ಸೌಂಡ್ ಹೋಗ್ಬಿಟ್ಟಾರೆ. ಮೇಡಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. ವಾಯ್ಸ್ ವಾಯ್ಸ್ ಬರ್ತದ ಮೇಡಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ವಾ? ಈಗ ಕೇಳಿಸ್ತಾ ಇದೆ ಮೇಡಮ್. ಗುಡ್ ಈವ್ನಿಂಗ್ ಎವ್ರಿವನ್. ಇವಾಗ ಗುಡ್ ಈವ್ನಿಂಗ್ ಮ್ಯಾಮ್. ಸೊ ವೆಲ್ಕಮ್ ಟು, ಮ್ಯೂಟ್ ಮಾಡ್ಕೊಳ್ಳಿ. ನಾನು ಎಷ್ಟು ಸತಿ ಮ್ಯೂಟ್ ಮಾಡ್ತಾ ಇದೀನಿ, ಮತ್ತೆ ಅನ್ಮ್ಯೂಟ್ ಮಾಡ್ಕೊಂತೀರಾ. ಸೊ ವೆಲ್ಕಮ್ ಟು ವೆಲ್ತ್ ಬೌಲ್ ಕ್ರಿಯೇಷನ್ ವರ್ಕ್ಶಾಪ್ಗೆ ಇವತ್ತು 8 to 9 o'clock ಇರುವಂಥದ್ದು. ಸೊ ವೆಲ್ತ್ ಬೌಲ್ ಏನಕ್ಕೆ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದ್ರೆ, ನಮ್ಮ ಪ್ರಕೃತಿಯಲ್ಲಿ ನಮ್ಮ ಜೀವನದಲ್ಲಿ ಸಾಕಷ್ಟು ವಿಚಾರಗಳಿದೆ, ಸಾಕಷ್ಟು ವಸ್ತುಗಳಿದೆ, ಸಾಕಷ್ಟು ಸೋರ್ಸಸ್ ಇದೆ. ಬಟ್ ಅದನ್ನೆಲ್ಲ ಬಳಸಿ ನಾವು ಎನರ್ಜಿನ ಕ್ರಿಯೇಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಇವಾಗ ನೀರನ್ನ ಯೂಸ್ ಮಾಡಿಕೊಂಡು ನಾವು ವಿದ್ಯುತ್ನ ತಯಾರಿಸ್ತೀವಿ. ಮನೇಲಿ ಮಾಡ್ಕೊಳಕ್ಕಾಗತ್ತಾ? ಓಕೆ. ಸೊ ನೀರನ್ನ ಮನೆಯಲ್ಲಿ ಹೇಗೆ ಉಪಯೋಗಿಸ್ಕೋಬೇಕು ಅಂತ ನಾನು ಬೇರೆ ಮ್ಯಾನಿಫೆಸ್ಟೇಷನ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ವಾಟರ್ ಮ್ಯಾನಿಫೆಸ್ಟೇಷನ್, ರೇಖಿ ಕ್ಲಾಸ್ ಯಾರು ಅಟೆಂಡ್ ಮಾಡಿದ್ದಾರೆ ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ. ಉಷಾ ಹೇಳ್ಕೊಟ್ಟಿದ್ದಾರೆ, ನಾನು ಹೇಳ್ಕೊಟ್ಟಿದ್ದೀನಿ. ನಾವು ಅದನ್ನ ಚಾರ್ಜ್ ಮಾಡಿ ಯೂಸ್ ಮಾಡ್ಕೋಬಹುದು ನೀರನ್ನು. ಇನ್ನ ಗಾಳಿ, ಪ್ರಕೃತಿಯಲ್ಲಿದೆ ಗಾಳಿ. ಗಾಳಿನ ಹೇಗೆ ಯೂಸ್ ಮಾಡ್ಕೊಂತೀರಾ? ಗಾಳಿಯಿಂದನೂ ವಿದ್ಯುತ್ ತಯಾರಿಸ್ತಾರೆ. ವಿಂಡ್ ಫ್ಯಾನ್ಸ್ ಇರುತ್ತೆ. ಸೊ ಗಾಳಿಯಲ್ಲಿ ಏರೋಪ್ಲೇನ್ ಹಾರುತ್ತೆ. ಸೊ ನೀವ್ ಹೇಗೆ ಉಪಯೋಗಿಸ್ಕೋಬಹುದು, ಮನೆಯಲ್ಲಿ ಹೇಗೆ ಉಪಯೋಗಿಸ್ಕೋಬಹುದು ಗಾಳಿನ? ಬರ್ತ್ಡೇಲಿ ಬಲೂನ್ ಊದ್ತೀರಾ, ಬರ್ತ್ಡೇಲಿ ಕ್ಯಾಂಡಲ್ನ ಊದ್ತೀರಾ ಅಂತ. ಅದು ಬಿಟ್ಟು ಪ್ರಾಣಾಯಾಮ, ಉಸಿರಾಟ, ಅಲೋಮ ವಿಲೋಮ ಇದನ್ನ ಮಾಡಿ ಅದರ ಸಂಪೂರ್ಣ ಶಕ್ತಿನ ನಾವು ಬಳಸ್ಕೋಬಹುದು. ದಿಸ್ ಆಲ್ಸೋ ಎನರ್ಜಿ. ಹಾಗೇನೆ ಬೆಂಕಿಯಲ್ಲಿ ಏನೇನ್ ಮಾಡಬಹುದು? ಬೆಂಕಿ ಕಾರ್ಖಾನೆಗಳಲ್ಲೂ ಬಳಸ್ತಾರೆ, ಮೇನ್ ಅಡುಗೆಗೆ ಬಳಸ್ತೀವಿ. ಅದು ಬಿಟ್ರು ಬೆಂಕಿಯಿಂದ ಹೋಮ ಹವನ ಮಾಡುವಂಥದ್ದಾಗಿರ್ಬೋದು, ಮಂಗಳಾರತಿ ಮಾಡುವಂಥದ್ದಾಗಿರ್ಬೋದು, ದೀಪ ಹಚ್ಚೋದಾಗಿರ್ಬಹುದು. ಬೆಂಕಿನ ಇದು ಬೆಂಕಿನೇ. ಒಲೆ ಹಚ್ಚಿ ಅಡುಗೆನೂ ಮಾಡ್ತೀವಿ, ಆದ್ರೆ ದೇವ್ರ ಮುಂದೆ ದೀಪ ಬೆಳಗೋ ಬೆಂಕಿನೇ ಬೇರೆ, ಒಲೆ ಹಚ್ಚಿ ಮಾಡೋ ಬೆಂಕಿನೇ ಬೇರೆ, ಕಾಡನ್ನ ಸುಡೋ ಬೆಂಕಿನೇ ಬೇರೆ. ಬೆಂಕಿ ಈಸ್ ಸೇಮ್, ಬಟ್ ಪರ್ಪಸ್ ಇಸ್ ಡಿಫ್ರೆಂಟ್. ಆ ಎನರ್ಜಿನ ನಾನು ಗುಡ್ ಪರ್ಪಸ್ಗೂ ಯೂಸ್ ಮಾಡಬಹುದು, ಬ್ಯಾಡ್ ಪರ್ಪಸ್ಗೂ ಯೂಸ್ ಮಾಡಬಹುದು. ಕೆಲವೊಬ್ರು ಹೇಳ್ತಾರೆ, ಬಂದ ಬೆಂಕಿ ಇಟ್ಟ ನಮ್ಮಿಬ್ಬರ ಮಧ್ಯ ಅಂತ ಹೇಳ್ತಾರೆ. ಸೊ ಯಾರು ನಮ್ಮಿಬ್ಬರ ಮಧ್ಯ, ಆಮೇಲೆ ಇನ್ನೂ ಒಂದು ಹೇಳ್ತಾರೆ, ಅವನ್ಗೆ ನೀನ್ ಐಸ್ ಇಡಕ್ ಬರ್ಬೇಡ ಅಂತ ಹೇಳ್ತಾರೆ. ಹೌದಾ? ಹಾಗೇನೆ ಮನಿ ವಿಷಯದಲ್ಲಿ ಬರ್ಕತ್ ಅಂತ ಹಿಂದಿಲ್ ಅಂತೀವಿ. ಮನಿ ವಿಷಯದಲ್ಲೂ ಅಷ್ಟೇ ಎನರ್ಜಿ ನಮ್ಮಲ್ಲೇ ಇದೆ, ನಮ್ಮ ಒಳಗಡೆನೆ ಇದೆ. ಆದ್ರೆ ನಾವು ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋತಿಲ್ಲ, ಎನರ್ಜಿನ ಗ್ರೌಂಡಿಂಗ್ ಮಾಡ್ಕೋತಾ ಇಲ್ಲ. ಮತ್ತೆ ಹೇಳ್ತೀನಿ, ದೀಪಾವಳಿ ಲಕ್ಷ್ಮಿ ಪೋಟ್ಲಿನ ಮತ್ತೆ ವೆಲ್ತ್ ಬೌಲ್ನ ಮಿಕ್ಸ್ ಮಾಡ್ಕೋಬೇಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ.
ದೀಪಾವಳಿ ಟೈಮಲ್ಲಿ ಮಾಡಿದ್ದೆ ಏನ್ ಮಾಡ್ಬೇಕು ಅಂತ ಇವಾಗ ಕ್ವಶನ್ ಕೇಳಬೇಡಿ. ದೀಪಾವಳಿ ಟೈಮಲ್ಲೇ ಹೇಳ್ತೀನಿ ನಾನು. ಅದು ಲಕ್ಷ್ಮಿ ಪೋಟ್ಲಿ, ಇದು ವೆಲ್ತ್ ಬೌಲ್. ಸೊ ಎನರ್ಜಿನ ನಮ್ಮ ಹತ್ರ ಹೇಗ್ ಬೇಕು ಹಾಗೆ ಬಳಸ್ಕೊಳ್ಳೋದು ಜಾಣತನ. ಈಗ ಎಲ್ಲರೂ ಸ್ಕೂಲ್ ಕಾಲೇಜಸ್ ಓದ್ ಬಂದಿದ್ದೀರಾ, ಎಲ್ಲರೂ ಓದಿರೋದು ಒಂದೇ ಸಿಲೆಬಸ್ ಅಲ್ವಾ? 10th ವರೆಗೂ ಅಟ್ಲೀಸ್ಟ್. ಸಿಲೆಬಸ್ ಇನ್ ದ ಸೆನ್ಸ್ ಅಟ್ಲೀಸ್ಟ್ ಪಾಠಗಳು, ಸಬ್ಜೆಕ್ಟ್ ಹಿಂದಿ, ಇಂಗ್ಲಿಷ್, ಕನ್ನಡ, ಸೈನ್ಸ್, ಸೋಷಿಯಾಲಜಿ ಇದೆ ಕಾಮನ್. ಬಟ್ ಎಲ್ಲರಿಗೂ ಯಾಕೆ ಒಂದೇ ತರದ ಕೆಲಸ ಸಿಕ್ಕಿಲ್ಲ? ಎಲ್ಲರೂ ಯಾಕೆ ನೋಡಕ್ ಬ್ಯೂಟಿಫುಲ್ ಆಗಿಲ್ಲ? ಎಲ್ಲರಿಗೂ ಯಾಕೆ ಮಾತು ಚೆನ್ನಾಗಿ ಆಡಕ್ ಬರಲ್ಲ, ಕಮ್ಯುನಿಕೇಶನ್ ಚೆನ್ನಾಗಿಲ್ಲ, ಎಲ್ಲರದ್ದು ರೈಟಿಂಗ್ ಯಾಕೆ? ಯಾಕೆ ಅಂದ್ರೆ ಒಬ್ಬೊಬ್ಬರ ಎನರ್ಜಿ ಕಾಂಟ್ ಲಿಸನ್ ಸ್ವರೂಪಂಗ್ ಮಾತ್ರ ಕೇಳಿಸ್ತಾ ಇಲ್ಲ, ಮತ್ತೆ ಯಾರಿಗೆ ಕೇಳಿಸ್ತಾ ಇಲ್ಲ? ಮತ್ತೆ ಯಾರಿಗೆ ಕೇಳಿಸ್ತಾ ಇಲ್ಲ? ಸೊ ಬೇರೆಯವ್ರಿಗೆಲ್ಲ ಕೇಳಿಸ್ತಾ ಇದೆ ಸ್ವರೂಪ. ಐ ಥಿಂಕ್ ನಿಮ್ಮ ಫೋನ್ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ಕೊಳ್ಳಿ. ಕೇಳಿಸ್ತಾ ಇಲ್ಲ ಅಂದ್ರೆ ಇವ್ರು ಯಾರು ಹಿಂಗ್ ಸೈಲೆಂಟ್ ಆಗಿ ಕೂತ್ಕೊಳ್ಳೋದೇ ಇಲ್ಲ. ಓಕೆ, ಅಟ್ಲೀಸ್ಟ್ ಆಕ್ಷನ್ ಮಾಡ್ತಾರೆ ಹಿಂಗ್ 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 ಅಟ್ಲೀಸ್ಟ್. ಓಕೆ, ಸೊ ನಮ್ಮಲ್ಲಿರುವಂತ ಎನರ್ಜಿ ಮತ್ತೆ ಹೇಳ್ತೀನಿ, ನಿಮ್ಮ ಒಳಗಡೆ 90% ವಾಟರ್, 70 to 80 ಅಂತ ತಗೋಬಹುದು. 70% ವಾಟರ್, ಆಮೇಲೆ ಗಾಳಿನೂ ಇದೆ ನಮ್ಮ ದೇಹದಲ್ಲಿ, ಬೆಂಕಿನೂ ಇದೆ. ಬೆಂಕಿ ಹೆಂಗೆ ಅಂದ್ರೆ ನಮ್ಮ ಮಣಿಪುರ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಚಕ್ರ, ಆ ಬೆಂಕಿ, ಆ ಹೀಟ್ ಇಂದಾನೆ ನೀವು ಹೇಳ್ತಿರೋದಾನೆ, ಬಾಡಿ ನಂಗೆ ಹೀಟ್ ಆಗಿದೆ, ಗುಳ್ಳೆ ಬಂದಿದೆ, ಆಮೇಲೆ ಜೀರ್ಣಕ್ರಿಯೆ ಆಗ್ಬೇಕು ಅಂದ್ರೆ ಹೀಟ್ ಆಗ್ಬೇಕು. ಬೆಂಕಿನೂ ಇದೆ, ಎಲ್ಲ ನಮ್ಮಲ್ಲಿದೆ. ಇದನ್ನೆಲ್ಲ ಬಳಸ್ಕೊಂಡೇ ಋಷಿ ಮುನಿಗಳು ಅವ್ರಿಗೆ ಏನ್ ಬೇಕೋ ಆ ವರನ ಪಡ್ಕೋತಾ ಇದ್ರು. ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಆ ಮಂತ್ರಗಳನ್ನ ಹೇಳ್ತಾ ಆ ದೇವರನ್ನ ಕರೆದು ಅವ್ರಿಗೇನ್ ಬೇಕೋ ಅದನ್ನ ವರ ಕೇಳ್ಕೊತಾ ಇದ್ರು. ಈಗ ಯಾರ ಹತ್ರನೂ ಟೈಮ್ ಇಲ್ಲ, ಮೆಸೇಜ್ ನೋಡಕ್ ಟೈಮ್ ಇಲ್ಲ, ಅಥವಾ ಮೆಸೇಜ್ ಮಾಡಕ್ ಟೈಮ್ ಇಲ್ಲ, ಪ್ರಾರ್ಥನೆ ಮಾಡಕ್ ಟೈಮ್ ಇಲ್ಲ, ಆಮೇಲೆ ಟೋಟಲಿ ಟೈಮ್ ಇಲ್ಲ, ಯಾವ್ದಕ್ಕೂ ಟೈಮ್ ಇಲ್ಲ. ಆದ್ರೆ ಎಲ್ಲ ಬೇಕು ಲೈಫಲ್ಲಿ. ಎಲ್ಲ ಬಂದ ಮೇಲೂ ಟೈಮ್ ಇರೋದಿಲ್ಲ. ಆದ್ರೆ ನಮ್ಮ ಲೈಫಲ್ಲಿ ಚಿಕ್ಕ ಪುಟ್ಟ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೊಂಡಿಲ್ಲ ಅಂದ್ರೆ ದೊಡ್ಡದಾಗತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ತಂದೆ ತಾಯಿ ಈ ಪ್ರಾಬ್ಲಮ್ಸ್ನ ಆ ಟೈಮಲ್ಲಿ ಫಿಕ್ಸ್ ಮಾಡಿದಿದ್ರೆ ಇದು ನಿಮ್ಮ ಜನರೇಷನ್ಗೆ ಕಂಟಿನ್ಯೂ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಮೇ 1 ಯಾರ್ಯಾರು ಬರ್ತೀರಾ ಅಲ್ಲಿ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ ನಾನು. ನಿಮ್ಮ ತಾಯಿಗೆ ಈಗ್ಲೂ ಹೋಗಿ ಮಾತಾಡಿಸಿ, ಹಣದ ಬಗ್ಗೆ ಭಯ ಇದೆ. ಈಗ್ಲೂ ನಿಮ್ಮ ತಾಯಿ ಎಲ್ಲರಿಗೂ ಗೊತ್ತಿಲ್ಲದೆ ಕೂಡಿಟ್ಟಿದ್ದಾಳೆ, ಗೊತ್ತಿಲ್ಲದೆ ಇರೋ ಅಮೌಂಟ್. ಸ್ವರೂಪ ನಿಮಗ್ ಮಾತ್ರ ಕೇಳಿಸ್ತಾ ಇಲ್ಲ, ಎಲ್ಲರಿಗೂ ಕೇಳಿಸ್ತಾ ಇದೆ. ಆಮೇಲೆ ನಿಮ್ಮ ಅಜ್ಜಿನ ಕೇಳಿ, ಈಗ್ಲೂ ಹಣದ ಬಗ್ಗೆ ಭಯ ಇದೆ ಅವರಿಗೆ, ಇದೆಯಾ ಇಲ್ವಾ? ದ್ರಾಕ್ಷಾಯಿನಿ, ನಿಮ್ಗೆ ಅರ್ಥ ಆಗ್ತಿಲ್ವಾ ಅಥವಾ ಇವರ ಇನ್ ಶಾಕ್? ಕಣ್ಣಲ್ಲಿ ನೀರ್ ಬರ್ತಾ ಇದೆ ಮ್ಯಾಮ್, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಹಾಗಾಗಿ ನಾನು ಕ್ಯಾಮ್ರಾ ಆಫ್ ಮಾಡಿದ್ದೆ ಮ್ಯಾಮ್, ಸಾರಿ. ಹ್ಮ್. ಸೊ ಈಗ್ಲೂ ನಿಮ್ಮ ತಾಯಿಗೆ, ನಿಮ್ಮ ಅಜ್ಜಿಗೆ ಮನಿ ಬಗ್ಗೆ ಭಯ ಇದೆ, ಹೌದಾ? ಆದ್ರೆ ಇಲ್ಲಿರುವಂತ 50% ಲೇಡೀಸ್ಗೆ ಭಯ ಇಲ್ಲ ಅನ್ನೋರ್ ಕೈ ಎತ್ತಿ. ನಂಗೆ ಗೊತ್ತು ಅವ್ರು ಯಾರು ಅಂತ. ಹಾ, ಈವನ್ ಶಿಲ್ಪಾಲಿ, ಹಾ, ಶ್ರೀಪಿ, ಹಾ, ಒಂದಷ್ಟು ಜನನ ಬ್ಯಾಡ್ ಟೈಮಲ್ಲೂ ನಾನು ಮೀಟ್ ಮಾಡಿದ್ದೀನಿ, ನೋಡಿದ್ದೀನಿ. ಬ್ಯಾಡ್ ಟೈಮಲ್ಲೂ ಅವ್ರು ಕಮಿಟ್ ಮಾಡಿದ್ದಾರೆ ಮನಿ ಬಗ್ಗೆ. ಇಟ್ಸ್ ನಾಟ್ ಬ್ಯಾಡ್ ಟೈಮ್,
ಮೇ ಬಿ ಸ್ಟಾಪೇಜ್ ಆಗಿರಬಹುದು, ಡಿಲೇ ಆಗಿರಬಹುದು, ಬಟ್ ದೇ ಆರ್ ವೆರಿ ಕಾನ್ಫಿಡೆಂಟ್ ಅವಾಗ ಆಗುತ್ತೆ, ಐ ವಿಲ್ ಗಿವ್ ಅಥವಾ ಐ ವಿಲ್ ಟೇಕ್ ಅನ್ನುವಂಥದ್ದು. ಸೊ ಆ ಫ್ರೀಡಮ್ ಬರಬೇಕು ಅಂದ್ರೆ ಈಗಲೂ ಹೇಳ್ತೀನಿ, ಯಾರ ಕೈ ಎತ್ತಿದ್ರು ಇದು ನಿಮ್ಗೆ ಚೈಲ್ಡ್ಹುಡ್ ಇಂದ ಇತ್ತಾ ಅಥವಾ ಇವಾಗ ಇವು ಮಾಡಿಫೈಡ್? ಚೈಲ್ಡ್ಹುಡ್ ಇಂದ ಇತ್ತು ಅಂದ್ರೆ ಕೈ ಎತ್ತಿ, ಇವಾಗ ಇವು ಮಾಡಿಫೈಡ್ ಅಂತ ಅಂದ್ರೆ ಎರಡು ಕೈ ಎತ್ತಿ. ಇಲ್ಲ ಮ್ಯಾಮ್. ಚೈಲ್ಡ್ಹುಡ್ ಇಂದ ಇರ್ಲಿಲ್ಲ, ನನಗೂ ಇರ್ಲಿಲ್ಲ ಚೈಲ್ಡ್ಹುಡ್ ಇಂದ. ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಸ್ಟಾರ್ಟ್ ಆಗಿರೋದು ಮ್ಯಾಮ್. ಹಾ, ಅದರಲ್ಲೂ ಹೇಮಂತ್ ಅಂತೂ ಡ್ರಾಸ್ಟಿಕ್ ಚೇಂಜ್. ಅಡ್ವಾನ್ಸ್ ದುಡ್ಡು ಕೊಟ್ಬಿಡೋದು. ನನ್ಗೆ ಏನ್ ತಗೋಬೇಕು ಗೊತ್ತಿಲ್ಲ, ನಾನು ಡಿಸೈಡ್ ಮಾಡಿ ಹೇಳ್ತೀನಿ, ಇಟ್ಕೊಳ್ಳಿ ನೀವೇ. ಆ ಥರ ಅಷ್ಟು ಫ್ರೀಡಮ್ ಬರ್ಬೇಕು ಅಂದ್ರೆ ಅವ್ರ ಲೈಫ್ ಏನು ಈಸಿ ಅಲ್ಲ. ಮೇ ಬಿ ಶೀ ಸ್ಮೈಲಿಂಗ್, ಅವ್ರು ಇಲ್ಲಿ ಹ್ಯಾಪಿಯಾಗಿ ಕಾಣ್ತಿದ್ದಾರೆ, ಬಟ್ ಐ ನೋ ವಾಟ್ ಅವ್ರ ಫ್ಯಾಮಿಲಿಲಿ ನಡೀತಿದೆ ಎಲ್ಲಾನು. ಮನಿನ ಯಾವಾಗ ನೀವು ಎಂಜಾಯ್ ಮಾಡೋದು ಕಲಿತಿರೋ, ಯಾವಾಗ ಮನಿನ ರೆಸ್ಪೆಕ್ಟ್ ಮಾಡೋದು ಕಲಿತಿರೋ, ಮನಿ ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಮತ್ತೆ ಹೇಳ್ತೀನಿ, ಯೂನಿವರ್ಸ್ ಅಲ್ಲಿ ಸಾಕಷ್ಟು ಮನಿ ಇದೆ, ನಿಮಗೆ ಸಾಕು ಅನ್ನೋಷ್ಟು ಮನಿ ಇದೆ. ನೀವು ಯಾವತ್ತೂ ಅದನ್ನ ಅನ್ನಲ್ಲ, ನಂಗೆ ಗೊತ್ತು. ಯಾಕಂದ್ರೆ ನೀವು ಅದನ್ನ ಇಮ್ಯಾಜಿನ್ನೇ ಮಾಡ್ಕೊಳ್ಳೋದಿಲ್ಲ. ನನ್ನ ಹತ್ರ ಸಾಕು ಅನ್ನೋಷ್ಟು ದುಡ್ಡು ಬರುತ್ತೆ ಅನ್ನೋ ಇಮ್ಯಾಜಿನೇಷನ್ನೇ ಇಲ್ಲ ನಿಮಗೆ. ಯಾವತ್ತಾದ್ರೂ ಆತರ ಪಾಸಿಟಿವ್ ಆಗಿ ಯಾರಾದ್ರೂ ಹೇಳಿದಾರ ನಿಮಗೆ? ಎಲ್ಲ ಹಂಗೆ ಹೇಳೋದು, ನೀನು ಎಷ್ಟು ದುಡಿದ್ರು ಅಷ್ಟೇ, ಎಲ್ಲ ಖಾಲಿ ಆಗುತ್ತೆ, ಏನು ಉಳಿಸಲ್ಲ ನೀನು ಅಂತ ಹೇಳ್ತಾರೆ, ಸ್ಪೆಷಲಿ ಲೇಡೀಸ್ಗೆ. ಅದನ್ನ ನೀವು ಯಾವಾಗ್ಲೂ ಪ್ರೂವ್ ಮಾಡಿದ್ದೀರಾ? ಹೌದಾ? ಈಗ್ಲೂ ಅಷ್ಟೇ, ಇಲ್ಲಿ ಎಷ್ಟು ಜನ ಮ್ಯಾರಿಡ್ ಇದ್ದಾರೋ ಅವರಿಗೂ ಈಗ್ಲೂ ಹೇಳ್ತೀನಿ, ಮನಿ ರಿಲೇಟೆಡ್ ಆಗಿ ನಾನು ಏನೋ ಕಲಿಬೇಕು, ಮನಿ ಸಂಪಾದನೆ ಮಾಡಿ ನಿಮ್ ಗಂಡಂಗೆ ಹೇಳಿ, ಫಸ್ಟ್ ಆಫ್ ಆಲ್ ನೋ, ದ ಆನ್ಸರ್ ಇಸ್ ನೋ. ನಿಂಗೆ ಬುದ್ಧಿ ಇಲ್ಲ, ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀಯ. ಎರಡನೇದು, ಹಂಗಾಗಿದ್ರೆ ಅವರು ರಿಚ್ ಆಗ್ಬೇಕಾಗಿತ್ತು, ಅವ್ರು ಯಾಕೆ ಕ್ಲಾಸ್ ಮಾಡ್ತಿದ್ರು. ಮೂರನೇದು, ಹಂಗಾಗಿದ್ರೆ ಎಲ್ಲರೂ ಅದನ್ನೇ ಮಾಡ್ಬೋದಲ್ಲ, ನೀನ್ ಮಾತ್ರ ಯಾಕೆ ಮಾಡ್ತಿದ್ಯಾ? ಈ ತರ ಜನರಲ್ ಕ್ವಶನ್ಸ್ಗೆ ನಾನು ಹೇಳ್ತಾ ಇರೋದು. ಇನ್ನೊಂದು ಹೇಳ್ತೀನಿ, ಯಾವತ್ತೇ ಆಗ್ಲಿ, ಯಾವುದೇ ಗುರು ಆಗ್ಲಿ ಅಥವಾ ಯಾವುದೇ ಯಾರನ್ನೇ ಅಂದ್ರೆ ಗುರು ಯಾರನ್ನೇ ತಗೊಳ್ಳಿ ನೀವು, ಯಾರು ಫುಲ್ ರಿಚ್ ಆಗಿ ಶ್ರೀಮಂತರಾಗಿ ಗುರು ಆಗಿರಲ್ಲ. ಗುರು ದಾರಿ ತೋರಿಸ್ತಾರೆ, ಅವರೇ ರಿಚ್ ಆದ್ರೆ ಮೇ ಬಿ ಅವ್ರ ಗುರು ಆಗಲ್ಲ. ಆಮೇಲೆ ರಿಚ್ ಆಗ್ಬಾರ್ದು ಅಂತಾನು ರೂಲ್ಸ್ ಇಲ್ಲ, ಯಾಕಂದ್ರೆ ನಮ್ಮ ಪಾತೆ ಬೇರೆ ಇರುತ್ತೆ. ನಾನೇ ಅಂತಲ್ಲ, ಈ ಸಬ್ಜೆಕ್ಟ್ ಅಲ್ಲಿ ಹೀಲಿಂಗ್ ಅಂತ ಬರೋದ್ರಲ್ಲಿ ನಾನು ಹೇಳ್ತಾ ಇರೋದು, ನಾನೇ ಅಂತಲ್ಲ, ಯಾರಾದ್ರೂ ಮನಿ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ಲಿ, ಓಪನೋ ಮಾಡ್ಲಿ, ಟ್ಯಾರೋ ರೀಡಿಂಗ್ಸ್ ಆಗ್ಲಿ, ಟ್ಯಾರೋ ರೀಡರ್ಸ್ ಆಗ್ಲಿ, ಅಥವಾ ಆಸ್ಟ್ರಾಲಜರ್ಸ್ ಆಗ್ಲಿ, ನಾರ್ಮಲ್ ಗುರುಗಳಾಗ್ಲಿ, ಜ್ಯೋತಿಷ್ಯ ಹೇಳೋರಾಗ್ಲಿ, ಯಾರು ರಿಚ್ ಆದ್ಮೇಲೆ ಬಂದು ಈ ಫೀಲ್ಡ್ ಬರೋದಿಲ್ಲ. ಅಂಡ್ ಇನ್ನೊಂದು, ಈ ಸಬ್ಜೆಕ್ಟ್ ನ ನೀವು ಎಷ್ಟು ಆಳಕ್ಕೆ ತಿಳ್ಕೊಳ್ತಾ ಹೋಗ್ತಿರೋ, ಡಿಟ್ಯಾಚ್ ಆಗ್ತಾ ಹೋಗುತ್ತಿಲ್ಲ ನಿಮ್ ಲೈಫಿಂದ. ತಿಳ್ಕೊಳ್ಳೋವರೆಗೂ ಅಷ್ಟೇನೆ ಅದ್ರ ಬಗ್ಗೆ ಆಸಕ್ತಿ, ಅಟ್ರಾಕ್ಟ್ ಮಾಡೋದು, ಅಷ್ಟು ಬೇಕು ಇಷ್ಟು ಬೇಕು ಅದು ಇದು ಎಲ್ಲ ಇರತ್ತೆ. ಒಂದ್ಸತಿ ನೀನು ಶೂನ್ಯಕ್ಕೆ ತಗೊಂಡು ಹೋಗ್ತೇನೆ, ನೀನು ಸರೆಂಡರ್ ಮಾಡ್ಕೊಂಡಾಗ ಎಲ್ಲ ಡಿಟ್ಯಾಚ್ ಆಗ್ತಾ ಹೋಗುತ್ತೆ. ಅದು ನಿಮ್ ಗಂಡಂದ್ರಿಗೆ ಅಥವಾ ನಿಮ್ಮ ಅಪ್ಪ ಅಮ್ಮಂಗೆ ಯಾರು ಕ್ಲಾಸ್ ಅಟೆಂಡ್ ಮಾಡ್ಬೇಡ ಅಂತಾರಲ್ಲ, ಅವ್ರಿಗೆ ಅರ್ಥ ಮಾಡಿಸೋದು ಕಷ್ಟ. ಅವ್ರಿಗೆ ಈ ಲೆವೆಲ್ಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವ್ರ ಟ್ರಾಮಾಸ್ ಹೀಲ್ ಆಗ್ಬೇಕು, ಅಲ್ಲಿವರೆಗೂ ಅವ್ರಿಗೆ ಅರ್ಥ ಆಗಲ್ಲ. ಅವ್ರ ಟ್ರಾಮಾಸ್ ಹೀಲ್ ಆಗಿಲ್ಲ, ಅವರು ಅದರಿಂದ ಆಚೆ ಬರೋದಕ್ಕೆ ಒಂದು ಸಣ್ಣ ಪ್ರಯತ್ನನೂ ಮಾಡಿರಲ್ಲ. ಯಾಕೆ ಅಂದ್ರೆ ಗಂಡು, ಇಲ್ಲಿ ಯಾರು ಗಂಡು ಮಕ್ಳಿಲ್ವಾ? ಯಾರು ಇಲ್ಲ ಸದ್ಯಕ್ಕೆ ಇಲ್ಲಿ. ಇದ್ರೂನು ಅಷ್ಟೇ, ಅವ್ರಿಗೊಂದು ಫಸ್ಟೇ ಹೇಳ್ಬಿಟ್ಟಿರ್ತಾರಲ್ವಾ, ನನ್ನ ಮಗ ನನ್ನ ಮ್ಯಾಮ್ ಕೇಳಿಸ್ತಾ ಇಲ್ಲ ಮ್ಯಾಮ್, ಸ್ಟೆಕ್ ಆಗಿದೆ. ಯಾರಿಗೆ ನಿಮ್ಮೊಬ್ರಿಗೆ ಹಂಗಾಗಿದೆ? ಬೇರೆಯವ್ರಿಗೆಲ್ಲ ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ ಮೇಡಮ್. ಹ್ಮ್ ಕೇಳಿಸ್ತಿದೆ ಮ್ಯಾಮ್. ಕೇಳಿಸ್ತಿದೆ ಮ್ಯಾಮ್. ಹ್ಮ್ ಸೊ ನೆಟ್ವರ್ಕ್ ಚೆಕ್ ಮಾಡ್ಕೊಳ್ಳಿ. ಅದನ್ನು ಇನ್ನೂ ಒಂದಿದೆ, ಆ ಗಂಡ್ಮಕ್ಳು ಅಂದ ತಕ್ಷಣ ಕಾವ್ಯನ್ ಮಗ ಬಂದಿದ್ದೆ, ಎಲ್ಲಿ ಅವನು? ಹ, ಗಂಡ್ಮಕ್ಳಿಗೆ ಈಗ್ಲೇ ಬೆಳೆಸ್ಬಿಟ್ಟಿರ್ತಾರೆ, ನೀನ್ ಗಂಡ್ಮಗ, ನೀನ್ ಓದಿ ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ನೀನ್ ಹಿಂಗಾಗು, ನಮ್ಮ ಹೆಸರು ಉಳ್ಸು, ನಮ್ಮ ಮನೆಗೆ ಹಂಗ್ ಮಾಡು, ನಮ್ಮ ಮನೆಗೆ ಹಿಂಗ್ ಮಾಡು ಅಂತ ಹೇಳ್ಕೊಡ್ತಾರೆ ಹೊರತು ನಿನ್ನ ಲೈಫ್ನ ನೀನು ಯಾಕಂದ್ರೆ ಆ ವಯಸ್ಸಲ್ಲಿ ಅವ್ರಿಗೆ ನಿರ್ಧಾರ ತಗೊಳ್ಳೋದು ಕಷ್ಟ. ಬಟ್ ಅವ್ರಿಗೆ ಹೆಂಗಾಗಿರುತ್ತೆ ಅಂದ್ರೆ, ಈಗೇನೋ ನಾನು ನೋಡ್ಕೊಂತೀನಿ, ನೆಕ್ಸ್ಟ್ ನೀನ್ ಹೆಂಡತಿ ಬರ್ತಾಳಲ್ಲ ಅವಾಗ ಹಿಂಗೆ ಈ ತರ. ಆದರೆ ಹೆಣ್ಮಕ್ಳಿಗೆ ಹೆಂಗ್ ಹೇಳ್ತಾರೆ, ನಿನ್ಗೆ ಮದ್ವೆ ಆದ್ಮೇಲೆ ಬುದ್ಧಿ ಬರ್ತಿರು, ಇಲ್ಲಿ ಆಟ ಆಡು,
ಅವ್ರ ಮನೆಗೆ ಹೋದ್ಮೇಲೆ ನಿಂಗೆ ಬುದ್ಧಿ ಬರುತ್ತೆ. ಯಾಕೆ ಈ ತರ ಹೆಣ್ಮಕ್ಳಿಗೆ ಯಾವತ್ತೂ ಅವ್ರು ಹೇಳಲ್ಲ ನೀನ್ ಮದ್ವೆ ಆದ್ಮೇಲೆ ರಾಣಿ ತರ ಇರ್ತೀಯ, ಹೋಗು ಮಜ್ವಾಗಿರ್ತೀಯ ಅಂತ ಯಾರು ಹೇಳಲ್ಲ. ಇದುವರೆಗೆ ಯಾರು ಹೇಳಿದ್ರೆ ಕೈ ಎತ್ತಿ. ಎಲ್ಲ ಏನ್ ಹೇಳ್ತಾರೆ, ಅಲ್ಲಿ ಕಷ್ಟನೋ ಸುಖನೋ ಊಟ ಇರುತ್ತೋ ಇಲ್ವೋ ಅಡ್ಜಸ್ಟ್ ಮಾಡ್ಕೊಂಡಿರು, ಆ ಅವ್ರ ಹತ್ರ ಏನು ಕೇಳಕ್ ಹೋಗ್ಬೇಡ, ನಿಂಗೆ ಏನಾರ ಬೇಕಾದ್ರೆ ನಮಗ್ ಫೋನ್ ಮಾಡು ಅಂತಾರೆ ಹೊರತು ನೀನ್ ಅಲ್ಲೋಗಿ ಮಜಾ ಮಾಡು, ರಾಣಿ ಆಗಿರು, ದುಡ್ಡು ಖರ್ಚು ಮಾಡು ಅಂತ ಯಾರು ಹೇಳ್ ಕಳ್ಸಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಆ ನಿಮ್ಮ ಹತ್ರ ಅದು ಆಗೋದು ಇಲ್ಲ, ಅವ್ರ ಹತ್ರ ಅದಿಲ್ಲ ಅಂತ. ದೇ ಆರ್ ವೆರಿ ಕಾನ್ಫಿಡೆಂಟ್ ಅಬೌಟ್ ವೆಲ್ತ್. ಹೌದಾ? ಅದೇ ಈಗ ಈಗಿನ ಜನರೇಷನ್ ಮಕ್ಕಳಿಗೆ ನೀವು ಯಾರ್ಯಾರು ಇಲ್ಲಿ ತಾಯಿ ಅಂದ್ರೆ ಇದಿರೋ ಹೇಳ್ತಾ ಇದ್ದೀನಿ, ಯಾವತ್ತಾದ್ರೂ ಅವ್ರು ಕೇಳಿದ್ದನ್ನ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀರಾ ನೀವು? ಅಲ್ವಾ? ಬಿಕಾಸ್ ಯು ಆರ್ ರಿಚ್ ಮಾಮ್. ನಿಮ್ಮ ಮಾಮ್ಗೂ ನಿಮಿಗೂ ಇರೋ ಡಿಫ್ರೆನ್ಸ್ ಅದೇ. ಆಮೇಲೆ ಅವ್ರು ಅರ್ಥ ಮಾಡಿಸ್ತಿದ್ದ ರೀತಿ ಬೇರೆ, ನೀವು ನಿಮ್ಮ ಮಕ್ಳಿಗೆ ಅರ್ಥ ಮಾಡಿಸ್ತಾರೋ ರೀತಿ ಬೇರೆ. ಯಾಕಂದ್ರೆ ಯು ಆರ್ ಎಜುಕೇಟೆಡ್ ಮಾಮ್, ಇಂಗ್ಲಿಷ್ ಬರೋ ಮಾಮ್, ಅಂಡ್ ಸ್ವಲ್ಪ ಏನಂತಾರೆ ಹಳ್ಳಿ ದಿಲ್ಲಿ ಮಿಕ್ಸ್ ಆಗಿರೋ ಮಾಮ್, ಎರಡು ಗೊತ್ತಿರೋ ಮಾಮ್. ಹಂಗಾಗಿ ನಿಮ್ಮ ಮಕ್ಳಿಗೆ ಏನ್ ಕೇಳ್ತಾರೋ ಕೊಡ್ಸ್ಬಿಡ್ಬೇಕು, ಅವ್ರ ಆಸೆ ಎಲ್ಲ ತೀರ್ಸ್ಬಿಡ್ಬೇಕು. ಮನೆಯನ್ನ ಕಟ್ಬೇಕು, ಅವ್ರಿಗೆ ಕಷ್ಟ ಆಗ್ಬಾರ್ದು, ಅದಕ್ಕೆ ನೀವು ಮನೆ ಕಟ್ಬೇಕು. ಯಾಕೆ ದುಡಿಬೇಕು? ಗಂಡಂಗೆ ಹೆಲ್ಪ್ ಮಾಡಕ್ ದುಡಿಬೇಕು. ಗಂಡಂಗೆ ಸಾಲ ಆಗ್ಬಿಟ್ಟಿದೆ, ಗಂಡಂಗೆ ಸಮಸ್ಯೆ ಇದೆ ಅಥವಾ ಫ್ಯಾಮಿಲಿ ಸಮಸ್ಯೆ ಇದೆ, ಅದಕ್ಕೆ ನೀನ್ ಸಪೋರ್ಟ್ ಮಾಡ್ಬೇಕಾದ್ರೆ ನಿನ್ ಇನ್ನರ್ ಪೀಸ್ ಏನಾಗ್ತಿದೆ, ನಿನ್ನ ಮನಸ್ಸಿನ ಆಳದಲ್ಲಿ ಏನ್ ನಡೀತಾ ಇದೆ, ನೀನ್ ಹ್ಯಾಪಿ ಆಗಿದ್ಯಾ, ನಿನ್ ಮೂಳೆಗಳು ಚೆನ್ನಾಗಿದ್ದಾವ, ಹಲ್ ಚೆನ್ನಾಗಿದ್ಯಾ, ಓಕೆ, ನಿನ್ ಬಾಯಿಂದ ಯಾರು ಕೆಟ್ಟ ವಾಸನೆ ಬರ್ತಿದ್ಯಾ, ಅಥವಾ ನಿನ್ ಹೊಟ್ಟೆ ಚೆನ್ನಾಗಿದ್ಯಾ, ಇದನ್ನ ಯಾರ ಕೇಳ್ತಾರ ನಿಮ್ಮನ್ನ? ಅಂಡ್ ನೀನ್ ಏನೇ ಮಾಡೋ, ನೀನ್ ಬ್ರಷ್ ಮಾಡಿದ್ಯೋ ಇಲ್ವೋ ಅದೆಲ್ಲ ನಮಗ್ ಬೇಡ, ತಿಂಡಿ ಬೆಳಗ್ಗೆ ರೆಡಿ ಇರ್ಬೇಕಷ್ಟೆ. ಇದನ್ನೆಲ್ಲ ನೀನ್ ನಮ್ಮ ಹತ್ರ ಹೇಳಿಸ್ಕೋಬಾರ್ದು, ನಿಮ್ಮ ಅಪ್ಪ ಅಮ್ಮ ಮನೆಯಲ್ಲಿ ಕಲ್ತ್ಕೊಂಡ್ ಬರ್ಬೇಕು. ಇದೆಲ್ಲ ನೀವು ಕೇಳಿಸ್ಕೊಂಡಿರುವಂತ ಮಾತುಗಳು. ಈ ತರ ಅಟ್ಮಾಸ್ಫಿಯರ್ ಇರೋವಾಗ ಮನಿ, ಲವ್ ಮನಿ, ಕಮ್ ಮನಿ ಯಾರಿಗೂ ಬರಲ್ಲ. ಅಂಡ್ ಇದನ್ನ ತಗೊಂಡ್ಬರ್ಬೇಕು ಅಂದ್ರೆ ಇಲ್ಲಿರೋ ಇಲ್ಲೊಂದು 10-15 ಜನ ಇದ್ದಾರೆ, ಇವ್ರನ್ನ ಇಲ್ಲಿಗೆ ಎಳ್ಕೊಂಡ್ ಬರಕ್ಕೆ ನಾನು ಒಂದೂವರೆ ವರ್ಷದಿಂದ ಟ್ರೈ ಮಾಡಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ. ಸೊ ಇನ್ನೂ ಬರೋರು ಇದ್ದಾರೆ, ಬರ್ಬೇಕಾಗಿರೋರು ಇದ್ದಾರೆ. ಅಂಡ್ ಇನ್ನೊಂದು, ನಮಿಗೂ ನಿಮಗೂ ಎಲ್ಲರಿಗೂ ಟೈಮ್ ಹೋಗುತ್ತೆ, ವಯಸ್ಸಾಗುತ್ತೆ, ಟೈಮ್ ಮೀರುತ್ತೆ, ಎಲ್ಲರೂ ಹಿಂಗೆ ಇರಲ್ಲ, ಚೇಂಜು ಆಗ್ತಾರೆ. ನಾನೇ ಹೇಳಿದೆ, ನನ್ನ ಅಸಿಸ್ಟೆಂಟ್ಗೆ ಇವಾಗ ಕೆಲಸ ಸಿಕ್ಕಿದೆ, ಅವ್ರು ಓನ್ ಬಿಸ್ನೆಸ್ ಅವ್ರು ಹೋದ್ರು, ಯಾರನ್ನೂ ನಾವು ಸ್ಟಾಪ್ ಮಾಡಕ್ಕಾಗಲ್ಲ. ಅಂಡ್ ಒಂದ್ಸತಿ ನಿಮ್ ಗೇರ್ ಚೇಂಜ್ ಮಾಡಿ ನಿಮ್ಮ ಲೈಫ್ ಚೇಂಜ್ ಆಯ್ತು ಅಂದ್ರೆ, ಈಗಿರೋ ಈ ವ್ಯಕ್ತಿ, ಈಗ ನೀವು ಯಾರಿದ್ದೀರೋ, ಏನೋ ಕಾವ್ಯ, ಭವ್ಯ, ದಿವ್ಯ, ಸುನೀತಾ, ವಾಟ್ ಎವರ್, ಆಮೇಲೆ ಅದಿರೋದಿಲ್ಲ, ನೀವು ಹಂಗಾಗೋದಿಲ್ಲ, ನೀವು ಬೇರೆನೆ ಥಾಟ್ಸ್ ಇರುತ್ತೆ. ಮಹೇಶ್ ಅವರು ಅವಾಗ ಕ್ಲಾಸ್ಗೆ ಯಾವಾಗ ಅಂತ ಕೇಳ್ತಿದ್ದಂತ ವ್ಯಕ್ತಿ ಇವತ್ತು ಬನ್ನಿ ಅಂದ್ರೆ ಅವ್ರ ಹತ್ರ ಟೈಮ್ ಇಲ್ಲ, ಅಷ್ಟು ಆರ್ಡರ್ಸ್ ಇದೆ ಅವ್ರ ಹತ್ರ. ಈವನ್ ಏನಂತಾರೆ, ನೆಕ್ಸ್ಟ್ ಡಿಸೆಂಬರ್ ವರ್ಗೂ ಅವ್ರ ಹತ್ರ ಆರ್ಡರ್ ಇದೆ. ಅದು ಬಿಟ್ಟು ಬೇರೆಯವರು ಬೇರೆ ಕ್ಲಾಸಸ್ನ ಅಟೆಂಡ್ ಮಾಡ್ತಿದ್ದಾರೆ. ಬೇರೆ ಐ ಆಮ್ ಹ್ಯಾಪಿ ದಟ್ ದೇ ಆರ್ ಇಂಪ್ರೂವಿಂಗ್. ಹಂಗೆ ನಾನು ನಿಮಗೆ ಹೇಳೋದು, ಏನಾದ್ರೂ ಒಂದು ಕಲ್ತ್ರೆ ನಿಮ್ಮ ಫ್ಯಾಮಿಲಿಗೂ ಹೇಳ್ಕೊಡಿ, ನಿಮ್ಮ ಮಕ್ಳಿಗೆ ಹೇಳ್ಕೊಡಿ. ಮತ್ತೆ ಫಸ್ಟ್ ಆಫ್ ಆಲ್ ನೀವು ಉಪಯೋಗಿಸ್ಕೊಳ್ಳಿ. ಆಮೇಲೆ ಯಾರ ಹತ್ರನೂ ಇನ್ನೊಂದು ಮನಿ ವಿಚಾರವಾಗಿ, ನಾನು ಹಿಂಗ್ ಮಾಡಿದೆ, ನನ್ನ ಹತ್ರ ಎಷ್ಟು ದುಡ್ಡು ಬಂತು ಗೊತ್ತಾ ಅಂತ ನಾವ್ ಯಾರು ಹೇಳಲ್ಲ. ಹೇಳ್ತೀವ? ನೀನು ಹಿಂಗ್ ಮಾಡು ನಿಂಗೂ ಬರುತ್ತೆ ಅಂತ. ಕತೆನೇ ಇದೆ. ಒಂದ್ಸತಿ ಆ ಕಾಡಲ್ಲಿ ಅವನು ಮರ ಕಡಿಯಕ್ ಹೋಗಿದ್ನಂತೆ, ಅಲ್ಲ ಗುಹೆಯೊಳಗೆ ಹೋಗಿದ್ನಂತೆ, ಕುಜ್ಜ ಸಿಮ್ ಆಯ್ತು, ಆಮೇಲೆ ಚಿನ್ನ ಸಿಕ್ತು, ಮನೆಗೆ ತಗೊಂಡ್ಬಂದ, ಒಂದೇ ಕಾಯಿನ್ ಸಿಕ್ಕಿತ್ತು. ಹೆಂಡತಿ ಅಂದ್ಲು, ನಿಂಗೆ ಗೊತ್ತಾಗಲ್ಲ, ಬುದ್ಧಿ ಇಲ್ಲ, ಇನ್ನು ಸ್ವಲ್ಪ ಒಳಗಡೆ ಹೋಗು, ಇನ್ನು ಜಾಸ್ತಿ ಇರುತ್ತೆ ನೋಡ್ಕೊಂಬ ಅಂತ. 2ನೇ ದಿನ ಕುಲ್ಜ ಸಿಮ್ ಅಂದ, ಹೋದ, ಒಳಗಡೆ ಹೋದ, ಮೂಟೆ ಮೂಟೆ ಚಿನ್ನ ಸಿಕ್ತು, ತಗೊಂಡ್ ಬಂದ. ಆಮೇಲೆ ಹೆಂಡತಿ ಹೇಳದ್ಲು, ಇದು ಹೆಂಗೆ ಎಷ್ಟಿದೆ ಅಂತ ಹೆಂಗ್ ಲೆಕ್ಕ ಹಾಕೋದು, ನಾನು ಸೇರ್ ತಗೊಂಡ್ ಬರ್ತೀನಿ ಅಂತ. ಅವ್ರೇನ್ ಮಾಡಿದ್ರು, ಪಕ್ಕದ ಮನೆಯವರು ಸೇರ್ಗೆ ಹುಣ್ಸೆ ಹಣ್ಣು. ಈ ಕತೆ ಯಾರಿಗಾರು ಗೊತ್ತಾ ಇಲ್ವಾ? ಯಾರಿಗೂ ಗೊತ್ತಿಲ್ವಾ? ಕೇಳ್ದಂಗಿದೆ ಮ್ಯಾಮ್, ರೀಕಾಲ್ ಆಗ್ತಾ ಇದೆ. ಓಕೆ, ಹಂಗಾರೆ ಡೀಟೇಲ್ ಆಗಿ ಹೇಳ್ಬೇಕಾಗತ್ತೆ. ಇಬ್ರು ಗಂಡ ಹೆಂಡತಿ ಇದ್ರು. ಅವ್ರು ತುಂಬಾ ಬಡತನದಲ್ಲಿ ಇರ್ತಾರೆ. ಆದ್ರೆ
ಬಡತನದಿಂದ ಇದು ಓಲ್ಡ್ ಕತೆ, ಬಟ್ ಇದಕ್ಕೆ ರಿಲೇಟೆಡ್ ಆಗಿ ನ್ಯೂ ಅನ್ನು ಹೇಳ್ತೀನಿ. ಅವರು ಬಡತನದಲ್ಲಿ ಇರ್ತಾರೆ, ಬಟ್ ವೆರಿ ಜೆನ್ಯೂನ್ ಆಗಿರ್ತಾರೆ, ನೀಯತ್ತು ಅಂತಾರಲ್ಲ ಆ ರೀತಿಯಾಗಿರ್ತಾರೆ. ಗಂಡ ದಿನಾ ಹೋಗಿ ಕಾಡಲ್ಲಿ ಮರ ಕಡ್ದು ಕಟ್ಟಿಗೆ ಮಾರಿ ದುಡ್ಡು ತರ್ತಿರ್ತಾನೆ. ಅವತ್ತಿನ ದಿನ ಆಯಾಸ ಆಗಿರುತ್ತೆ ಅಂತ ಹಿಂಗ್ ಹೊರ್ಕೊಂತಾನೆ ಗೋಡೆನೋ ಅದು ಬಂಡೆನೋ ಏನೋ ಅದು ಸ್ವಲ್ಪ ಜರುಗ್ತಲ್ಲ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ತಳ್ತಾನೆ, ಗುಹೆ ತರ ಇರತ್ತೆ. ಆಮೇಲೆ ಅದರಲ್ಲಿ ಕುಲ್ಜಾ ಸಿಮ್ ಸಿಮ್ ಅಂತ ಬರ್ದಿರ್ತಾರೆ. ಇದನ್ನ ಹೇಳಿದ್ರೆ ತಕ್ಕೊಳ್ಳುತ್ತೇನೋ ಅಂತ ಹೇಳ್ಬಿಟ್ಟು ಅವ್ನು ಕುಲ್ಜಾ ಸಿಮ್ ಸಿಮ್ ಅಂತಾನೆ ಅದು ಓಪನ್ ಆಗುತ್ತೆ. ಅಲ್ಲಿ ಕಾಯಿನ್ಸ್ ಬಿದ್ದಿರುತ್ತೆ. ಅವನು ಗಾಬರಿಗೆ ಟೈಮ್ ಆಗೋಯ್ತು ಅಂತ 1-2 ಕಾಯಿನ್ ಎತ್ಕೊಂಡು ಬಂದ್ಬಿಡ್ತಾನೆ, ಅದು ಕ್ಲೋಸ್ ಆಗ್ಬಿಡುತ್ತೆ. ಆಮೇಲೆ ಹೆಂಡತಿ ಬೈತಾಳೆ, ನೀನ್ ತಗೊಂಬರದ್ ಬಂದಿದ್ಯಾ, 2 ಕಾಯಿನ್ ತಂದಿದ್ಯಲ್ಲ ನೀನು, ಹೋದ್ರೆ ಹೋಗ್ತ್ಯಾ, ಅಂದ್ರೆ ನೀನ್ ಸತ್ರು ಪರವಾಗಿಲ್ಲ, ಏನಾಗಲ್ಲ, ಬಟ್ ಸಿಕ್ಕಿದ್ರೆ ಜಾಸ್ತಿ ಚಿನ್ನ ಸಿಗುತ್ತೆ, ತಗೋಬಾ ನಾಳೆ ಅಂತೇಳಿ. ಅವ್ನು ನಾಳೆನೂ ಹಂಗೆ ಹೋಗ್ತಾನೆ. ಆಮೇಲೆ ಅಲ್ಲಿ ಕುಲ್ಜಾ ಸಿಮ್ ಸಿಮ್ ಅಂತಾನೆ ಧೈರ್ಯ ಮಾಡಿ, ಅವನಿಗೆ ಗೊತ್ತಿರಲ್ಲ ಯಾವ ಟೈಮಿಂಗ್ ಅಲ್ಲಿ ಅದು ಕ್ಲೋಸ್ ಆಗ್ಬಿಡುತ್ತೆ ಏನೋ ಅಂತ, ಭಯದಲ್ಲೇ ಹೋಗ್ತಾನೆ. ಒಂದ್ ಮೂಟೆ ಎಷ್ಟಾಗುತ್ತೋ ಅಷ್ಟು ಹೇಳ್ಕೊಂಡು ಬರ್ತಾನೆ, ಬಟ್ ಇನ್ನೂ ಜಾಸ್ತಿ ಇರುತ್ತೆ ಒಳಗಡೆ, ತುಂಬಾ ಇರುತ್ತೆ. ಅವನು ಭಯ ಕ್ಲೋಸ್ ಆಗ್ಬಿಡುತ್ತೆ ಅಂತ ಒಂದ್ ಮೂಟೆ ಎತ್ಕೊಂಡು ಬರ್ತಾನೆ ಮನೆಗೆ. ಆಮೇಲೆ ಹೆಂಡತಿ ಹೇಳ್ತಾಳೆ, ಇದು ಎಷ್ಟು ತಂದಿದ್ಯೋ ಏನೋ, ಹೆಂಗ್ ಅಳತೆ ಮಾಡೋದು ಅಂತ. ಅದಕ್ಕೆ ಪಕ್ಕದ ಮನೇಲಿ ಹೋಗಿ ಒಂದು ಸೇರ್ ತಗೊಂಡ್ ಬರ್ತಾರೆ. ಸೇರ್ನ ಅಳತೆ ಮಾಡ ಇವ್ರು ಬಡವರು, ಇವ್ರ ಮನೇಲಿ ಅಕ್ಕಿ ಬೇಳೆನೇ ಇರಲ್ಲ, ಸೇರ್ ತಗೊಂಡೋಗಿ ಅಳತೆ ಮಾಡೋವಂಥದ್ದು ಏನಿದೆ ಅಂತ ಹೇಳ್ಬಿಟ್ಟು ಅವ್ರ ಕೆಳಗಡೆ ಹುಣ್ಸೆ ಅಂಟಿಸಿ ಕಳಿಸ್ತಾರೆ. ಸೊ ಅವ್ರು ಶೇರಲ್ಲಿ ಎಲ್ಲ ತೆಗೆದು ಸೇರ್ ತೆಗೆದು ಅಳತೆ ಮಾಡ್ಕೊಂತಾರೆ, ಕಾಯಿನ್ಸ್ ಎಷ್ಟಿತ್ತು ಏನು ಅಂತ, ಎಷ್ಟು ಸೇರಿದೆ ಅಂತ. ಆಮೇಲೆ ಕಾಯಿನ್ ಒಂದು ಸೇರ್ಗೆ ಅಂಟ್ಕೊಂಡಿರುತ್ತೆ, ಅದು ಅವ್ರ ಮನೆಗೆ ಹೋಗತ್ತೆ. ಅವ್ರಿಗೆ ಗೊತ್ತಾಗತ್ತೆ, ಇವ್ರು ಚಿನ್ನ ಅಳ್ದಿದ್ದಾರೆ, ಇವ್ರು ನೋಡು ಕಾಯಿನ್ ಅಳ್ದಿದ್ದಾರೆ, ಇವರು ನಮ್ಮ ಹತ್ರ ಹೇಳೇ ಇಲ್ಲ ಇವರು. ಹಂಗಾರೆ ಇನ್ನೊಂದ್ ದಿನ ಹೋಗಿ ಅವ್ರ ಮನೆಯಲ್ಲಿ ಸರ್ಚ್ ಮಾಡೋಣ ಅಂತ ಹೇಳ್ಬಿಟ್ಟು, ಗಂಡ ಇಲ್ದೇ ಇರೋ ಟೈಮಲ್ಲಿ ಹೆಂಡತಿ ಕೆಲಸದಲ್ಲಿ ಬ್ಯುಸಿ ಇರುವಾಗ ಅವ್ರು ಕದ್ದು ಮುಚ್ಚಿ ಅವ್ರ ಮನೆಗೆ ಹೋಗಿ ನೋಡ್ತಾರೆ. ಕಾಯಿನ್ಸ್ ಒಂದು ಚೀಲದಲ್ಲಿ ಇರೋದು ಗೊತ್ತಾಗತ್ತೆ ಅವ್ರಿಗೆ. ಹೆಂಗಾದ್ರೂ ಮಾಡಿ ಇದನ್ನ ಕದಿಬೇಕು ಅಥವಾ ಏನೋ ಒಂದು ಹಾಳು ಮಾಡ್ಬೇಕು ಅಂತ ಅವ್ರು ಬಂದು ಬ್ಲಾಕ್ ಮೇಲ್ ಮಾಡ್ತಾರೆ ಅವ್ರನ್ನ. ಇದ್ರ ಬಗ್ಗೆ ನೀವು ಹೇಳಿಲ್ಲ ಅಂದ್ರೆ ಊರವ್ರಿಗೆಲ್ಲ ಡಂಗುರ ಸಾರ್ಬಿಡ್ತೀವಿ, ನಿಮ್ ಬಗ್ಗೆ ಹಿಂಗೆ ಹಂಗೆ ಅಂತ. ಸರಿ, ನಿಮ್ಗೂ ಕರ್ಕೊಂಡು ಹೋಗ್ತೀನಿ ಕುಲ್ಜಾ ಸಿಮ್ ಸಿಮ್ಗೆ ಅಲ್ಲಿ ಇದಕ್ಕೆ ಅಂತ ಹೋಗ್ತಾರೆ. ಆಸೆ ಜಾಸ್ತಿ ಮನುಷ್ಯನಿಗೆ. ಅಲ್ಲಿ ಹೋದ್ಮೇಲೆ ಅದು ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೋ ಗೊತ್ತಿಲ್ಲ. ಇವನಂತಾನೆ, ಇಲ್ಲಿದೆ ನಾನು ತೋರಿಸ್ತೀನಿ, ಬಟ್ ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಈ ತರ ಕುಲ್ಜಾ ಸಿಮ್ ಸಿಮ್ ಅಂದ್ರೆ ಓಪನ್ ಆಗುತ್ತೆ, ನೀನು ಹೋಗು, ನಾನು ಇಲ್ಲೇ ಇರ್ತೀನಿ ಅಂತ. ಅವನು ನಾನು ಕೊಡ್ತೀನಿ, ನೀನು ಆಚೆ ಇಡ್ಬೇಕು, ನಾನು ಕೊಡ್ತೀನಿ, ನೀನು ಆಚೆ ಇಡ್ಬೇಕು ಅಂತ ಅವನು ಹೇಳಿರ್ತಾನೆ. ಒಂದ್ ಚೀಲ ಇನ್ನೇನ್ ಕೊಡ್ಬೇಕು, ಆ ಟೈಮ್ಗೆ ಅದು ಕ್ಲೋಸ್ ಆಗ್ಬಿಡತ್ತೆ. ಅಂದ್ರೆ ಯಾರು ಎರಡನೇ ವ್ಯಕ್ತಿ ನೇಬರ್ ಇದ್ನಲ್ಲ, ಅವನು ಒಳಗಡೆ ಹೋಗಿ ಉಳ್ಕೊಂಡ್ಬಿಡ್ತಾನೆ. ಇವನು ನಂಗೆ ಬೇಡ ಅಂತ ಏನು ಆಚೆ ನಿಂತಿದ್ನಲ್ಲ, ಇವ್ನು ಮತ್ತೊಂದು ಚೀಲ ಸಿಗುತ್ತೆ, ಮತ್ತೆ ತಗೊಂಡ್ ಬರ್ತಾನೆ. ನಿನ್ನಿಂದ ನನ್ನ ಗಂಡನ್ ಕಳ್ಕೊಂಡೆ, ನೀನೇ ನನ್ನ ಗಂಡನ್ನ ಕೊಲೆ ಮಾಡಿದ್ಯಾ, ಹಾಗೆ ಹೀಗೆ ಅಂತ ಇವನ್ ಮೇಲೆ ಅಪವಾದ ಬರುತ್ತೆ. ಆಮೇಲೆ ಆ ಚಿನ್ನದ ಬಗ್ಗೆ ಊರವ್ರಿಗೆಲ್ಲ ಗೊತ್ತಾಗತ್ತೆ, ಈ ಕತೆ ಊರವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಎಲ್ಲಾರು ಹೋಗಿ ಲೂಟಿ ಮಾಡೋಣ ಅಥವಾ ತಗ್ಗೇನ ಅಂತ ಅನ್ನೋವಾಗ ಅದು ಒಂದು ಗುಹೆ ಏನು ಓಪನ್ ಆಗಿತ್ತಲ್ಲ, ಮತ್ತೆ ಕುಲ್ಜಾ ಸಿಮ್ ಸಿಮ್ ಅಂತಾರೆ. ಜನ ಎಲ್ಲ ಹೋಗ್ತಾರೆ, ಹೋದ ತಕ್ಷಣ ಎಲ್ಲಾರು ಹೋಗಿರ್ತಾರೆ, ಎಷ್ಟೊಂದ್ ಜನ ಹೋಗಿರ್ತಾರೆ ಅದರಲ್ಲಿ, ಅದು ಕ್ಲೋಸ್ ಆಗ್ಬಿಡತ್ತೆ. ಒಂದು ಅವರು ಚಿನ್ನ ಅಳಿತಾ ಇದ್ರಲ್ಲ, ಅವ್ರಿಗೆ ನಾಲೆಡ್ಜ್ ಇಲ್ಲ ಚಿನ್ನನ. ಬಿಕಾಸ್ ವೆಲ್ತ್ ನಿಮ್ ಲೈಫಲ್ಲಿ ಸಡನ್ ಆಗಿ ಬಂತು ಅಂದ್ರೆ ಅದನ್ನ ಅರಗಿಸ್ಕೊಳ್ಳೋ ಶಕ್ತಿ ಇರ್ಬೇಕು, ಅದನ್ನ ತಾಕತ್ತಿರ್ಬೇಕು, ಅದನ್ನ ಫೇಸ್ ಮಾಡೋದು ನಾಲೆಡ್ಜ್, ಬುದ್ಧಿ ಇರ್ಬೇಕು. ಅವ್ರು ಯಾಕೆ ಸೇರಲ್ಲಿ ಅಳಿದ್ರು, ಅದು ರಾಂಗ್. ನೆಕ್ಸ್ಟ್, ನೇಬರ್ ಆಸೆ ಪಟ್ಟ ಹೋದ, ಅವ್ನು ಸಿಗಾಕೊಂಡ. ಊರವ್ರಿಗೆಲ್ಲ ಗೊತ್ತಾಯ್ತು. ಅಗೇನ್ ಸೈನ್ಸ್ ಆಗ್ಲಿ ಅಥವಾ ಟೆಕ್ನಾಲಜಿ ಆಗ್ಲಿ ಅವ್ರು ಯೂಸ್ ಮಾಡ್ಲಿಲ್ಲ, ಅಲ್ಲಿ ಹೋದ್ರು ಎಲ್ಲ ಸತ್ತೋದ್ರು. ಐ ಮೀನ್ ಗುಹೆ ಒಳಗೆ ಹೋಗ್ಬಿಟ್ರು. ಗುಹೆ ಬಲಿ ತಗೊಂತು ಎಲ್ಲಾರ್ನು. ಅದೇನ್ 1 ಚೀಲನ 2 ಚೀಲ ಇನ್ನೇನ್ ತಂದಿದ್ನ ಅದೇ ಮಿಕ್ತು, ಅದನ್ನು ಎಲ್ಲ ಹಂಚೋಗ್ಬಿಡ್ತು. ಬಿಕಾಸ್ ಆಫ್ ಇವರ ಒಂದು ಆಸೆ ಅಥವಾ ಮಿಸ್ಕಮ್ಯುನಿಕೇಶನ್ ಇಂದ ಇಲ್ಲಿ ಏನೇನೆಲ್ಲ ಆಯ್ತು. ಅದೇ ಈಗ ಇಂಟೆಲಿಜೆಂಟ್ ಪೀಪಲ್ಸ್ ಏನ್ ಮಾಡ್ತಾರೆ, ಈಗಿನ ಕಾಲದಲ್ಲಿ ಈ ಸ್ಟೋರಿ ರಿಪೀಟ್ ಆಗಿದ್ರೆ ಆಗಿದೆ, ಅದನ್ನೇ ಶೇರ್ ಮಾರ್ಕೆಟ್ ಅಂತೀವಿ. ಶೇರ್ ಮಾರ್ಕೆಟ್ ಯಾರ್ಯಾರು ಮಾಡ್ತೀರಾ ನಿಮ್ಗೆ ಗೊತ್ತಿರುತ್ತೆ. ಅದನ್ನ ಇನ್ವೆಸ್ಟ್ಮೆಂಟ್ ಹೆಂಗ್ ಮಾಡ್ತಾರೆ, ಚಂಕ್ಸ್ ಅಲ್ಲಿ ಮಾಡ್ತಾರೆ, ಬಲ್ಕ್ ಅಲ್ಲಿ ಮಾಡ್ತಾರೆ. ಈಗೂ ಇದೆ ಅದು, ಬಟ್ ಡಿಫ್ರೆಂಟ್ ವೇ ಅಲ್ಲಿ ಇದೆ. ಆಮೇಲೆ ಯಾರಿಗೂ ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ, ಬಟ್ ಬರುತ್ತೆ ಮನಿ. ಅಂದ್ರೆ ಯಾರು ಅದನ್ನ ಪ್ಲಾನಿಂಗ್ ಮಾಡಿರ್ತಾರೋ ಅವ್ರು. ಈಗ್ಲೂ ಇದೆ. ತುಂಬಾ ಜನ ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಕಳ್ಕೊಂಡವರು ಇದ್ದಾರೆ, ಆಸೆ ಬಿದ್ದು. 10,000 ಬಂತು, ಇದನ್ನ ಹಾಕೋಣ 1 ಲಕ್ಷ ಬರುತ್ತೆ ಅನ್ನೋಷ್ಟೊತ್ತಿಗೆ ಗೋವಿಂದ. 1 ಲಕ್ಷ ಬಂತು, ಮತ್ತೆ ಹಾಕ್ತಾರೆ, ಮತ್ತೆ ಗೋವಿಂದ. ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಡ್ಜ್. ಇನ್ನೊಂದು, ಮನಿನ ಜೂಜ್ಗೆ ಅಂತ ಬಳಸ್ತಾ ಇರೋದು ಕಾರಣ ಆಗಿರಬಹುದು. ಮನಿಗೆ ಆರ್ ನಾಟ್ ರೆಸ್ಪೆಕ್ಟಿಂಗ್. ಮನಿನ ಒಂದು ಭೋಗದ ವಸ್ತು ಅಂತ ಮಾತ್ರ ನೋಡ್ತಾ ಇರೋದ್ರಿಂದನೇ ಈ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿರೋದು.
ಇದು ನಿಮ್ಮ ಫ್ಯಾಮಿಲಿ, ಇದೊಂದು ಕತೆ ಅಷ್ಟೇ. ಈ ತರದ ಡಿಸ್ರೆಸ್ಪೆಕ್ಟ್ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮನ್ನ ಬಿಟ್ಟು ಬೇರೆಯವರೆಲ್ಲರೂ ಮಾಡಿರ್ಬೋದು. ನೀವು ಮಾಡಿರ್ತೀರಾ, ಬೇರೆಯವರು ಮಾಡಿರ್ತಾರೆ. ಹಂಗಾಗಿ ಮನಿ ಬ್ಲಾಕೇಜಸ್ ನಿಮ್ಮ ಮನೆಯಲ್ಲಿ ಆಗಿರುತ್ತೆ. ಈಗಲೂ ಹೇಳ್ತೀನಿ, ನಿಮ್ಮ ಅಜ್ಜಿ ಮನೆಗೆ ಅಥವಾ ನಿಮ್ಮ ಅಮ್ಮನ ಮನೆಗೆ ನೀವು ಹೋದಾಗ ಅಡುಗೆ ಮನೆಯಲ್ಲೇ ಹುಡುಕಿ 1,000 ಮೇಲೆ ದುಡ್ಡು ಸಿಗುತ್ತೆ. ಎಷ್ಟೇ ಕಾಸ್ಟ್ಲಿ ಲಾಕರ್ ಮಾಡಿದ್ರು, ಎಷ್ಟೇ ಬ್ಯಾಂಕ್ ಬ್ಯಾಲೆನ್ಸ್ ಇದ್ರು, ಬ್ಯಾಂಕು ಅಕೌಂಟು, ATM ಎಲ್ಲ, ಫೋನ್ ಪೇ, ಗೂಗಲ್ ಪೇ ಇದ್ರೂ ಈಗಲೂ ಅವರು ಮನಿನ ಅಲ್ಲಿ ಇಡ್ತಾರೆ ಅಂದ್ರೆ ದೇ ಹ್ಯಾವ್ ಫಿಯರ್, ಲ್ಯಾಕ್ ಆಫ್ ನಾಲೆಡ್ಜ್. ಇದನ್ನ ಇನ್ನೂ ಡೆಪ್ತ್ ಆಗಿ ಅರ್ಥ ಮಾಡಿಸ್ಬೇಕು ಅಂತಂದ್ರೆ, ಮನೇಲಿರೋ ವಸ್ತುಗಳಿಂದನೇ ನಾವು ವೆಲ್ತ್ ಬೌಲ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ಮನಿ ಗ್ರೌಂಡಿಂಗ್ ಆಗಿರತ್ತೆ. ಅಮ್ಮ ಅಲ್ಲಿ ಇಲ್ಲಿ ಇಡೋ, ಇದನ್ನ ನಿಮ್ಮ ಅಮ್ಮಗೋ ನಿಮ್ಮ ಅಜ್ಜಿಗೋ ಹೇಳ್ಕೊಡ್ಬೋದು. ನೀವು ಫಾಲೋ ಮಾಡಿದ್ರೆ ನೆಕ್ಸ್ಟ್ ನಿಮ್ ಜನರೇಷನ್ ಫಾಲೋ ಮಾಡುತ್ತೆ. ಅಲ್ಲಿ ಇಲ್ಲಿ ದುಡ್ಡಿಡೋದು, ಡಿಸ್ರೆಸ್ಪೆಕ್ಟ್ ಮಾಡೋದು, ಮನಿಗೆ ಮರ್ಯಾದೆ ಕೊಡದೇ ಇರೋದು, ಮನಿನ ಮಿಸ್ಯೂಸ್ ಮಾಡ್ಕೊಳ್ಳೋದು, ಮನಿನ ಒಂದು ಭೋಗದ ವಸ್ತು ಅಂತ ತಿಳ್ಕೊಳ್ಳೋದು, ಇದರಿಂದ ಮನಿ ಬ್ಲಾಕೇಜ್ ಆಗಿರುತ್ತೆ. ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ವೆಲ್ತ್ ಬೌಲ್ ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಸೊ ವೆಲ್ತ್ ಬೌಲ್ ಕ್ರಿಯೇಟ್ ಮಾಡ್ಕೊಳಕ್ಕೆ ನಿಮ್ಗೆ ಏನೇನ್ ಬೇಕು, ಶಿಲ್ಪಾ ಮೇಡಮ್ ಹೇಳಿದ್ರು, ಯಾರಾದ್ರೂ ಬರ್ಕೊಂಡು ನನಗೆ ಫೋಟೋ ಕಳಿಸಿ ಅಂತ. ಯಾರಾದ್ರೂ ಇಲ್ಲಿ ಬರ್ಕೊಂಡಿರೋರು ಆಮೇಲೆ ಒಂದು ಕಾಪಿ ಫೋಟೋನ ಗ್ರೂಪಲ್ಲಿ ಹಾಕಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಮನಿ ಬೌಲ್ ನ ಕ್ರಿಯೇಟ್ ಮಾಡೋದಕ್ಕೆ ಈ ತರ ಗ್ಲಾಸ್ ಆದ್ರೂ ತಗೋಬಹುದು. ಇದು ಮೆಟಲ್, ಇದು ನೋಡಕ್ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿದೆ, ಗೋಲ್ಡನ್ ಕಲರ್ ಇದೆ ಅಂತ ನಾನು ತಗೊಂಡಿದ್ದು, ಸ್ಟೀಲ್ ಅಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಇದು ಚೆನ್ನಾಗಿದೆ ನೋಡಕ್ಕೆ ಅಂತ ತಗೊಂಡಿರೋದು. ಇದು ಪಿಂಗಾಣಿ, ಆಕ್ಚುಲಿ ಸ್ಟೀಲ್ ತರ ಕಾಣುತ್ತೆ ನಿಮ್ಗೆ. ಇದೂ ಅಷ್ಟೇ, ಇದು ಪಿಂಗಾಣಿನೇ, ಇದು ಸ್ಟೀಲ್ ತರ ಕಾಣುತ್ತೆ ನಿಮ್ಗೆ, ಬಟ್ ಇದು ಪಿಂಗಾಣಿನೇ. ನೀವು ಪಿಂಗಾಣಿದೆ ತಗೋಬೇಕು, ಅಥವಾ ಗಾಜಿಂದು ತಗೋಬೇಕು, ಅಥವಾ ಈ ತರ ದೊಡ್ಡ ಪಾಟ್ನು ತಗೋಬಹುದು. ಮೇಡಮ್ ಇಷ್ಟು ದೊಡ್ಡದು ಇಟ್ಕೊಂಡಿದ್ದೀರಾ ಅಂತ ಕೇಳ್ಬೇಡಿ, ಇದು ನನ್ನ ಪರ್ಸ್ನಲ್ಲು. ಇನ್ನೂ ದೊಡ್ಡದು ನಮ್ಮ ಅಜ್ಜಿ ಮನೇಲಿ ಇಟ್ಟಿದ್ದೀವಿ, ಮಡಕೆನೆ ಇಟ್ಟಿದ್ದೀವಿ ದೊಡ್ಡದು. ಸೊ ನಾನು ಇದನ್ನ ಇಟ್ಕೊಂಡಿದ್ದೀನಿ, ಬಟ್ ಟೇಬಲ್ ಮೇಲೆ ಇದು ಇಟ್ಕೊತೀನಿ, ಈ ಥರದ್ದು ಇಟ್ಕೊತೀನಿ. ಇದು ನಮ್ಮ ಮನೆಗೆ ಎಲ್ಲರದ್ದು ಆಗ್ಬೇಕು ಅಂತ ಇದ್ರಲ್ಲಿ ಇಡ್ತೀನಿ. ಅದು ಬಿಟ್ರೆ ಈ ತರ ಚಿಕ್ಕ ಚಿಕ್ಕ ಪಾಟ್ನು ಯೂಸ್ ಮಾಡ್ಬೋದು. ಇದು ಮಣ್ಣಿಂದು, ಅರ್ಥ ಆಯ್ತಾ? ಸ್ಟೀಲಿಂದ ಯೂಸ್ ಮಾಡಂಗಿಲ್ಲ. ಪಿಂಗಾಣಿದು, ಮಣ್ಣಿಂದು, ಗಾಜಿಂದು ಅಷ್ಟೇ ಯೂಸ್ ಮಾಡಬೇಕು. ಇನ್ನ ಇದಕ್ಕೆ ಏನೇನ್ ಹಾಕ್ಬೇಕು ಅಂತಂದ್ರೆ, ಅಕ್ಷತ್ ಅಂತ ಅಂತೀವಿ, ವೈಟ್ ಕಲರ್ ರೈಸ್ನ ಹಂಗೆ ಡೈರೆಕ್ಟ್ ಆಗಿ ಹಾಕಂಗಿಲ್ಲ. ಆಮೇಲೆ ಇದಕ್ಕಿಂತ ಮುಂಚೆ ವೆಲ್ತ್ ಬೌಲ್ನ ನೀವು ಅಂದ್ರೆ ಡೇಟ್ ಆದಾಗ, ಮುಟ್ಟು ಮೈಲಿಗೆ ಆದಾಗ, ಏನೋ ಅಂಟು ಮುಟ್ಟು ಅಂತೆಲ್ಲ ಹೇಳ್ತೀರ, ಸಾವಾದಾಗ, ಅಂತ ಟೈಮಲ್ಲಿ ಮಾಡ್ಬೋದು. ಅದಕ್ಕೂ ಏನು ಸಂಬಂಧ ಇಲ್ಲ, ಮಾಡ್ಬೋದು. ಸೆಕೆಂಡ್ ಡೇ, ಥರ್ಡ್ ಡೇ, 5th ಡೇ, 4th ಡೇ, ನೋ ಕನ್ಫ್ಯೂಷನ್. ನೆಕ್ಸ್ಟ್, ಇದನ್ನ ಮಾಡ್ಬೇಕಾದ್ರೆ ಹೆಣ್ಮಕ್ಳೇ ಮಾಡ್ಬೇಕಾ, ಗಂಡ್ ಮಕ್ಳು ಮಾಡ್ಬೋದಾ? ಇಬ್ರು ಯಾರಾದ್ರೂ ಮಾಡ್ಬೋದು. ನಿಮ್ ಮಕ್ಳು ಮಾಡ್ಬೋದು, ನಿಮ್ ಗಂಡ ಮಾಡ್ಬೋದು, ನೀವು ಮಾಡ್ಬೋದು, ಯಾರಾದ್ರೂ ಮಾಡ್ಬೋದು. ನೆಕ್ಸ್ಟ್, ಇದನ್ನ ನಾಳೆ ನೀವು ಮಾಡ್ಬೇಕಾಗಿರೋದು ಅಕ್ಷಯ ತೃತೀಯ ದಿನ, ಅದು ಬೆಸ್ಟ್ ಟೈಮ್. ಮತ್ತೆ ಹೇಳ್ತಾ ಇದ್ದೀನಿ, ಟೈಮ್ ಬಂದು ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆ ಒಳಗಡೆ ಮಾಡ್ಬೇಕಿದನ್ನ ನೀವು. ನಾಳೆ ಅಕ್ಷಯ ತೃತೀಯ ದಿನ, ವರ್ಷನೂ ಅಷ್ಟೇ, ಬಟ್ ಟೈಮಿಂಗ್ ಚೇಂಜ್ ಆಗ್ತಿರುತ್ತೆ. ಒಂದ್ಸತಿ ಸಂಜೆ ಬಂದಿರುತ್ತೆ, ಈ ಸತಿ ಬೆಳಗ್ಗೆ ಬಂದಿದೆ, ಒಂದು ಸತಿ ಮಧ್ಯಾಹ್ನ ಬಂದಿರುತ್ತೆ, ಅಂದ್ರೆ 11 ಗಂಟೆಯಿಂದ 1 ಗಂಟೆ ಆತರ ಬಂದಿರುತ್ತೆ. ಸೊ ಈ ಸತಿ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆ ಒಳಗಡೆ ಇದನ್ನ ಮಾಡಿ ಮುಗಿಸ್ಬೇಕು ನೀವು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಇದನ್ನ ಈಗ ನೀವು ಬೇರೆಯವ್ರ ಹತ್ರ ಶೇರ್ ಮಾಡ್ತೀರಾ, ಅವರು ವೆಲ್ತ್ ಬೌಲ್ನ ಕ್ರಿಯೇಟ್ ಮಾಡ್ಬೇಕು, ಮಿಸ್ ಆಗೋಯ್ತು, ಏನು ಅಕ್ಷಯ ತೃತೀಯ. ಇನ್ ಯಾವಾಗ ಮಾಡ್ಬೋದು? ಯಾವುದಾದ್ರೂ ಫ್ರೈಡೇಸ್ ಮಾಡ್ಬೋದು, ಎನಿ ಫ್ರೈಡೇ ಮಾಡ್ಬೋದು. ಮತ್ತೆ ಒಂದ್ಸತಿ ವೆಲ್ತ್ ಬೌಲ್ನ ಕ್ರಿಯೇಟ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ವರೆಗೂ ಅದ ಎಕ್ಸಾಂಪಲ್, ಇದು ಎಕ್ಸಾಂಪಲ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ವೆಲ್ತ್ ಬೌಲ್ ಕ್ರಿಯೇಟ್ ಮಾಡಿದ್ರೆ ನೆಕ್ಸ್ಟ್ ವರಮಹಾಲಕ್ಷ್ಮಿ ಚೇಂಜ್ ಮಾಡಬೇಕು. ಎಕ್ಸಾಂಪಲ್, ನ್ಯೂ ಇಯರ್ಗೆ ವೆಲ್ತ್ ಬೌಲ್ ಕ್ರಿಯೇಟ್ ಮಾಡಿದ್ರೆ ನೆಕ್ಸ್ಟ್ ನ್ಯೂ ಇಯರ್ಗೆ ಚೇಂಜ್ ಮಾಡಬೇಕು. ಎಕ್ಸಾಂಪಲ್, ಅಕ್ಷಯ ತೃತೀಯಗೆ ವೆಲ್ತ್ ಬೌಲ್ನ ಕ್ರಿಯೇಟ್ ಮಾಡಿದ್ರೆ ನೆಕ್ಸ್ಟ್ಗೆ ಚೇಂಜ್ ಮಾಡಬೇಕು. ಚೇಂಜ್ ಮಾಡೋಕ್ಕಾಗಿಲ್ಲ, ಮರ್ತ್ ಹೋಯ್ತು ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ, ಅದಲ್ಲೇ ಇರುತ್ತೆ.
ಕೆಟ್ಟದಂತೂ ಏನೂ ಆಗಲ್ಲ ಅದರಿಂದ. ಇನ್ನ ಅದನ್ನ ಯಾರಾದ್ರೂ ಮುಟ್ಟಿದ್ರೆ ಏನಾರು ಆಗ್ಬಿಡುತ್ತಾ? ಏನೂ ಆಗಲ್ಲ. ಎಲ್ಲರಿಗೂ ಸ್ವಲ್ಪ ನಾಲೆಡ್ಜ್ ಕೊಡಿ ಅದ್ರ ಬಗ್ಗೆ. ಮುಟ್ಟಿದ್ರೆಲ್ಲ ಏನೂ ಆಗಲ್ಲ. ನೀವು ಪೆಟ್ಸ್ ಇಟ್ಟಿರ್ತೀರಾ, ಪೆಟ್ಸ್ ಹೋಗಿ ಏನಾದ್ರೂ ಮುಟ್ಟಿತು ಏನೂ ಆಗಲ್ಲ, ನೋ ಪ್ರಾಬ್ಲಮ್. ಇದನ್ನ ಮಾಡೋದಕ್ಕಿಂತ ಮುಂಚೆ ಶುಚಿಯಾಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ಇರೋದ್ರಲ್ಲೇ ಚೆನ್ನಾಗಿರೋ ವಾಶ್ ಮಾಡಿರೋ ಬಟ್ಟೆ ಇರೋದ್ರಲ್ಲೇ ಫ್ರೆಶ್ ಆಗಿ ನೀವು ಪೂಜೆ ಗೀಜೆ ಮುಗಿಸಿ ಆಮೇಲೆ ವೆಲ್ತ್ ಬೌಲ್ನ ಕ್ರಿಯೇಟ್ ಮಾಡಕ್ ಕೂತ್ಕೊಳ್ಳಿ. ವೆಲ್ತ್ ಬೌಲ್ನ ಮುಂಚೆನೆ ನೀಟಾಗಿ ವಾಶ್ ಮಾಡಿ ಕ್ಲೀನಾಗಿ ಇಟ್ಕೋಬೇಕು. ನಿಮ್ಮ ಹತ್ರ ಗೋಮೂತ್ರ ಇದ್ರೆ ಅಥವಾ ಗಂಗಾಜಲ್ ಇದ್ರೆ ಸ್ವಲ್ಪ ಅದಕ್ಕೆ ಸಿಂಪಡಿಸಿ ಒರೆಸ್ಬಿಟ್ಟು ನೀಟಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಅದನ್ನ ಕ್ಲೆನ್ಸ್ ಮಾಡ್ಬೇಕು. ಕ್ಲೆನ್ಸ್ ಮಾಡಕ್ಕೆ ಇದು ಪ್ಯಾಲಸ್ಯಾಂಟೋ ಅಂತೀವಿ, ಇದನ್ನಾದ್ರೂ ಯೂಸ್ ಮಾಡಬಹುದು. ಇದನ್ನ ಸೇಜ್ ಅಂತೀವಿ, ಸೇಜ್ ಆದ್ರೂ ಯೂಸ್ ಮಾಡಬಹುದು. ಇದನ್ನ ಹೇಗೆ ಯೂಸ್ ಮಾಡೋದು? ಇಲ್ಲಿ ಸ್ವಲ್ಪ ಬೆಂಕಿ ಹಚ್ಚಿದ್ರೆ ಇದ್ರ ಹೊಗೆ ಬರುತ್ತೆ. ಹೊಗೆಯಿಂದ ಹಿಂಗೆ ಕ್ಲೆನ್ಸ್ ಮಾಡಿದ್ರೆ ಕ್ಲೆನ್ಸ್ ಆಗುತ್ತೆ. ಫುಲ್ ಬೌಲ್ನ ಕ್ಲೆನ್ಸ್ ಮಾಡ್ಬೇಕು. ಈ ತರ ಫುಲ್ ಬೌಲ್ನ ಈ ತರ ಕ್ಲೆನ್ಸ್ ಮಾಡಿ. ನಿಮ್ಮ ಹತ್ರ ಇದು ಎರಡೂ ಇಲ್ಲ ಕ್ಲೆನ್ಸಿಂಗ್ಗೆ ಅಂತಂದ್ರೆ ನಿಮ್ಮ ಮನೇಲಿರೋ ಊದುಕಡ್ಡಿಯಿಂದನೇ ಮಾಡಿ. ಊದುಕಡ್ಡಿ ಅಥವಾ ಧೂಪ ದೀಪ ಎಲ್ಲ ಹಾಕ್ತಿವಲ್ಲ, ಧೂಪ, ಅದರಿಂದಾನು ಮಾಡಬಹುದು. ಅಥವಾ ಒಲೆಯಲ್ಲಿರೋ ಕೆಂಡ ತಗೊಂಡ್ಬಂದು ಅದಕ್ಕೆ ಸ್ವಲ್ಪ ಸಾಂಬ್ರಾಣಿ ಹಾಕಿ ಧೂಪ ಕೊಟ್ಟು ಅದರಿಂದನೂ ಕ್ಲೆನ್ಸ್ ಮಾಡ್ಬೋದು. ಇದಾದ ಮೇಲೆ ನೀವೇನಾದ್ರೂ ಮಡಕೆ ತಗೊಂಡಿದ್ರೆ ಅದಕ್ಕೆ ಸ್ವಲ್ಪ ಅರ್ಶಿನ ಹಚ್ಚಿ, ಅರ್ಶಿನ ಕೈಯಲ್ಲಿ ಕಲ್ಸ್ಕೊಂಡು ಹಚ್ಚಿ. ಇನ್ನ ಪಿಂಗಾಣಿದ್ ನೀವು ಯೂಸ್ ಮಾಡ್ತಿದ್ದೀರಾ ನಿಮ್ಮ ಶಾಪಲ್ಲಿ ಇಡೋದಕ್ಕೆ, ಅಥವಾ ಯಾಕಂದ್ರೆ ನಾನು ಅರ್ಶಿನ ಎಲ್ಲದಕ್ಕೂ ಹಚ್ಚಲ್ಲ ಪರ್ಸ್ನಲಿ, ಬಟ್ ಹಚ್ಚಿದ್ರೆ ಒಳ್ಳೇದು. ಮಣ್ಣಿಂದ ತಗೊಂಡ್ರೆ ಮಾತ್ರ ಅರ್ಶಿನ ಹಚ್ಚಿ, ಯಾಕಂದ್ರೆ ಇದೆಲ್ಲ ಹಿಡಿಯಲ್ಲ. ಪಿಂಗಾಣಿಗೆಲ್ಲ ನೀವು ಹಚ್ಚಕ್ ಹೋದ್ರೆ ಹಿಡಿಯಲ್ಲ ಅರ್ಶಿನ, ಸೊ ವೇಸ್ಟ್ ಆಗುತ್ತೆ. ಅದಕ್ಕೆ ನೀವೇನಾದ್ರು ಮಣ್ಣಿಂದ ತಗೊಂಡ್ರೆ ಅರ್ಶಿನ ಹಚ್ಚಿ, ಇಲ್ಲ ಅಂದ್ರೆ ಯಾವ್ದಕ್ಕೂ ಅರ್ಶಿನ ಹಚ್ಚೋದು ಬೇಡ. ಅದಕ್ಕೆ ನಾನು ಅಕ್ಷತ್ಗೆನೆ ನಿಮ್ಗೆ ಅರ್ಶಿನ ಹಾಕಕ್ ಹೇಳ್ತಿದ್ದೀನಿ. ಅಂದ್ರೆ ಬಿಳಿ ಅಕ್ಕಿಗೆನೆ ನೀವು ಅರ್ಶಿನ ಮಿಕ್ಸ್ ಮಾಡಿ ಅಕ್ಷತೆ ಆಗತ್ತೆ, ಅಕ್ಷತೆ ಕಾಳಾಗತ್ತೆ. ಅದನ್ನ ಒಂದು ಮುಷ್ಟಿಯಷ್ಟಾದ್ರೂ ತಗೋಬಹುದು, 4 ಮುಷ್ಟಿಯಷ್ಟಾದ್ರೂ ತಗೋಬಹುದು, ಇಷ್ಟಾದ್ರೂ ತಗೋಬಹುದು, ಒಂದ್ ಸೇರಾದ್ರೂ ತಗೋಬಹುದು. ನಿಮ್ಮ ಅನುಕೂಲ. ನಿಮ್ಮ ಬೌಲ್ ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ. ಫುಲ್ ಅಕ್ಕಿ ತುಂಬಿಡೋದಲ್ಲ ಅದರಲ್ಲಿ. ಫಸ್ಟ್ ಮೆಟೀರಿಯಲ್ ಅದು. ಅದ್ರ ಅಕ್ಕಿನ ಫಸ್ಟ್ ಹಾಕೋಬೇಕು ಬೇಸಲ್ಲಿ. ನೆಕ್ಸ್ಟ್ ಕುಂಕುಮ 1 ಚಿಟಿಕೆ, ಈ ಬೆರಳನ್ನ ಯೂಸ್ ಮಾಡ್ಬೇಕು. ಕುಂಕುಮ ಹಾಕೋದಕ್ಕೆ ಈ ಬೆರಳಲ್ಲಿ ಕುಂಕುಮನ ಹಾಕ್ಬೇಕು. ನೆಕ್ಸ್ಟ್ ಅಕ್ಷತೆ ಬಂದು ಲಕ್ಷ್ಮಿಯ ಸ್ವರೂಪ. ನಿಮ್ಮ ಮನೆಯಲ್ಲಿ ಅನ್ನ, ದವಸ ಧಾನ್ಯ ಯಾವಾಗ್ಲೂ ತುಂಬಿರ್ಬೇಕು ಅನ್ನೋದಕ್ಕೆ ಅಕ್ಷತೆನ ಬಳಸ್ತಾ ಇದ್ದೀವಿ. ನಿಮ್ಮ ಮನೆಯಲ್ಲಿ ಯಾವಾಗೂ ದವಸ ಧಾನ್ಯದ ಕೊರತೆ ಆಗ್ಬಾರ್ದು ಅನ್ನೋದಕ್ಕೆ. ಕುಂಕುಮ ಬಂದು ಪ್ರೊಟೆಕ್ಷನ್ನಿಗೆ, ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಅಭಾವ ಆಗ್ಬಾರ್ದು, ತೊಂದರೆ ಆಗ್ಬಾರ್ದು, ಅದಕ್ಕೆ ಪ್ರೊಟೆಕ್ಷನ್ಗಾಗಿ ಕುಂಕುಮನ ಬಳಸ್ತಿದೀವಿ. ನೆಕ್ಸ್ಟ್ ಚಕ್ಕೆ, ಸಿಲಮನ್ ಸ್ಟಿಕ್. ಇದು ಬಂದು ಹಳೇ ಕಾಲದಿಂದನೂ ಅಷ್ಟೇ ಈಗಿನವರೆಗೂ ಎಲ್ಲರ ಮನೆಯಲ್ಲೂ ಇರುವಂಥದ್ದು. ಪ್ಲಸ್ ಪ್ರಾಸ್ಪೆರಿಟಿಗೆ ಇನ್ನೊಂದು ಹೆಸರೇ ಸಿಲಮನ್ ಸ್ಟಿಕ್. ಎಷ್ಟೋ ವಿಚಸ್ ಅಂದ್ರೆ ಎಷ್ಟೋ ನಾವು ಮಾಡುವಂತಹ ವಿಚ್ ಕ್ರಾಫ್ಟ್ ಅಲ್ಲಿ ನಾವು ಇದನ್ನ ಪ್ರೊಟೆಕ್ಷನ್ಗಾಗಿನೂ ಯೂಸ್ ಮಾಡ್ತೀವಿ, ಪ್ರಾಸ್ಪೆರಿಟಿಗಾಗಿನೂ ಯೂಸ್ ಮಾಡ್ತೀವಿ. ಇದೂ ಸಹ ಲಕ್ಷ್ಮಿಗೆ ಇಷ್ಟವಾದಂಥ ವಸ್ತು. ಹಾಗಾಗಿ ನೀವು ಇದನ್ನ ಯೂಸ್ ಮಾಡಿ ಮನಿ ಬೌಲ್ನ ಕ್ರಿಯೇಟ್ ಮಾಡಿ. ಇದ್ರ ಪೌಡರ್ ಆದ್ರೂ ಹಾಕ್ಬೋದು, ನೀವು ಚಕ್ಕೆ ಪೀಸ್ ಆದ್ರೂ ಹಾಕ್ಬೋದು. ನೆಕ್ಸ್ಟ್ ಯಾರ್ಯಾರು ಮೇ 1 ನೀವು ನಾನೊಂದು ಬೇ ಲೀಫ್ ಅಲ್ಲಿ ಬರೆಯಕ್ ಹೇಳಿದ್ದೆ, ಮೇ 1 ಕ್ಲಾಸ್ ಅಲ್ಲಿ ಇದ್ದೀರಾ, ಸೊ ಅದನ್ನ ನೀವು ಹಾಕ್ಬೇಕಾಗತ್ತೆ. ಅದರಲ್ಲಿ ಬೇರೆಯವರು ಇವತ್ತಿನ ಕ್ಲಾಸ್ ಯಾರು ಅಟೆಂಡ್ ಮಾಡ್ತಿದ್ದೀರಲ್ಲ, ಅಂದ್ರೆ ನೀವು ನಾಳೆ ಬರೀತೀರಾ ಅದನ್ನ. ನಾಳೆ ಬೇ ಲೀಫ್ ಮೇಲೆ ಪಲಾವ್ ಎಲೆ ಇದು, ಇದ್ರ ಮೇಲೆ ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅನ್ನೋದನ್ನ ಬರಿಬೇಕು. ಯಾವ ಕಲರ್ ಪೆನ್ನು? ಗ್ರೀನ್ ಕಲರ್ ಪೆನ್ನು, ಬಲ್ಗೈಯಲ್ಲಿ ಬರಿಬೇಕು. ಓಕೆ. ನೆಕ್ಸ್ಟ್ ನಿಮ್ಮ ಮನೆಯಲ್ಲಿ ಮನಿ ಅರ್ನ್ ಮಾಡ್ತಿರೋರು ಯಾರು? ನೀವು ಪ್ಲಸ್ ನಿಮ್ಮ ಗಂಡ, ಅಪ್ಪ, ಯಾರಿದಾರೋ ಅವ್ರದ್ದೆಲ್ಲ ಪಾಸ್ಪೋರ್ಟ್ ಸೈಜ್ ಫೋಟೋ ತಗೋಬೇಕು. ಅಥವಾ ಅದಕ್ಕಿಂತ ಚಿಕ್ಕದಿದ್ರೂ ಪರವಾಗಿಲ್ಲ, ಇಷ್ಟಿಷ್ಟೇ ಬರುತ್ತೆ ಗೊತ್ತಾ ಫೋಟೋ, ಅದಾದ್ರೂ ಪರವಾಗಿಲ್ಲ, ನಿಮ್ಮ ಫೋಟೋ ಆದ್ರೂ ಪರವಾಗಿಲ್ಲ.
ಲಾಸ್ಟ್ ಟೈಮ್ ಏನ್ ಮಾಡಿದ್ರು ಯಾರೋ ಒಬ್ರು ಅಂದ್ರೆ ಗ್ರೂಪ್ ಫೋಟೋ ಅಲ್ಲೇ ಬರೀ ಫೇಸಸ್ನೇ ಕಟ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಹಂಗಾರು ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಆ ಫೋಟೋ ಹಿಂದಗಡೆ ಗ್ರೀನ್ ಕಲರ್ ಪೆನ್ನಲ್ಲಿ ಎಲ್ಲರ ಹತ್ರ ಜೂಬಿ ಕಾಯಿನ್ ಇದೆಯಾ? ಯಾರ ಹತ್ರ ಇಲ್ಲ ಅಂತಂದ್ರೆ ಇದು ಜೂಬಿ ಕಾಯಿನ್ ಹಿಂದಗಡೆ ಸಿಂಬಾಲ್ ಇದೆ, ಮನಿ ಸಿಂಬಾಲ್. ಅದನ್ನ ನೀವು ಎಲ್ಲಾ ಫೋಟೋ ಹಿಂದೆನೂ ಬರಿಬೇಕು. ಯಾರ್ಯಾರು ಮನಿ ಅರ್ನ್ ಮಾಡ್ತಿದಾರೋ ಅವರದ್ದು ಫೋಟೋ ಮಾತ್ರ, ಫ್ಯಾಮಿಲಿಯಲ್ಲಿ ಇರೋರ್ದೆಲ್ಲ ಹಾಕಂಗಿಲ್ಲ. ಯಾರ್ಯಾರು ಮನಿ ಅರ್ನ್ ಮಾಡ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಹೌಸ್ ವೈಫ್ ಇದ್ದೀರಾ, ಬಟ್ ನಿಮ್ಮ ಆಸೆ ನಾಳೆ ಕೆಲ್ಸಕ್ಕೆ ಸೇರೋದಿರ್ಬಹುದು, ನೀವು ನಾಳೆ ಟೈಲರಿಂಗ್ ಮಾಡೋದಿರ್ಬೋದು, ಸ್ವಂತ ಉದ್ಯೋಗ ಮಾಡೋದಿರ್ಬೋದು, ನಿಮ್ ಫೋಟೋ ಹಾಕ್ಬೋದು. ಅದು ಬಿಟ್ಟು ಮನೇಲಿ ಅಜ್ಜಿ ಇದ್ದಾರೆ, ಅಜ್ಜಿದು ಹಾಕದೆ ಪಾಪ ಎಮ್ಮಂಗ 98 ಇಯರ್ಸ್ ಆಗಿರುತ್ತೆ, ಅವ್ರು ಹಂಗೆಲ್ಲ ಹಾಕಂಗಿಲ್ಲ. ಯಾರು ದುಡಿತಾ ಇದ್ದಾರೆ ಅವ್ರ ಫೋಟೋ ಹಾಕಿ. ಅವ್ರ ಫೋಟೋ ಹಿಂದಗಡೆ ಜಿಬು ಸಿಂಬಾಲ್, ಇದು ಮನಿ ಸಿಂಬಾಲ್, ಇದನ್ನ ಬರಿಬೇಕು. ನೀವು ಗ್ರೀನ್ ಕಲರ್ ಪೆನ್ ಅಲ್ಲಿ ಬರಿಬೇಕು. ಜಿಬು ಸಿಂಬಾಲ್ ಇದು, ಅದನ್ನ ಬರಿಬೇಕು ಎಲ್ಲರ ಫೋಟೋ ಹಿಂದೆ. ಆ ಫೋಟೋನು ಅದ್ರೊಳಗೆ ಹಾಕ್ಬೇಕು. ಎಕ್ಸಾಂಪಲ್ 5 ಫೋಟೋ ಇದೆಯಾ, 4 ಫೋಟೋ ಎಷ್ಟಾದ್ರೂ ಇರ್ಲಿ, ಹಾಕಿ ಅದ್ರ. ನೆಕ್ಸ್ಟ್, ನಿಮ್ಮ ಹತ್ರ ಇರುವಂತ ಜಿಬು ಕಾಯಿನ್, ಅದು ಗ್ರೀನ್ ಆಗಬಹುದು ಅಥವಾ ಪೈರೈಟ್ ಆಗ. ಜಿಬು ಕಾಯಿನ್ ಇಲ್ಲ, ನನ್ನ ಹತ್ರ ಜಿಬು ಕಾಯಿನ್ ಇಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಇಲ್ಲ ಅಂದ್ರೆ ಇಲ್ಲ, ಇರೋರು ನೀವು ಜಿಬು ಕಾಯಿನ್ ಹಾಕಿ. ಆಮೇಲೆ ಕ್ಲೋನಿ ಕಾಯಿನ್ ಕೂಡ ನೀವು ಕೊಟ್ಟಿದ್ರಿ ಅಲ್ಲ, ಅದು ಪೈರೇಟ್ ಮೇಲೆನೆ ನೀವು ಕೊಟ್ಟಿದ್ದು, ಅದು ಇಡ್ಬಹುದಾ ಇಡಬಾರ್ದಾ? ಕ್ಲೋನಿ ಕಾಯಿನ್ ಕ್ಲೋನಿ ಕಾಯಿನ್ ಇಡಂಗಿಲ್ಲ. ಇಡಂಗಿಲ್ವಾ? ಓಕೆ. ಕ್ಲೋನಿ ಕಾಯಿನ್ ಇಡಂಗಿಲ್ಲ. ಸೊ ಜಿಬು ಕಾಯಿನ್ ಇದು ಸ್ವಲ್ಪ ದಿನ ಆದ್ಮೇಲೆ ನಿಮ್ ಪರ್ಸಲ್ ತೆಗೆದಿಟ್ಕೋಬಹುದು. ಜೊತೆಗೆ ಪೈರೈಟ್ ಕ್ಲಸ್ಟರ್, ಇದು ಪೈರೈಟ್ ಕ್ಲಸ್ಟರ್. ಸೊ ಇದು ಯಾರ್ಯಾರು ತಗೊಂಡಿದ್ದೀರಾ ನೀವು ಇದನ್ನ ಯೂಸ್ ಮಾಡ್ಬೋದು. ಯಾರ ಹತ್ರ ಇಲ್ಲ, ಇಲ್ಲ ಏನು ಮಾಡಕ್ಕಾಗಲ್ಲ. ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಇದು ಪೈರೈಟ್ ಕ್ಲಸ್ಟರ್. ಸೊ ನಾನು ನಾಲೆಡ್ಜ್ ಕೊಡ್ತಾ ಇದ್ದೀನಿ. ಮೇ ಬಿ ಮುಂದೊಂದು ದಿನ ನಿಮ್ಗೆ ತಗೊಳ್ಳೋ ಆಸೆ ಆಗ್ಬಹುದು, ನೀವು ತಗೊಂಡು ಯೂಸ್, ನನ್ನ ಹತ್ರನೇ ತಗೋಬೇಕಂತ ಏನು ರೂಲ್ಸ್ ಇಲ್ಲ. ನಿಮ್ಗೆ ಎಲ್ಲಾದ್ರೂ ಸಿಗಬಹುದು, ತಗೋಬಹುದು, ಯಾರ ಹತ್ರನಾದ್ರೂ ಗಿಫ್ಟ್ ಆಗಿ ಬರಬಹುದು, ಮೇ ಬಿ. ಆವಾಗ ನೀವು ಅದನ್ನು ಯೂಸ್ ಮಾಡಿ. ಸೊ ಪೈರೈಟ್ ಕ್ಲಸ್ಟರ್ ನೀವು ಎಷ್ಟು ರಾ ಆಗಿ ಯೂಸ್ ಮಾಡ್ತಿರೋ ಅಷ್ಟು ನಿಮಗೆ ಪವರ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ನಿಮ್ಮ ಹತ್ರ ಇರುವಂತಹ ಕಾಯಿನ್ಸ್, ಇಲ್ಲಿ ನಾನು ಫಿಲಿಪೈನ್ಸ್ ಕಾಯಿನ್ಸು ಹಾಕಿದ್ದೀನಿ, ಆಮೇಲೆ ದೀರಮ್ಸ್ ಅದು ಎಲ್ಲ ಹಾಕಿದ್ದೀನಿ ನಾನು ಇದರಲ್ಲಿ. ಬೇರೆ ಕಂಟ್ರಿದು ಇದನ್ನು ಹಾಕಿದ್ದೀನಿ. ನಿಮ್ಮ ಹತ್ರ ಬೇರೆ ಕಂಟ್ರಿ ಕಾಯಿನ್ಸು ಅಥವಾ ನೋಟ್ ಇದ್ರೂ ಹಾಕಬಹುದು. ನಮ್ಮ ಇಂಡಿಯಾದಲ್ಲಿ ನೋಟ್ ಎಲ್ಲ ಹಾಕ್ಬೇಡಿ, ಯಾಕಂದ್ರೆ ಅಕ್ಕಿ ಇದೆಲ್ಲ ಹಾಕಿರ್ತೀವಿ, ಅದೆಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಇರುವೆ ಬರೋ ಚಾನ್ಸಸ್ ಎಲ್ಲ ಇರುತ್ತೆ. ಆದಷ್ಟು ಕಾಯಿನ್ಗಳನ್ನ ಯೂಸ್ ಮಾಡಿ. ನನ್ನ ಹತ್ರ ಬೆಳ್ಳಿ ಕಾಯಿನ್ ಇದೆ, ಹಾಕಬಹುದಾ? ಹಾಕಬಹುದು. ನನ್ನ ಹತ್ರ ಗೋಲ್ಡ್ ಕಾಯಿನ್ ಇದೆ, ಹಾಕಬಹುದಾ? ಹಾಕಬಹುದು. ಕಾಯಿನ್ಸ್ ಎಷ್ಟಾಗುತ್ತೋ ಅಷ್ಟು ಹಾಕಿ. ಯಾವುದೂ ಇಲ್ಲಿ ಕೌಂಟ್ ಹೇಳ್ತಾ ಇಲ್ಲ ನಾನು, 10 ಹಾಕಿ, 20 ಹಾಕಿ, 100 ಹಾಕಿ ಅಂತ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಕಾಯಿನ್ಸ್ ನ ಹಾಕ್ಬೇಕಿದ್ರು. ನೆಕ್ಸ್ಟ್, ಇದು ಅತ್ತರ್ ಅಂತ ಅಂತೀವಿ ನಾವು. ಇದನ್ನ ಅತ್ತರ್ ಅಂತ ಅಂತಾರೆ, ಬಟ್ ನಿಮ್ಗೆ ಬೆಂಗಳೂರಲ್ಲಿ ಏನಂತಾರೆ ಅಂತ ನಂಗೆ ಗೊತ್ತಿಲ್ವೇ. ಪರ್ಫ್ಯೂಮ್ ಅಲ್ಲ, ಇದು ರೋಲ್ ಆನ್ ಅಂತ ಹೇಳ್ಬೋದು. ಇಂಗ್ಲಿಷ್ ಅಲ್ಲಿ ರೋಲ್ ಆನ್ ಅಂತಾರೆ. ಹಿಂಗ್ ಹಾಕೋಣದು. ಮುಸ್ಲಿಮ್ಸ್ ಹಾಕತ್ತಾರ ಗೊತ್ತಾ? ಏನಂತೀರ ಅದಕ್ಕೆ? ಹತ್ತಾರ ಅಂತಾನೆ ಹೇಳ್ತೀನಿ. ಅತ್ತರೇನಾ? ಅತ್ತರ್ ಇದು. ಅತ್ತರ್ನ ನೀವು ಹಾಕೊಂಡು ಇದನ್ನ ಮಾಡಿದ್ರೆ ದಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಅದಕ್ಕೂ 1-2 ಡ್ರಾಪ್ ಹಾಕ್ಬೇಕು ಅತ್ತರ್ನ. ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಲಕ್ಷ್ಮೀ ಪೂಜೆಗೆ ಕುಂಕುಮಕ್ಕೆ ಬರ್ತಿದ್ರಲ್ಲ ಲೇಡೀಸ್, ಅವ್ರಿಗೆ ಬೆಳ್ಳಿ ಇದ್ರಲ್ಲಿ ಹಿಂಗ್ ಹಚ್ಬಿಟ್ಟು, ಆಮೇಲೆ ಹಿಂಗ್ ನೀರು, ನಮ್ಮ ಅಕ್ಕ ಹಿಂಗ್ ಹಚ್ತಾ ಇದ್ಲು, ನಾನು ಹಿಂಗ್ ನೀರ್ ಹಾಕ್ತಾ ಇದ್ದೆ, ಆಮೇಲೆ ನಮ್ಮಮ್ಮ ಕುಂಕುಮ ಕೊಡ್ತಿದ್ರು. ಅದು ಅತ್ತರ್ನ ನೀವು ಹಾಕೊಂಡು ಇದನ್ನ ಬೌಲ್ ಮಾಡಿದ್ರೆ ತುಂಬಾ ಹೈ ಎನರ್ಜಿಲಿ ಇರುತ್ತೆ. ಅದಕ್ಕೂ 2 ಡ್ರಾಪ್ ಅತ್ತರ್ ಹಾಕ್ಬೇಕು ನೀವು. ನೆಕ್ಸ್ಟ್, ಈ ತರದ ಚಿಪ್ಸ್, ರಾ ಚಿಪ್ಸ್, ಇದು ಕ್ರಿಸ್ಟಲ್ ಚಿಪ್ಸ್. ಬ್ಲ್ಯಾಕ್ ಟರ್ಮ್ ಅಲ್ಲಿ ಇದು ಚಿಪ್ಸ್ ಕೊಟ್ಟಿದ್ನಲ್ಲ, ಅದೇ ತರಾನೇ ಇದು ಮನಿ ರಿಲೇಟೆಡ್ ಚಿಪ್ಸ್. ಯಾವುದು ಚಿಪ್ಸ್, ಒಟ್ನಲ್ಲಿ ಕ್ರಿಸ್ಟಲ್ಸ್ ಚಿಪ್ಸ್. ಯಾಕೆ ಅಂದ್ರೆ ಇದು ಭೂಮಿ ಒಳಗಡೆಯಿಂದ ಬಂದಿರೋದು. ಕ್ರಿಸ್ಟಲ್ಸ್ನ ಯಾಕೆ ಜಾಸ್ತಿ ಯೂಸ್ ಮಾಡ್ತೀವಿ ಅಂದ್ರೆ, ಭೂಮಿ ಒಳಗಡೆನೆ ಅತಿ ಹೆಚ್ಚು ಕಾಸ್ಟ್ಲಿಯೆಸ್ಟ್ ವಸ್ತುಗಳು, ಖನಿಜ, ನೀರು,
ಚಿನ್ನ, ಬೆಳ್ಳಿ, ವಜ್ರ ಎಲ್ಲ ಭೂಮಿ ಒಳಗಡೆನೆ ಸಿಗೋದು. ಕ್ರಿಸ್ಟಲ್ ಆಲ್ಸೋ ಈಕ್ವಲ್ ಟು ವೆಲ್ತ್. ಅದಕ್ಕೇನೆ ಕ್ರಿಸ್ಟಲ್ಸ್ನ ಜಾಸ್ತಿ ಬಳಸುವಂಥದ್ದು. ಇದು ಕ್ರಿಸ್ಟಲ್. ನಿಮ್ಗೆ ಏನಾದ್ರೂ ಇದು ಬೇಕಾದ್ರೆ May 1 ನಾನು ತಗೊಂಡ್ಬರ್ತೀನಿ ಕ್ರಿಸ್ಟಲ್ ಚಿಪ್ಸ್. ಇದನ್ನ ನೀವು ರಿಯೂಸ್ ಮಾಡ್ಬೋದು, ಪದೇ ಪದೇ ಯೂಸ್ ಮಾಡ್ಬೋದು. ನಾಟ್ ಓನ್ಲಿ ವೆಲ್ತ್ ಬೌಲ್, ಇದ್ರದ್ದು ಮಲ್ಟಿಪಲ್ ಯೂಸಸ್ ಇದೆ. ನೆಕ್ಸ್ಟ್ ಹೇಳ್ತೀನಿ, ಬಟ್ ಈ ಕ್ಲಾಸಿಗೆ ಸಂಬಂಧಿಸಿರೋ ಹಂಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ವೆಲ್ತ್ ಬೌಲ್ಗೆ ನೀವು ಇದು ಯೂಸ್ ಮಾಡಿದ್ರೆ ದಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಇದು. ನೆಕ್ಸ್ಟ್, ಅಷ್ಟೆಲ್ಲ ಕ್ರಿಸ್ಟಲ್ ಹಾಕಿರ್ತೀವಿ, ಅದು ಕ್ಲೆನ್ಸ್ ಆಗಬೇಕು. ಅದಕ್ಕೆ ಇದು ಸೆಲೆನೈಟ್ ಹಾಕಬೇಕು ನೀವು. ನಾನು ಬಿಗ್ ಟವರ್ ಹಾಕಿರ್ತೀನಿ, ಯಾಕಂದ್ರೆ ದೊಡ್ಡ ಮಡಕೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಬಿಗ್ ಹಾಕ್ತೀನಿ. ಸೆಲೆನೈಟ್ ಇಂಪಾರ್ಟೆಂಟ್, ಕ್ಲೆನ್ಸ್ ಆಗ್ಬೇಕು. ಅದು ಯಾವಾಗ್ಲೂ ಕ್ಲೆನ್ಸ್ ಆಗ್ತಾ ಇರ್ಬೇಕು ಆ ಬೌಲ್. ಅದಕ್ಕೆ ಸೆಲೆನೈಟ್ ಯೂಸ್ ಮಾಡ್ತೀವಿ. ಸೆಲೆನೈಟ್ ಯಾರ ಹತ್ರ ಇಲ್ಲ ಏನು ಮಾಡಕ್ಕಾಗಲ್ಲ. ನಿಮ್ಮ ಹತ್ರ ಏನಿದೆಯೋ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡಿ, ಏನು ತೊಂದರೆ ಆಗಲ್ಲ. ಇಲ್ಲಿ ಇದಿಲ್ಲ ಇದಿಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಹತ್ರ ಇರೋದ್ರಿಂದಾನೇ ನೀವು ವೆಲ್ತ್ ಬೌಲ್ ಕ್ರಿಯೇಟ್ ಮಾಡ್ಬೋದು. ವೆನ್ ಐ ಸ್ಟಾರ್ಟೆಡ್, ನನ್ನ ಹತ್ರನೂ ಎಲ್ಲಾ ಮೆಟೀರಿಯಲ್ ಇರಲಿಲ್ಲ. ನಾನು ಒಂದೊಂದು ವರ್ಷ ಒಂದೊಂದು ಮೆಟೀರಿಯಲ್ ಆ್ಯಡ್ ಮಾಡ್ತಾ ಬಂದೆ. ನಾನು ವೆಲ್ತಿ ಆದೆ, ಅದನ್ನ ಕ್ರಿಯೇಟ್ ಮಾಡಿದೆ. ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನೀವು ಇದನ್ನೆಲ್ಲ ಯೂಸ್ ಮಾಡಿ ಶ್ರೀಮಂತರಾಗಿ, ನಿಮಗೂ ವೆಲ್ತ್ ಬಂದ್ಮೇಲೆ ನೀವು ಇದನ್ನ 4 ಜನ ಹತ್ರ ಶೇರ್ ಮಾಡ್ತೀರಾ. ನೆಕ್ಸ್ಟ್, ಈ ತರದ ಬಾಲ್ಸ್ ಅಂದ್ರೆ ಇದು ಸ್ಪಿಯರ್ಸ್ ಅಂತ ಕರಿತೀವಿ. ಇದನ್ನು ಹಾಕ್ತಿವಿ. ಇದು ಕಾರ್ನೇಲಿಯನ್ ಸ್ಪಿಯರ್ಸ್. ಇದನ್ನು May 1 ತರ್ತೀನಿ ನಾನು. ಕಾರ್ನೇಲಿಯನ್ ಬಂದು ಬೇಸ್ ಚಕ್ರಗೆ ಸಂಬಂಧಿಸಿರುವಂತದ್ದು. ನಿಮ್ಮ ಮೂಲಾಧಾರ ಚಕ್ರ ಆಕ್ಟಿವ್ ಇತ್ತು, ಹೀಲ್ ಆಗಿತ್ತು ಅಂದ್ರೆ ಮನಿ ಅಟ್ರಾಕ್ಟ್ ಮೋರ್. ಇದು ನಿಮ್ಮ ಮನೆಯಲ್ಲಿರೋ ಎಲ್ಲರಿಗೂ ಹೀಲ್ ಆಗ್ಬೇಕು. ಕಾರ್ನೇಲಿಯನ್ ಅದಕ್ಕೆ ಯೂಸ್ ಮಾಡ್ತೀವಿ. ಹಾಗಾಗಿ ವೆಲ್ತ್ ಬೌಲ್ ಅಲ್ಲಿ ಕಾರ್ನೇಲಿಯನ್ನ ಸ್ಪಿಯರ್ ನಾನು ಹಾಕ್ತೀನಿ. ಯಾರ ಹತ್ರ ಇಲ್ಲ ಗಾಬರಿ ಆಗ್ಬೇಡಿ, ಭಯ ಪಡಬೇಡಿ, ಏನು ಆಗಲ್ಲ. ನಿಮ್ಮ ಹತ್ರ ಇರೋ ವಸ್ತುಗಳಿಂದನೇ ಮಾಡು. ಇದು ಕಾರ್ನೇಲಿಯನ್ ಬಾಲ್ ಸ್ಪಿಯರ್, ಇದನ್ನ ಹಾಕ್ಬೇಕು. ನೆಕ್ಸ್ಟ್, ಮ್ಯಾಮ್ ಮಡಿಕೆ ಹೊಸ ಮಡಿಕೆ ತಂದು ಮಾಡ್ಬೇಕಾ? ಹೌದು. ಚಿಕ್ಕದು. ಓಕೆ. ಹ್ಮ್. ಇದು ಸಿಟ್ರಿನ್ ಕ್ರಿಸ್ಟಲ್ಸ್, ಸ್ಮಾಲ್ ಕ್ರಿಸ್ಟಲ್ಸ್ ಆಡ್ ಮಾಡಿದೀನಿ. ನಿಮ್ಮ ಹತ್ರ ಕ್ಲಸ್ಟರ್ ಇದ್ರೆ ಕ್ಲಸ್ಟರ್, ಕ್ರಿಸ್ಟಲ್ ಇದ್ರೆ ಕ್ರಿಸ್ಟಲ್ ನ ಆಡ್ ಮಾಡಿ. ಬೇಲೀಫ್ ಆಯ್ತು, ಇದಾಯ್ತು. ಓಕೆ, ಇದಿಷ್ಟು ವೆಲ್ತ್ ಬೌಲ್ ನ ಕ್ರಿಯೇಟ್ ಮಾಡಕ್ಕೆ ಯೂಸ್ ಮಾಡ್ತಿರೋಂಥ ಪ್ರಾಡಕ್ಟ್ಸು. ಇದಿಷ್ಟನ್ನು ಹಾಕಿ ವೆಲ್ತ್ ಬೌಲ್ ನ ಮುಚ್ಚಿ ಇಡಬಾರ್ದು. ಮತ್ತೆ ಹೇಳ್ತಾ ಇದ್ದೀನಿ, ಇದಿಷ್ಟೆಲ್ಲ ಮೆಟೀರಿಯಲ್ ಹಾಕ್ತೀರಾ, ಎಲ್ಲ ಬಂದವರೆಲ್ಲ ನೋಡ್ತಾರೆ ಕೇಳ್ತಾರೆ ಅಂತ ಮುಚ್ಚಿಡೋದಲ್ಲ. ಆಮೇಲೆ 2 ಏಲಕ್ಕಿ. ಸೊ ಯಾರು ನೋಡ್ತಾರೆ ಅಂತ ಮುಚ್ಚಿಡೋದಲ್ಲ, ಓಪನ್ ಆಗಿಡ್ಬೇಕು. ಮತ್ತೆ ನಿಮ್ಮ ಮನೆಯ ಸೌತ್ ಈಸ್ಟ್ ಅಲ್ಲಿ ಇಡಬೇಕು. ಸೌತ್ ಈಸ್ಟ್ ಗೊತ್ತಿಲ್ಲ ನನಗೆ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಕಂಪಾಸ್ ಆನ್ ಮಾಡ್ಕೊಳ್ಳಿ, ನಿಮ್ಮ ಮನೆ ಬಾಗ್ಲ ಹತ್ರ ಹಿಂಗ್ ನಿಂತ್ಕೊಳ್ಳಿ, ಸೌತ್ ಈಸ್ಟ್ ತೋರ್ಸುತ್ತೆ. ಆಮೇಲೆ ನೀವು ಅಲ್ಲಿ ಇಡ್ಬೋದು. ನನಗೆ ಗೊತ್ತೇ ಆಗ್ತಿಲ್ಲ, ಅಲ್ಲಿ ಜಾಗನೇ ಇಲ್ಲ ಅನ್ನೋರು ದೇವ್ರ ಮನೇಲಿ ಇಡಿ. ಇಲ್ಲ ಅಂದ್ರೆ ನಿಮ್ಮ ವರ್ಕ್ ಡೆಸ್ಕ್ ಮೇಲೆ ಲೆಫ್ಟ್ ಸೈಡ್ ಇಟ್ಕೊಳ್ಳಿ. ನಿಮ್ಮ ಶಾಪ್ ಇದೆಯಾ, ಕ್ಯಾಶ್ ಬಾಕ್ಸ್ ಅಲ್ಲಿ ಇಡಿ. ಇನ್ನೇನಾದ್ರೂ ಡೌಟ್ ಇದ್ರೆ ಕೇಳಿ, ಎಲ್ಲಿ ಇಡಬೇಕು ಏನು ಅಂತ. ಆಮೇಲೆ ಯಾವಾಗ ಇಡಬೇಕು? ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆ ಒಳಗಡೆ ನೀವು ಈ ಬೌಲ್ನ ಕ್ರಿಯೇಟ್ ಮಾಡಿರ್ತೀರ. ಇಡೋದು ಯಾವಾಗಾರ ಇಡಿ, ಕ್ರಿಯೇಟ್ ಆಯ್ತು ಬೌಲು. ಆಮೇಲೆ ಟೈಮ್ ಆಗೋಯ್ತು ಆಫೀಸ್ಗೆ ಹೋಗ್ಬಿಟ್ರಿ, ಸಂಜೆ ಬಂದು ಯಾವ ಪ್ಲೇಸಲ್ಲಿ ಇಡಬೇಕೋ ಇಡಿ. ಇಲ್ಲ ಮಾರನೇ ದಿನ ಇಡ್ತೀರಾ, ಇಡಿ. ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಮ್ಯಾಮ್ 7 ಚಕ್ರ ಟಂಬಲ್ಸ್ ಇದೆ ಅಲ್ಲ, ಆ ಕ್ರಿಸ್ಟಲ್ಸ್ ಹಾಕ್ಬೋದಾ? ಹಾಕ್ಬೋದು. ಅದ್ ಎಷ್ಟ್ ದಿವಸ ಇಡ್ಬೇಕಂತ ಹೇಳಿ. ವೆಲ್ತ್ ಫುಲ್ ಎಷ್ಟು ದಿನ ಬೇಕು? ಯಾವಾಗ? ಯಾಕಂದ್ರೆ ವೆಲ್ತ್ ಬೌಲ್ ಅಲ್ಲಿ ಇರೋದನ್ನ ನಾನು ಪರ್ಸನಲ್ ಯೂಸ್ ಮಾಡ್ಕೋಬಾರ್ದು. ಇವಾಗ ಲಕ್ಷ್ಮಿಗೆ ಅಂತಾನೆ ನಮ್ಮನೇಲಿ ಇದಾವೆ ಚಿಕ್ಕ ಒಡವೆಗಳೆಲ್ಲ ಇದಾವೆ. ಲಕ್ಷ್ಮಿ ಕೂರ್ಸಿದಾಗ ನಾವು ಅದನ್ನೇ ಯೂಸ್ ಮಾಡ್ತೀವಿ. ನಾವು ಹಾಕೊಳ್ಳೋದು, ನಾವು ಹಾಕೋ ಒಡವೆನ ಹಾಕಲ್ಲ. ಬೇರೆಯವರು ಅವ್ರು ಹಾಕೋ ಒಡವೆನೂ ಲಕ್ಷ್ಮಿಗೆ ಹಾಕಿರ್ತಾರೆ. ನಾವು ಬೇಕಾದ್ರೆ ಫ್ಯಾನ್ಸಿ ಇಟ್ಟಿದೀವಿ ಲಕ್ಷ್ಮಿಗೆ ಹಾಕಕ್ಕೆ. ಮುತ್ತಿನ ಸರ 10 ರೂಪಾಯಿದು 5 ರೂಪಾಯಿದು, ಅದು ಲಕ್ಷ್ಮಿಗೆ ಮಾತ್ರ, ನಾವು ಯೂಸ್ ಮಾಡಲ್ಲ. ಲಕ್ಷ್ಮಿ ಮೂಗ್ತಿ ಇದೆ, ಓಲೆ ಇದೆ ಗೋಲ್ಡ್ದು, ಅದು ಅವ್ರಿಗೆ ಮಾತ್ರ, ನಾವು ಯೂಸ್ ಮಾಡಲ್ಲ. ಹಂಗೇನೆ ವೆಲ್ತ್ ಬೌಲ್ ಅಲ್ಲಿ ಇರೋ ಕ್ರಿಸ್ಟಲ್ ಪರ್ಸನಲ್ ಯೂಸ್ ಮಾಡಂಗಿಲ್ಲ, ವೆಲ್ತ್ಗೆ ಅಂತಾನೆ ಇಟ್ಟಿರ್ಬೇಕು. ಆಮೇಲೆ
ಈಗ ನೆಕ್ಸ್ಟ್ ಇಯರ್ ನೀವು ಮತ್ತೊಂದು ವೆಲ್ತ್ ಬೌಲ್ ಕ್ರಿಯೇಟ್ ಮಾಡ್ತಿರ್ತಾರೆ, ಸೇಮ್ ವಸ್ತುಗಳನ್ನ ಯೂಸ್ ಮಾಡ್ಬೋದು. ಬೇ ಲೀಫ್ನ ಸುಟ್ಟು ಹಾಕಬೇಕು, ಸುಟ್ಟು ಹಾಕಿ ಯಾವ್ದಾರ ಗಿಡಕ್ಕೆ ಹಾಕ್ಬೋದು. ನೆಕ್ಸ್ಟ್ ಅಕ್ಕಿನ ತೆಂಗಿನ ಮರಕ್ಕೆ ಹಾಕ್ಬೇಕು. ತೆಂಗಿನ ಮರ ಇಲ್ಲ ಅಂದ್ರೆ ಹುಡುಕ್ಕೊಂಡು ಹೋಗಿ ಹಾಕಿ. ನೆಕ್ಸ್ಟ್ ಇಯರ್ ನೀವು ಮತ್ತೆ ಕ್ರಿಯೇಟ್ ಮಾಡ್ಬೇಕು. ಅಂದ್ರೆ ವೆಲ್ತ್ ಬೌಲ್ ವರ್ಷಕ್ಕೆ ಎಷ್ಟು ಸತಿ ಕ್ರಿಯೇಟ್ ಮಾಡ್ಬೋದು, ಎಷ್ಟು ಸತಿ ಆದ್ರೂ ಮಾಡ್ಬೋದು, ತಿಂಗಳು ಮಾಡ್ಬೋದು. ನಿಮ್ ಬರ್ತಡೇಗೆ, ನಿನ್ ಗಂಡನ ಬರ್ತಡೇಗೆ, ಮಗನ ಬರ್ತಡೇಗೆ ಎಷ್ಟು ಸತಿ ಆದ್ರೂ ನೀವು ವೆಲ್ತ್ ಬೌಲ್ ಕ್ರಿಯೇಟ್ ಮಾಡ್ಬೋದು. ಒಬ್ಬೊಬ್ರಿಗೆ ಕ್ರಿಯೇಟ್ ಮಾಡ್ಕೋಬೋದಾ? ಮಾಡ್ಕೋಬಹುದು. ಮ್ಯಾಮ್ ಹೊಸ ಬ್ರಾಸ್ಲೆಟ್ ತಗೊಂಡಿದ್ದೆ ಇದನ್ನ 7th ಚಕ್ರದು. ಇದನ್ನ ಹಾಕ್ಬೋದಲ್ವಾ? ಯೂಸ್ ಮಾಡಿಲ್ಲ ಇದನ್ನ. ಇಲ್ಲ, ಅದ್ ನೀವ್ ಹೆಂಗೆ ನೀವ್ ವೆಲ್ತ್ ಹಂಗಾಗಿದ್ರೆ ಕ್ರಿಸ್ಟಲ್ ಬ್ರಾಸ್ಲೆಟ್ನೇ ತೋರಿಸ್ತಾ ಇದ್ನಲ್ಲ, ಬ್ರಾಸ್ಲೆಟ್ಗಳನ್ನ ಹಾಕಿ ಅಂತ. ಬ್ರಾಸ್ಲೆಟ್ನ ಹಾಕಂಗಿಲ್ಲ. ಮ್ಯಾಮ್ ಝೀಬು ಸಿಂಬಲ್ ಬರಿಬೇಕು ಅಂದ್ರಲ್ಲ ಫೋಟೋ ಹಿಂದೆ, ಅದ್ ಸಿಂಬಲ್ ಸರಿಯಾಗಿ ಕಾಣ್ಲಿಲ್ಲ ನೀವು ತೋರ್ಸುವಾಗ. ಇಲ್ಲಿ ಚಾಟ್ ಅಲ್ಲಿ ಹಾಕಿದ್ದೀನಿ, ಗ್ರೂಪ್ ಅಲ್ಲೂ ಹಾಕ್ತೀನಿ. ಇದು ಝೀಬು ಸಿಂಬಲ್. ಇನ್ಸ್ಟೆಡ್ ಆಫ್ ಪತ್ತರು ಮನಿ ಆಯಿಲ್ ಯೂಸ್ ಮಾಡ್ಬೋದಲ್ವಾ? ಎಸ್ ಸುಷಾ, ಇನ್ಸ್ಟೆಡ್ ಆಫ್ ಪತ್ತರು ನಾವು ಮನಿ ಆಯಿಲ್ ನ ಯೂಸ್ ಮಾಡ್ಬೋದು. ಹಾ ಮಾಡ್ಬೋದು. ಎಸ್, ಮನಿ ಆಯಿಲ್ ಇವ್ರಿಗೆಲ್ಲ ಹೇಳಿದ್ರೆ ಇನ್ನೂ ಕನ್ಫ್ಯೂಸ್ ಮಾಡ್ಕೊಂಡು ಮೇಡಮ್ ಏನೂ ಇಲ್ಲ ಅಂತ ಹತ್ಕೊಂಡ್ಬಿಡ್ತಾರೆ ಇನ್ನು. ಅದಕ್ಕೆ ನಾನು ಮನಿ ಆಯಿಲ್ ಬಗ್ಗೆ ಎಲ್ಲ ಹೇಳ್ತಿಲ್ಲ. ಇನ್ನೂ ಸ್ವಲ್ಪ ಇವರು ಎಕ್ಸ್ಪೀರಿಯನ್ಸ್ ತಗೊಂಡಾದ್ಮೇಲೆ ಅದನ್ನೆಲ್ಲ ಆ್ಯಡ್ ಮಾಡ್ಬೋದು. ಅದರಲ್ಲಿ ಇನ್ನೂ ಇದೆ ಮನಿ ಆಯಿಲ್, ಆಮೇಲೆ ಪ್ರಾಸ್ಪರಿಟಿ ಆಯಿಲ್, ಲಕ್ಷ್ಮಿ ಆಯಿಲ್, ಔರ ಆಯಿಲ್ ಅಂತೆಲ್ಲ. ಅದೆಲ್ಲ ಈಗ ನಿಮಗೆ ಬೇಡ, ಕನ್ಫ್ಯೂಸ್ ಆಗುತ್ತೆ. ಇದನ್ನ ಮಾಡಿಕೊಂಡು ಫಸ್ಟು ವೆಲ್ದಿ ಆಗಿ ಆಮೇಲೆ ಅದನ್ನು ಹೇಳ್ಕೊಡ್ತೀನಿ. ಮನಿ ಆಯಿಲ್ ಇರೋರು ಯೂಸ್ ಮಾಡ್ಕೋಬೋದು. ಆಮೇಲೆ ಅವರ ಸ್ಪ್ರೇ ಯಾರು ತಗೊಂಡಿದ್ದೀರಾ ದಯವಿಟ್ಟು ಅದನ್ನ ಅವರ ಸ್ಪ್ರೇ ಮಾಡ್ಕೊಳ್ಳಿ. ಓಕೆ, ಇನ್ನೇನಾದ್ರೂ ಡೌಟ್ ಇದೆಯಾ? ಆಮೇಲೆ ಇದರಲ್ಲಿರೋ ಮನಿ ಕಾಯಿನ್ಸ್ ನಾನು ಯೂಸ್ ಮಾಡ್ಕೋಬಹುದಾ? ಮಾಡ್ಕೋಬಹುದು. ಹಂಗಂತ ದಿನ ಅದರಲ್ಲಿ ತೆಗೆಯೋದು ಹಾಕೋದು ಎಲ್ಲ ಎಮರ್ಜೆನ್ಸಿಗೆ ಯು ಕ್ಯಾನ್ ಟೇಕ್, ಅಗೇನ್ ಯು ಹ್ಯಾವ್ ಟು ಕೀಪ್. ಓಕೆ, ಮ್ಯಾಮ್ ಮ್ಯಾಮ್ ಈಗ ಆಲ್ರೆಡಿ ಏನ್ ಕ್ರಿಯೇಟ್ ಮಾಡೋದು ಮ್ಯಾಮ್? ಮಾಡಿರೋ ಫೋಟೋ ನೆಕ್ಸ್ಟ್ ಇಯರ್ ಅದನ್ನ ಯೂಸ್ ಮಾಡಿ. ಓಕೆ, ಥ್ಯಾಂಕ್ ಯು. ಮ್ಯಾಮ್ ಈಗ Nice. ಆಲ್ರೆಡಿ ವೆಲ್ತ್ ಬೋಲ್ ಕ್ರಿಯೇಟ್ ಆಗಿದೆ ಅಲ್ವಾ, ಅದನ್ನ ಚೇಂಜ್ ಮಾಡ್ಬೋದಾ? ಹಾ ಮಾಡಿ, ನಾಳೆ ಮಾಡಿ. ಅಂದ್ರೆ ಈಗ ಅದ್ರಲ್ಲಿರೋ ವಸ್ತುಗಳನ್ನೆಲ್ಲ ತೆಗೆದು ಈಗ ಮತ್ತೆ ಹೊಸದಾಗಿ ಅದೇ ಬೌಲ್ಗೆ ಕ್ರಿಯೇಟ್ ಮಾಡ್ಬೋದಾ? ಎಸ್ ಮಾಡ್ಬೋದು. ಅಂದ್ರೆ ಬೌಲ್ನ ಸ್ವಲ್ಪ ಇನ್ನೊಂದ್ಸತಿ ವಾಶ್ ಮಾಡ್ಕೊಳ್ಳಿ, ಕ್ಲೀನ್ ಮಾಡ್ಕೊಳ್ಳಿ, ಕ್ಲಿನ್ಸ್ ಮಾಡ್ಕೊಳ್ಳಿ, ಮಾಡಿ. ಓಕೆ ಓಕೆ. ಮೇಡಮ್ ಮೇ ಫಸ್ಟ್ ಗೆ ಸ್ವಲ್ಪ ಜನ ಕನ್ಫ್ಯೂಷನ್ಸ್ ಇದೆ. ಕೇಳಿ, ಏನ್ ಕ್ವಶನ್ ಕೇಳಿ. ಮೇ ಫಸ್ಟ್ ಅಲ್ಲಿ ಏನೇನ್ ಆಕ್ಟಿವಿಟಿ ಮಾಡಿಸ್ತಿದ್ದೀರಾ ಅನ್ನೋ ಸ್ವಲ್ಪ ಜನ ಕನ್ಫ್ಯೂಷನ್ಸ್ ಇದೆ. ನೀವು ಒಂದ್ಸಲ ಹೇಳಿದ್ರೆ ಇಲ್ಲಿ ಗ್ರೂಪ್ ಅಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಒಂದು ಐಡಿಯಾ ಬರುತ್ತೆ. ಹೌ ಟು ಅಟ್ರಾಕ್ಟ್ ಮನಿ, ಆಮೇಲೆ ಹೌ ಟು ಕ್ಲೆನ್ಸ್ ಯುವರ್ ಔರಾ, ಅಂಡ್ ನಾವು ಸಹ ಫಸ್ಟ್ ನಿಮ್ಮ ಔರಾನ ಕ್ಲೆನ್ಸ್ ಮಾಡಿ ಕಳಿಸ್ತೀವಿ. ಡೈಲಿ ಯು ಹ್ಯಾವ್ ಟು ಕ್ಲೆನ್ಸ್ ಅಕಾರ್ಡಿಂಗ್ಲಿ. ಹೆಂಗೆ ರೇಖಿ ಚಕ್ರ, ರೇಖಿ ಹೀಲಿಂಗ್ ಹೇಳ್ಕೊಟ್ಟಿದ್ದು ಅದೇ ರೀತಿ ಔರಾ ಕ್ಲೆನ್ಸಿಂಗ್ ಹೇಳ್ಕೊಡ್ತೀವಿ. ದಟ್ ಯು ಹ್ಯಾವ್ ಟು ಫಾಲೋ. ಸಿಂಪಲ್ ವೇಲ್ ಹೇಳ್ಕೊಡ್ತೀವಿ ಅದು. ನೆಕ್ಸ್ಟ್ ಮನಿ ಮೆಡಿಟೇಷನ್, ಮನಿ ಕಾರ್ಮಿಕ್ ಡೆಬ್ಸ್ ಕ್ಲಿಯರೆನ್ಸ್. ಲಾಸ್ಟ್ ಟೈಮ್ ಡಿಸೆಂಬರ್ ಅಲ್ಲಿ ಮಾಡಿದ್ದಂಥ ಕ್ಲಾಸ್ ಅಲ್ಲಿ ಮನಿ ಕರ್ಮ ರಿಲೀಸ್ ಮಾಡಿಸಿದ್ದೆ ನಾನು. ಅದೇ ಕನ್ನಡೀಟ್ ಮಾಡಿಸಿದ್ನಲ್ಲ ಅದು, ಶ್ರಾದ್ದ ಮಾಡಿದ್ವಲ್ಲ ಆ ತರ ಅದು ಮನಿ ಕರ್ಮ ರಿಲೀಸ್ ಮಾಡಿದ್ದು. ಇದು ಮನಿ ಕಾರ್ಮಿಕ್ ಡೆಬ್ಸ್ ನ ಕ್ಲಿಯರ್ ಮಾಡಿಸ್ತಾ ಇರೋದು. ಇದಕ್ಕೂ ಒಂದು ಆಕ್ಟಿವಿಟಿ ಇರುತ್ತೆ. ಆಮೇಲೆ ಹನುಮಾನ್ ಕಾಯಿನ್ ನ ಕೊಡ್ತೀನಿ. ಲಾಸ್ಟ್ ಟೈಮ್ ಝೀಬು ಕಾಯಿನ್ ಕೊಟ್ಟಿದ್ದೆ, ಈ ಸತಿ ಹನುಮಾನ್ ಕಾಯಿನ್ ಕೊಡ್ತೀವಿ. ಹನುಮಾನ್ ಕಾಯಿನ್ ಕೊಡ್ಬೇಕಾದ್ರೆ ರೇಖಿಯಲ್ಲಿ ಹೇಗೆ ದೀಕ್ಷೆ ಕೊಟ್ವಲ್ಲ ಅದೇ ರೀತಿ ಪ್ರತಿಯೊಬ್ಬರಿಗೂ ಅವರ ಹೀಲ್ ಮಾಡಿ ಆಮೇಲೆ ಹನುಮಾನ್ ಕಾಯಿನ್ ನ ಕೊಡ್ತೀವಿ.
ಎಲ್ಲರೂ ಸೇರಿ ಹನುಮಾನ್ ಕಾಯಿನ ನಿಮ್ಮ ಕೈಲಿ ಇಟ್ಕೊಂಡು ಅದನ್ನ ಚಾರ್ಜ್ ಮಾಡಿ ಅದನ್ನ ಹೇಗೆ ನಿಮ್ಮ ಜೀವನದಲ್ಲಿ ಬಳಸ್ಕೋಬೇಕು, ಆಮೇಲೆ ಯಾಕೆ ಹನುಮಾನ್ ಕಾಯಿನು, ಯಾಕೆ ಆ ಕಲರು, ಯಾಕೆ ಮೇ 1 ಯಾಕೆ ಶ್ರೀರಾಮ್ ಅಂತ ಬರೆಯಕ್ಕೆ ಹೇಳಿದಿರ, ಎಲ್ಲದ್ರ ಬಗ್ಗೆನೂ ಅಲ್ಲಿ ಹೇಳ್ತೀನಿ. ಅದಾದ್ಮೇಲೆ ಮನಿ ರಿಲೇಟೆಡ್ ಇಶ್ಯೂಸ್ ಏನಾದರೂ ಇದ್ರೆ, ನಿಮ್ಮ ಲೈಫಲ್ಲಿ ಏನಾದರೂ ಮನಿ ರಿಲೇಟೆಡ್ ಇಶ್ಯೂಸ್ ಇದ್ರೆ ಅದಕ್ಕೆ ಟರ್ಮರಿಕ್ ರಿಚುವಲ್ ಶೇರ್ ಮಾಡ್ತೀವಿ. ಆಮೇಲೆ ನಿಮ್ಮ ಲೈಫಲ್ಲಿ ನಿಮಗೆ ಸಾಲ್ವ್ ಆಗದೆ ಇರುವಂಥ ಮನಿ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಯು ಕ್ಯಾನ್ ಆಸ್ಕ್ ಕ್ವಶನ್ ಅಂಡ್ ಆನ್ಸರ್ ಇರುತ್ತೆ. ಅದಾದ್ಮೇಲೆ ಮನಿ ರಿಲೇಟೆಡ್ ಆಗಿ ಇರುವಂಥ ಸ್ವಿಚ್ ಕೋಡ್ಸ್ ಆಗಿರಬಹುದು, ಮನಿ ರಿಲೇಟೆಡ್ ವಿಷಯದ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್. ಮಧ್ಯದಲ್ಲಿ ಎಂಟರ್ಟೈನ್ಮೆಂಟ್ಗೆ ಅಂತ ಒಂದು ಮ್ಯಾಜಿಕ್ ಶೋ ಇಟ್ಟಿದ್ದೀನಿ. ಅದೇನು 20, ಯಾಕಂದ್ರೆ ಮಕ್ಕಳನ್ನ ಕರ್ಕೊಂಡು ಬರ್ತಿದ್ದಾರೆ, ಅವ್ರಿಗೆ ಬೋರ್ ಆಗಬಾರ್ದು, ಆಮೇಲೆ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾರೆ, ಅವ್ರಿಗೂ ಎಂಟರ್ಟೈನ್ಮೆಂಟ್ ಇರಲಿ. ಆ್ಯಂಡ್ ಆ ವ್ಯಕ್ತಿನೂ ಒಂದು ಕಾಲದಲ್ಲಿ ನನ್ನ ಸ್ಟೂಡೆಂಟು, ಈಗ ಮೆಜಿಷಿಯನ್ ಆಗ್ಬಿಟ್ಟಿದ್ದಾನೆ. ಅವನಿಗೆ ನಾನು ಚಾನ್ಸ್ ಕೊಡಬೇಕು ಅಂದರೆ ಬೇರೆ ಏನು ಆಪ್ಷನ್ ಇಲ್ಲ, ಅದಕ್ಕೆ ಅವನಿಗೆ ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ. ನೀವು ಟೀ ಕಾಫಿ ಟೈಮಲ್ಲಿ ನಿಮಗೆ ಒಂದು ಮ್ಯಾಜಿಕ್ ಶೋ ಇರುತ್ತೆ. ಅದಾದ್ಮೇಲೆ ಟೀ ಕಾಫಿ ಲಂಚ್ ಇರುತ್ತೆ. ಅದಾದ್ಮೇಲೆ ಲೈವ್ ಎಕ್ಸ್ಪೆರಿಮೆಂಟ್ಸ್ ನಾನು ಮಾಡಿ ತೋರಿಸ್ತೀನಿ, ಹೇಗೆ ಪಾಸಿಟಿವ್ ಮೈಂಡ್ಸೆಟ್ ನೆಗೆಟಿವ್ ಮೈಂಡ್ಸೆಟ್ ವರ್ಕ್ ಆಗುತ್ತೆ, ಆಮೇಲೆ ಮನಿ ಮೈಂಡ್ಸೆಟ್ ಹೆಂಗೆ ವರ್ಕ್ ಆಗುತ್ತೆ. ಎಲ್ಲರಿಗೂ ಮನಿ ಮೈಂಡ್ಸೆಟ್ ಇದೆ ಅಂದರೆ ನಾನು ನಂಬಲ್ಲ, ಅಂದರೆ ಕೆಲವೊಬ್ಬರನ್ನ ಒಂದು 5-6 ಜನ ಬಿಟ್ಟು ಇನ್ನು ಯಾರಿಗೂ ಮನಿ ಮೈಂಡ್ಸೆಟ್ ಇಲ್ಲ. ಇಲ್ಲಿ ಫಿಯರ್ ಇದೆ, ಬೇಜಾರಾಗಬೇಡಿ. ವೆಲ್ತ್ ಬೌಲ್ ಕ್ರಿಯೇಷನ್ಗೆ ಓನ್ಲಿ 6 ಪೀಪಲ್ ಜಾಯಿಂಟ್. ನಿನ್ನೆ ಫ್ರೀ ಕ್ಲಾಸ್ಗೆ 49 ಪೀಪಲ್ಸ್ ಜಾಯಿಂಟ್. ಇದರಲ್ಲೇ ಗೊತ್ತಾಗುತ್ತೆ ಮನಿ ಬಗ್ಗೆ ಎಷ್ಟು ಫಿಯರ್ ಇದೆ. ಮನಿ ಮೈಂಡ್ಸೆಟ್ ಹೇಗೆ ಅಲೈನ್ ಮಾಡ್ಕೊಳ್ಳೋದು. ಎವ್ರಿ ಡೇ ನಿಮಗೆ ಮನಿ ರಿಲೇಟೆಡ್ ಡಿಸ್ಟ್ರಾಕ್ಷನ್ಸ್ ಆಗೇ ಆಗತ್ತೆ. ಯಾರು ನೀನು ರಿಚ್ಚು, ನೀನು ವೆಲ್ದಿ, ನೀನು ಶ್ರೀಮಂತೆ, ನಿನ್ನ ಹತ್ರ ದುಡ್ಡು ಬರುತ್ತೆ ಅಂತ ಯಾರು ಹೇಳಲ್ಲ. ಎಲ್ಲರೂ ಅಷ್ಟೇ, ನೀನೇನ್ ಬಿಡು, ಎಲ್ಲರೂ ನಿಮ್ಮನ್ನ ಡೌಟ್ ಆಗೇ ನೋಡ್ತಿರ್ತಾರೆ. ಅದು ಒಂದು. ಆಮೇಲೆ ಕಣ್ ದೃಷ್ಟಿ ಬೀಳ್ತಾ ಇರುತ್ತೆ ಎವ್ರಿ ಡೇ. ಮನಿ ರಿಲೇಟೆಡ್ ಎಲ್ಲರಿಗೂ ಬೀಳುತ್ತೆ. ನಿನ್ನ ಹತ್ರ ದುಡ್ಡು ಇರಲಿ ದುಡ್ಡು ಇಲ್ಲದೆ ಇರಲಿ, ನೀನೊಂದು ಸ್ವಲ್ಪ ಚೆನ್ನಾಗಿ ರೆಡಿ ಆಗೋದು ಪೌಡ್ರೇ ಹಾಕೋ ಸಾಕು, ಆಯ್ತು ಕಣ್ ಬೀಳುತ್ತೆ. ಅದು ಮನಿಗೂ ಬೀಳತ್ತೆ. ನೀನ್ ಏನೊಂದು ಹೊಸ ವೆಹಿಕಲ್ ತಗೋತೀಯ, ಹೊಸ ಕ್ಲಿಪ್ಪೇ ತಗೋತೀಯ, ಓಕೆ ನೋಡಿ ಹೆಂಗ್ ದುಡ್ಡು ಖರ್ಚು ಮಾಡ್ತಾಳೆ, ದುಡಿತಾಳೆ, ವ್ಯಾಲ್ಯೂನೇ ಗೊತ್ತಿಲ್ಲ ಅಂತೆಲ್ಲ. ಸೊ ಅಂದ್ರೆ ಇವಿಲ್ ಐ ಪ್ರೊಟೆಕ್ಷನ್ ಅಂದ್ರೆ ಅದಕ್ಕೆ ಅವರ ಪ್ರೊಟೆಕ್ಷನ್ ಮಾಡ್ಕೋಬೇಕು. ಹೇಗೆ ನಿಮ್ಮ ಮನಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು. ಇನ್ನು ಕೆಲವೊಬ್ರು ಹೇಳ್ತಾರೆ ಮನಿ ಏನೋ ಬರ್ತಾ ಇದೆ ಆದ್ರೆ ಉಳಿತಾ ಇಲ್ಲ. ಹೌ ಟು ಪ್ರೊಟೆಕ್ಟ್ ಯುವರ್ ಮನಿ, ಹೌ ಟು ಯುಟಿಲೈಸ್ ಮನಿ ಎನರ್ಜಿ. ಆಮೇಲೆ ನಿಮ್ಮ ಫಿಯರ್ ಹೋಗಿಲ್ಲ. ಆಮೇಲೆ ಕಾರ್ಮಿಕ್ ಡೆಬ್ಸ್ ಕ್ಲಿಯರ್ ಮಾಡುವಾಗಲೇ ಒಂದು ಆಕ್ಟಿವಿಟಿ ಮಾಡಿಸ್ತೀನಿ ನಾನು. ಇಟ್ಸ್ ಅ ಡೀಪ್ ಮೆಡಿಟೇಷನ್. ಆಲ್ಫಾ, ಗಾಮಾ, ಬೀಟಾ, ಇದು ಯಾರಿಗೆ ಗೊತ್ತಿದೆಯೋ, ಉಷಂಗ್ ಗೊತ್ತಿದೆ, ಬೇರೆಯವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ಆ ಸ್ಟೇಜಲ್ಲಿ ಹೋಗಿ ನಾನು ಮೆಡಿಟೇಷನ್ ಮಾಡಿಸ್ತೀನಿ. ಆವಾಗ ಕಾರ್ಮಿಕ್ ಡೆಬ್ಸ್ ರಿಲೀಸ್ ಆಗುತ್ತೆ. ಸೊ ಈ ಮನಿ ಫಿಯರ್ ನೆಕ್ಸ್ಟ್ ಜನರೇಷನ್ಗೆ ಕಂಟಿನ್ಯೂ ಆಗಲ್ಲ. ಇದು ನಿಮಗೆ ಎಂಡ್ ಆಗುತ್ತೆ. ನಿಮ್ಮ ಅಮ್ಮ, ನಿಮ್ಮ ಅಜ್ಜಿ, ನಿಮ್ಮ ಮುತ್ತಜ್ಜಿ ಎಲ್ಲ ನಿಮಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟೆ ಹೋಗಿರೋದವರು. ಮನಿ ಹುಷಾರು, ದುಡ್ಡು ಖರ್ಚು ಮಾಡ್ಬೇಡ, ಹೊರಗಡೆ ಹೋಗ್ಬೇಡ, ದುಡ್ಡು ಖರ್ಚಾಗುತ್ತೆ, ಗಂಡನ ಹತ್ರ ದುಡ್ಡು ಕೇಳ್ಬೇಡ, ಪದೇ ದುಡ್ಡು ಖರ್ಚು ಮಾಡ್ಬೇಡ. ಇದನ್ನೆಲ್ಲ ನಿಮ್ಗೆ ಆಲ್ರೆಡಿ ಅವ್ರು ಫೀಡ್ ಮಾಡಿ ತಥಾಸ್ತು ಮಾಡಿ ಹೋಗಿದ್ದಾರೆ. ಅದನ್ನೇನೆ ನೀವು ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಮಕ್ಳಿಗೂ ಅದೇ ಕಂಟಿನ್ಯೂ ಆಗುತ್ತೆ. ಯು ಹ್ಯಾವ್ ಟು ಕಟ್ ಕಾರ್ಮಿಕ್ ಡೆಬ್ಸ್ನ ಕಟ್ ಮಾಡಬೇಕು. ದೆನ್ ಇಟ್ ವಿಲ್ ನಾಟ್ ಕಂಟಿನ್ಯೂ ಟು ನೆಕ್ಸ್ಟ್ ಜನರೇಷನ್. ಇದೆಲ್ಲ ಇರುತ್ತೆ. ಇದಕ್ಕೂ ಜಾಸ್ತಿ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಟೈಮ್ ಸಾಕಾಗಿದ್ರೆ ಇನ್ನೊಂದು 2-3 ಸಬ್ಜೆಕ್ಟ್ ಆ್ಯಡ್ ಮಾಡ್ತೀನಿ ರಿಲೇಟೆಡ್ ಟು ಮನಿನೇ. ಬಟ್ ಈ ಸತಿ ಕ್ರಿಸ್ಟಲ್ ಎಕ್ಸಿಬಿಷನ್ ಇದೆ. ಹಾ, ಎಕ್ಸಿಬಿಷನ್ ಅಂದ್ರೆ ಅಲ್ಲಿ ಇಟ್ಟಿರ್ತೀನಿ. ನಿಮ್ಗೆ ಯಾವಾಗ ಬ್ರೇಕ್ ಟೈಮ್ ಇರುತ್ತಲ್ಲ, ಊಟದ ಟೈಮು, ಟೀ ಟೈಮ್, ಅವಾಗ ಮಾತ್ರ ನಾನು ನೋಡಕ್ ಬಿಡ್ತೀನಿ. ಅದಕ್ಕೆ ಅಂತ ಸ್ಪೆಷಲ್ ಟೈಮ್ ಮೇ ಬಿ ನಂಗೆ ಸಾಕಾಗೋದಿಲ್ಲ, ಅಥವಾ ಹೋಗೋ ಟೈಮಲ್ಲಿ ನೀವು ನೋಡ್ಕೋಬಹುದು. ಯಾಕಂದ್ರೆ ಸಬ್ಜೆಕ್ಟ್ ಇರುತ್ತೆ, ಆಮೇಲೆ ಡಿಸ್ಟರ್ಬ್ ಆಗಬಾರ್ದು ಬೇರೆಯವರು. ಹಾಗಾಗಿ ಕ್ರಿಸ್ಟಲ್ ಸೇಲು ಇರುತ್ತೆ. ಯು ಕ್ಯಾನ್ ಟೇಕ್ ಕ್ರಿಸ್ಟಲ್ ಬ್ರೇಕ್ ಟೈಮಲ್ಲಿ, ಊಟ ಟೈಮಲ್ಲಿ, ಕಾಫಿ ಟೀ ಟೈಮಲ್ಲಿ ಯು ಕ್ಯಾನ್ ವಿಸಿಟ್ ಅಂಡ್ ಯು ಕ್ಯಾನ್ ಪರ್ಚೇಸ್ ಕ್ರಿಸ್ಟಲ್. ಅದ್ರ ಬಗ್ಗೆನೂ ನಾಲೆಡ್ಜ್ ಕೊಡ್ತೀನಿ. ಅದು ಬಿಟ್ರೆ ಯಾರು ಹೊಸದಾಗಿ ಬರ್ತಿದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಅನ್ಲಿಮಿಟೆಡ್ ಕಾಫಿ, ಟೀ, ಸ್ನ್ಯಾಕ್ಸು. ಕೊನೆಗೆ ಲಾಸ್ಟ್ ಕ್ಲಾಸಲ್ಲಂತೂ ಯಾಕಪ್ಪ ಸ್ನ್ಯಾಕ್ಸ್ ಕೊಡ್ತಾ ಇದ್ದೀರಾ ಅನ್ನಂಗಾಗಿತ್ತು. ಆ ಬರ್ಗರ್ ಅಂತೆ, ಇದೇನ ಬಿಸ್ಕೆಟ್ ಅಂತೆ, ಉಪ್ಪಂತೆ, ಉಪ್ಪಿದ ಬಿಸ್ಕೆಟ್ ಅಂತೆ, ಸಕ್ಕರೆ ಏನೇನೋ ಕೊಟ್ಬಿಟ್ರು ಅವ್ರು ಲಾಸ್ಟಲ್ಲಿ. ಸೊ ಅನ್ಲಿಮಿಟೆಡ್ ಸ್ನ್ಯಾಕ್ಸು, ಟೀ, ಕಾಫಿ, ಮಿಲ್ಕ್. ಅದು ಬಿಟ್ರೆ ಊಟ, ವೆಜ್ ಊಟ ಇರತ್ತೆ, ಐಸ್ ಕ್ರೀಮು, ಸ್ವೀಟ್ಸ್ ಎಲ್ಲ ಇರತ್ತೆ. ಎಂಜಾಯ್ ಲಂಚ್. ಆಮೇಲೆ ಇನ್ನೊಂದು
ಫ್ಯಾಮಿಲಿ ಟುಗೆದರ್ ಅಲ್ಲಿ ನಾವು ಊಟ ಮಾಡೋದು ಬರ್ಕತ್ತನ್ನ ಊಟ ಮಾಡೋದು ಅಂತ ಅಂತೀವಿ. ಸೊ ಆ ರೀತಿಯ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗತ್ತೆ. ಆಮೇಲೆ ನಾನು ಇದನ್ನ ಎಷ್ಟೋ ಕ್ಲಾಸಲ್ಲೂ ಹೇಳಿದೀನಿ, ಇನ್ನು ಮುಂದೆನೂ ಹೇಳ್ತಾ ಇದ್ದೀನಿ, ನಿನ್ನ ಸಂಗತ್ ಹೆಂಗಿರತ್ತೆ ನೀನ್ ಹಂಗಾಗ್ತೀಯ. ನೀನ್ ರಿಚ್ ಪೀಪಲ್ ಜೊತೆಗಿದ್ರೆ ರಿಚ್ ಆಗ್ತೀಯ, ಬುದ್ಧಿವಂತರ ಜೊತೆಗಿದ್ರೆ ಬುದ್ಧಿವಂತೆ ಆಗ್ತೀಯ, ವೆಲ್ದಿ ಜನ ಜೊತೆಗಿದ್ರೆ ವೆಲ್ದಿ ಆಗ್ತೀಯ. ನಿನ್ನನ್ನ ನೀನು ಹೈ ಲೆವೆಲ್ ಅಲ್ಲಿ ನೋಡ್ಕೊಂಡಿಲ್ಲ ಅಂದ್ರೆ ನೀನ್ ಅದನ್ನ ರೀಚ್ ಮಾಡಕ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಈಗ ಹೌಸ್ ವೈಫ್ ಆಗಿರ್ಬಹುದು ಅಥವಾ ಕೆಲಸ ಇಲ್ಲದೆ, ಎಕ್ಸಾಂಪಲ್ಸ್ ಇದು, ಯಾರು ಮನ್ಸಿಗೆ ತಗೋಬೇಡಿ. ಕೆಲಸ ಇಲ್ಲದೆ ಇರೋರು ಮನೇಲೇ ಇರ್ತಾರೆ. ಕಾರ್ಪೊರೇಟ್ ಲೈಫ್ ಹೆಂಗಿರುತ್ತೆ, ಹೌ ಟು ಡೀಲ್, ಹೊಸದಾಗಿ ಪರಿಚಯ ಆದ ತಕ್ಷಣ ಚೆನ್ನಾಗಿದ್ದೀರಾ, ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ, ಎಷ್ಟು ಜನ, ಮದ್ವೆ ಆಗಿದ್ಯಾ, ಮಕ್ಕಳಾಗಿದ್ಯಾ, ನಿಮ್ಮ ಅಪ್ಪದ ಆಸ್ತಿ, ಇಂಥವೇ ತಾನೇ ಫಸ್ಟ್ ಕೇಳೋ ಕ್ವಶನ್ಸ್. ಯು ಹ್ಯಾವ್ ಟು ಚೇಂಜ್ ದಟ್ ಆಟಿಟ್ಯೂಡ್. ಕಾರ್ಪೊರೇಟ್ ಆಟಿಟ್ಯೂಡ್ ಹೆಂಗಿರುತ್ತೆ, ವರ್ಕ್ ರಿಲೇಟೆಡ್ ಮಾತ್ರ ಇರುತ್ತೆ. ಕಾನ್ಫಿಡೆನ್ಸ್ ಅಂತ ಪ್ಲೇಸಲ್ಲಿ ಹೋದ್ರೆ ನಿನ್ ಬಿಹೇವಿಯರ್ ಹೆಂಗಿರ್ಬೇಕು, ನೀನ್ ಕೂತ್ಕೊಳ್ಳೋ ಸ್ಟೈಲ್ ಹೆಂಗಿರ್ಬೇಕು, 4 ಜನ ಹತ್ರ ಮಾತಾಡ್ಬೇಕಾದ್ರೆ ಹೆಂಗಿರ್ಬೇಕು. ನಾನು ಇದನ್ನ ಜೋಕ್ ಮಾಡ್ತಾ ಇಲ್ಲ, ಲಾಸ್ಟ್ ಕ್ಲಾಸಲ್ಲೂ ಅಷ್ಟೇ ಡಾಕ್ಟರ್ಸ್, ಇಂಜಿನಿಯರ್ಸ್ ಬಂದಿದ್ರು. ಈ ಸತಿ ಶಿಲ್ಪಾ ಮೇಡಮ್ ಪೊಲೀಸ್ನ ಕರ್ಕೊಂಡ್ ಬರ್ತಾರಂತೆ. ಈ ಸತಿನೂ ಆತರ ರಿಲೇಟೆಡ್ ಅವರೇ ಬರ್ತಾರೆ. ಅವ್ರು ಹೆಂಗ್ ಬಿಹೇವ್ ಮಾಡ್ತಾರೆ, ಹೌ ಯು ಲರ್ನ್, ನಿನ್ನ ವಿದ್ಯೆ, ನಿನ್ನ ಗುಣ ನಿನಗ್ ಗೊತ್ತಿದೆ. ಈಗ ಯಾರ್ಯಾರು ಜಾಬ್ಗೆ ಹೋಗ್ತಾರೆ ಲೇಡೀಸ್, ಅವ್ರಿಗೆ ಗೊತ್ತಿರುತ್ತೆ, ಒಂದ್ ಸ್ವಲ್ಪ ಕಾರ್ಪೊರೇಟ್ ಲೈಫ್ ಎಲ್ಲ ಅನುಭವಿಸಿರ್ತಾರೆ, ನೋಡಿರ್ತಾರೆ, ಎಲ್ಲ ಗೊತ್ತಿರುತ್ತೆ. ಅದನ್ನ ರೀಚ್ ಆಗಬೇಕು ಅನ್ನುವಂಥವ್ರು, ಮೇ ಬಿ ನೀವು ಮೇಕಪ್ ಆರ್ಟಿಸ್ಟ್ ಆಗಿರ್ಬಹುದು, ಹೌಸ್ ವೈಫ್ ಆಗಿರ್ಬಹುದು, ಕೆಲಸ ಗೊತ್ತಿದೆ, ಚೆನ್ನಾಗಿದೆ, ನಾಲೆಡ್ಜ್ ಇದೆ. ಇನ್ನ ಕೆಲವರು ಬಿ.ಟೆಕ್ ಮಾಡಿರ್ತಾರೆ, ಮನೇಲಿ ಇರ್ತಾರೆ, ಬಿಸ್ನೆಸ್ ಸ್ಕಿಲ್ಸ್ ಇದೆ. ನಾಳೆ ಸಡನ್ ಆಗಿ ವೆಲ್ತ್ ಬಂತು, ಯಾರೋ ಬಿಸ್ನೆಸ್ ಹ್ಯಾಂಡ್ ಓವರ್ ಮಾಡಕ್ ಕೊಟ್ರು ನಿಮ್ಗೆ, ಹೌ ಯು ವಿಲ್ ಹ್ಯಾಂಡಲ್, ಹೌ ಈಸ್ ಯುವರ್ ಕಾನ್ಫಿಡೆಂಟ್, ಹೌ ಈಸ್ ಯುವರ್ ನಾಲೆಡ್ಜ್. ಬರೀ ದುಡ್ಡು ಎಣ್ಸಕ್ ಬರುತ್ತೆ, ಮಾತಾಡಕ್ ಬರುತ್ತೆ ಅಂದ್ರೆ ಸಾಲದು. ಅದೇ ಆತರ ಆಗತ್ತೆ. ಚಿನ್ನ ಬಂತು, ಸೇರ್ ತಂದ್ರು, ಸೇರಲ್ಲಿ ದುಡ್ಡು ಕೊಟ್ರು, ಹಂಗಾಗತ್ತೆ ಕತೆ. ಇನ್ನೊಂದು, ವೆಲ್ದಿ ಆಗ್ಬೇಕು ಅಂದ್ರೆ ಇಟ್ಸ್ ಅ ಸ್ಟೆಪ್ ಆಗೋದು. ನಾನು ಮನೇಲೆ ಕುತ್ಕೊಂಡು ಶ್ರೀಮಂತ ಆಗ್ಬೇಕು, ನಾನು ಮನೇಲೆ ಇನ್ನೂ ಒಬ್ರು ಗಂಡ್ ಮಕ್ಕಳನ್ನ, ಕೆಲವೊಬ್ರು ಸಿಕ್ಕಾಪಟ್ಟೆ ಆಸ್ತಿ ಮಾಡಿರ್ತಾರೆ, ಸಿಕ್ಕಾಪಟ್ಟೆ ರಿಚ್ ಇರ್ತಾರೆ, ಆದ್ರೂ ಅವರು ಒಂದ್ 3 ಜೊತೆನೋ ಬಟ್ಟೆ ಇರತ್ತೆ ಅವ್ರ ಹತ್ರ. ಗಂಡು ನಾನು ಹೇಳ್ತಿರೋದು, ಅಪ್ಪನೋ ಅಜ್ಜನೋ ಏನೋ 3 ಜೊತೆ ಬಟ್ಟೆ ಇರುತ್ತೆ, ಅದೇ ಚಪ್ಪಲಿ, ಅದೇ ಬಟ್ಟೆ. ದೇ ಆರ್ ನಾಟ್ ಎಂಜಾಯಿಂಗ್ ವೆಲ್ತ್. ಅವ್ರ ಮೊಮ್ಮಕ್ಳೆಲ್ಲ ಮಜಾ ಮಾಡ್ತಿರ್ತಾರೆ ಫಾರಿನ್ ಅಲ್ಲಿ. ಕರ್ಮ ಬೇಕು ರೀ, ನೀನ್ ಅನ್ಭವ್ಸಕ್ಕೆ ನಿನಗೆ ಯೋಗ್ಯತೆ ಬೇಕು. ದುಡಿಯೋದು ನೀನು ಎಲ್ಲ ದುಡಿಬೋದು, ಕಷ್ಟಪಟ್ಟು ಎಲ್ಲರೂ ದುಡಿತಾರೆ, ಬೇಕು ಅನ್ಭವ್ಸಕ್ಕೆ. ಮತ್ತೆ ಹೇಳ್ತೀನಿ, ಈ 3,000 ಅನ್ನೋದು, ಹೇಳಿ ಮಧು. ಮ್ಯಾಮ್, ಮತ್ತೆ ಬಟ್ಟೆ ಜಾಸ್ತಿ ತಗೊಂಡ್ರೆ ನೆಕ್ಸ್ಟ್ ಜನ್ಮದಲ್ಲಿ ಬಟ್ಟೆನೇ ಸಿಗೋದಿಲ್ಲ, ದುಡ್ಡು ಜಾಸ್ತಿ ಖರ್ಚು ಮಾಡಿದ್ರೆ ಬಡವರಾಗ್ತಾರೆ, ಈ ತರ ಎಲ್ಲ ಇರ್ತಲ್ಲ, ಇದು ನಿಜಾನಾ? ನೋ, ದಟ್ ಈಸ್ ನಾಟ್ ನಿಜ. ಹಂಗಾಗಿದ್ರೆ ಬ್ರಾಂಡೆಡ್ ಕಂಪನಿಗಳೇ ಇರಬಾರ್ದಾಗಿತ್ತು. ಅದೆಲ್ಲ ಒಂದ್ ರೀತಿ ಏನ್ ಗೊತ್ತಾ, ನೀನ್ ಆ ಭಯದಿಂದ ನೀನು ಕಡಿಮೆ ಖರ್ಚು ಮಾಡ್ಬೇಕು. ಹೊಸ ಬಟ್ಟೆ ತಗೊಂಡೆ ಎಷ್ಟ್ ಜನ ಊಟ ಮಾಡಿಸ್ಬೇಕಾದ್ರೆ ಗುಮ್ಮ ಬರುತ್ತೆ ಊಟ ಮಾಡು ಅಂತ ಊಟ ಮಾಡಿಸ್ತೀರಾ? ಗುಮ್ಮ ಬರುತ್ತೆ ಊಟ ಮಾಡು ಅಂತ ಎಷ್ಟ್ ಜನ ಊಟ ಮಾಡಿಸ್ತೀರಾ? ಗುಮ್ಮ ಎಲ್ಲಿದ್ದಾನೆ? ಬರ್ತಾನ ಗುಮ್ಮ? ದಟ್ ಇಸ್ ಫಿಯರ್. ಆಮೇಲೆ ಇನ್ನೊಂದು, ಬಟ್ಟೆ ನೀನ್ ಜಾಸ್ತಿ ತಗೊಂಡಾಗ ಯು ವಿಲ್ ನಾಟ್ ರೆಸ್ಪೆಕ್ಟ್ ವಾಟ್ ಯು ಹ್ಯಾವ್. ನಿನ್ ಹತ್ರ ಏನಿದೆಯೋ ಅದಕ್ಕೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ನೀನು, ಎಲ್ಲಾದ್ರಲ್ಲಿ ಬಿಸಾಕ್ತಿಯಾ. ಮೇ ಬಿ ಅವಾಗೆಲ್ಲ ಜಾಗ ಕಮ್ಮಿ ಇರ್ತಾ ಇತ್ತು ಬಟ್ಟೆ ಇಡಕ್ಕೆ. ಆಮೇಲೆ ಅವಾಗ ಎಲ್ಲಾರು ಬಟ್ಟೆ ತಗೊಂಡ್ರೆ ವರ್ಷಕ್ಕೊಂದ್ಸತಿ ಎಲ್ಲಾರು ಬಟ್ಟೆ ತಗೋತಾ ಇದ್ರು, ಅಷ್ಟೇ ಮುಗೀತು. ಇವಾಗ ಹಂಗಲ್ಲ. ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್, ಆನ್ಲೈನ್, ಜುಡಿಯೋ, ರಿಲಯನ್ಸ್, ಹೋದಾಗೆಲ್ಲ ಬಟ್ಟೆ ತಗೊಳ್ಳೋದೆ. ಮತ್ತೆ ಅದನ್ನ ಮತ್ತೆ ಹೇಳುದು, ಇದು ತಂದ್ರೆ ತೋಳಿರಲ್ಲ, ಕೆಳಗಡೆ ಪ್ಯಾಂಟ್ ಇರಲ್ಲ, ಅದಕ್ಕೆ ಕಾಲರ್ ಇರಲ್ಲ, ಒಂದಕ್ಕೆ 800 ರೂಪಾಯಿ ಕೊಟ್ಟ, ಕೆಳಗಡೆ ಇಲ್ಲ, ದುಪಟ್ಟ ಇಲ್ಲ, ಹಿಂಗೆ ಇವಾಗ. ಅದಕ್ಕೆ ಆತರ ಹೇಳಿದಾರೆ ಅಷ್ಟೇ, ಬಟ್ ದಟ್ ಈಸ್ ನಾಟ್ ಟ್ರೂತ್. ಹಂಗಾಗಿದ್ರೆ ಅವರೆಲ್ಲ ರಿಚ್ ಆಗ್ಬೇಕಿತ್ತು, ಅವ್ರ ಹತ್ರ ಎಲ್ಲ ಜಾಸ್ತಿ ಬಟ್ಟೆ ಇರ್ಬೇಕಾಗಿತ್ತು. ಸೊ ಇದನ್ನೆಲ್ಲ May 1st ನಾವು ಡಿಸ್ಕಸ್ ಮಾಡ್ತೀವಿ, ಇದೆಲ್ಲ ಇರುತ್ತೆ ವಿಷಯ. ಆಮೇಲೆ ತುಂಬಾ ಜನ ಅನ್ಕೋಬಹುದು, ನಾನು ಮೊನ್ನೆನೂ ಶೇರ್ ಮಾಡಿದೆ, ಒಂದ್ಸತಿ ನಾವು ಕಲ್ತಿದೀವಿ, 2 ಸತಿ ಕಲ್ತಿದೀವಿ, ಎವ್ರಿ ಟೈಮ್ ಇಟ್ ಇಸ್ ನಾಟ್ ಸೇಮ್. ಏಜ್ ಜಾಸ್ತಿ ಆಗ್ತಿದ್ಯಾ, ಟೆಕ್ನಿಕ್ಸು ಜಾಸ್ತಿ ಆಗುತ್ತೆ. ನನ್ಕಿಂತ ಎಕ್ಸ್ಪರ್ಟ್ಸ್ ಇದ್ದಾರೆ ಭೂಮಿ ಮೇಲೆ, ನಾನು ಅವರಿಂದ ಕಲಿತೀನಿ, ನಾನು ಕಲಿಸ್ತೀನಿ. ಮತ್ತೆ ಹೇಳ್ತೀನಿ, ವೆನ್ ಯು ಬಿಕಮ್ ಎಕ್ಸ್ಪರ್ಟ್ ಯು ವಿಲ್ ಟೀಚ್ ಅದರ್ಸ್. ಹಾ ಹೇಳಿ ದಾಕ್ಷಿಣಿ. ಮ್ಯಾಮ್ ನಮಸ್ತೆ. ಹಾ ನಮಸ್ತೆ, ಹೇಳಿ ಮ್ಯಾಮ್. ಅದೇ ಅದು ಕ್ರಿಸ್ಟಲ್ಸ್ ನೇಮ್ ನೋಡಿ ಕೊಡ್ತೀರಾ ಹೇಗೆ ಮ್ಯಾಮ್? ಅದು ಕೇಳ್ಬೇಕಿತ್ತು.
ಯಾವ ಕ್ರಿಸ್ಟಲ್ಸ್ ನಾನು ಏನ್ ನೋಡಿ ಕೊಡೋದು? ಅಂದ್ರೆ ಅದು ಸಾರಿ ಅಲ್ಲಿ ಡಿಸ್ಪ್ಲೇಗೆ ಇದು ಇಟ್ಟಿದೀವಲ್ಲ ಮ್ಯಾಮ್, ಡಿಸ್ಪ್ಲೇಗೆ ಇಟ್ಟಿರ್ತೀವಲ್ವಾ, ಅದು ನೇಮ್ ಪ್ರಕಾರನೂ ಅಲ್ಲ, ಅದನ್ನ ರಾಶಿ ಪ್ರಕಾರನೂ ಅಲ್ಲ. ಬಂದವ್ರಿಗೆ ನೇಮ್ ನೋಡಿ ಕೊಡ್ತೀವಿ. ನೋ ನೋ, ಪ್ರಾಬ್ಲಮ್ ಪ್ರಕಾರ. ನಾನು ಜಾಸ್ತಿ ತರಲ್ಲ, ನಾನು ಜಾಸ್ತಿ ಕನ್ಫ್ಯೂಸ್ ಮಾಡಲ್ಲ, ಜಾಸ್ತಿ ತಂದು ಕನ್ಫ್ಯೂಸ್ ಮಾಡಲ್ಲ. ವೆರಿ ಸಿಂಪಲ್ ಆಗಿರೋದೇ ತರ್ತೀನಿ, ಎಲ್ಲರಿಗೂ ಕಾಮನ್ ಆಗಿ ಎಲ್ಲರಿಗೂ ಹೆಲ್ಪ್ ಆಗೋಂಗೆ ತರ್ತೀನಿ. ಮ್ಯಾಮ್ ಥ್ಯಾಂಕ್ ಕೀ ಯು ಮ್ಯಾಮ್. ಚೈನ್ ತಗೊಂಡ್ ಬನ್ನಿ ಮ್ಯಾಮ್. ಹಾ, ಕೀ ಚೈನ್ ತಗೊಂಡ್ ಬರ್ತೀನಿ. ಹಾ, ಆಮೇಲೆ ಎವ್ರಿ ಟೈಮ್ ಎಕ್ಸ್ಪರ್ಟ್ಸ್, ನನ್ಕಿಂತ ಎಕ್ಸ್ಪರ್ಟ್ಸ್ ಬರ್ತಾರೆ, ಯಾಕಂದ್ರೆ ಅವ್ರು ಲರ್ನ್ ಮಾಡ್ತಾರೆ, ಅದೇ ಸಬ್ಜೆಕ್ಟ್ ಅಲ್ಲಿ ಲರ್ನ್ ಮಾಡಿರ್ತಾರೆ, ಆ ಟೆಕ್ನಿಕ್ಸ್ ನ ಯೂಸ್ ಮಾಡಿರ್ತಾರೆ, ತಗೊಂಡ್ ಬರ್ತಾರೆ. ವಿ ಲರ್ನ್, ವಿ ಟೀಚ್. ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸ್ಗೆ 6 ಮಂತ್ ಆಯ್ತಾ ನಾನು ಮತ್ತೆ ಮಾಡಕ್ಕೆ ಉಷಾ? ಸೊ ನಾನ್ ಪ್ರಿಪೇರ್ ಆಗ್ಬೇಕು, ದೆನ್ ಓನ್ಲಿ ಐ ಕ್ಯಾನ್ ಗಿವ್ ಸಬ್ಜೆಕ್ಟ್. ಮತ್ತೆ ಹೇಳ್ತೀನಿ, 6 ತಿಂಗಳಿಂದೆ ಕಲ್ತಿರೋರು ಅದನ್ನ ಯುಟಿಲೈಸ್ ಮಾಡ್ಕೊಂಡಿದ್ರೆ ಮತ್ತೆ ಬರ್ತಾರೆ. ಬರ್ಲೇಬೇಕು ಅಂತ ಏನ್ ರೂಲ್ಸ್ ಇಲ್ಲ, ಐ ವೆಲ್ಕಮ್. ಬರ್ತಾರೆ, ಮತ್ತೆ ಕಲಿತಾರೆ. ಇನ್ನೊಂದು ಹೇಳ್ತೀನಿ, ಈ 3,000 ನೀವೇನು ಇಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರೋ, ನಿಮ್ಮ ಟೈಮ್, ನಿಮ್ಮ ಹೆಲ್ತ್, ನಿಮ್ಮ ವೆಲ್ತ್, ನಿಮ್ಮ ಕಾರ್ಮಿಕ್ ಡೆಬ್ಸ್ಗೆ, ನಿಮ್ಮ ಕರ್ಮ ರಿಲೀಸ್ಗೆ ಮಾಡ್ಕೋತಾ ಇರೋವಂಥದ್ದು. ಇದು ವೇಸ್ಟ್ ಆಫ್ ಮನಿ ಅಲ್ಲ, ಇಟ್ಸ್ ಅನ್ ಇನ್ವೆಸ್ಟ್ಮೆಂಟ್ ಫಾರ್ ಯುವರ್ ಸೆಲ್ಫ್. ಇನ್ವೆಸ್ಟ್ಮೆಂಟ್. ಅಂಡ್ ಇದು ನಿಮ್ಮ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇರುತ್ತೆ, ಕರ್ಮ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇರುತ್ತೆ. ಇಟ್ ವಿಲ್ ಕಮ್ ಬ್ಯಾಕ್. ಕ್ರಿಸ್ಟಲ್ಗೆ ಈಗ ನಿಮ್ಮಮ್ಮ ಹೇಳ್ತಾರೆ ಗೊತ್ತಾ, ಚಿನ್ನಕ್ಕೆ ಹಾಕಿದ ದುಡ್ಡು ವೇಸ್ಟ್ ಅಲ್ಲ, ಭೂಮಿಗೆ ಹಾಕಿದ ದುಡ್ಡು ವೇಸ್ಟ್ ಅಲ್ಲ ಅಂತಾರೆ. ಹೌದಾ? ಭೂಮಿಲಿ ಹೋಗಿ ಎಷ್ಟು ಜನರೇ ಇದ್ದೀರಾ ಈಗ ಭೂಮಿಲಿ? ಅದು ಮೈಂಡ್ ಸೆಟ್ ತಾನೆ, ಯಾವಾಗಾದ್ರೂ ಮಾರ್ಕೊಂಡ್ರೆ ದುಡ್ಡು ಬರುತ್ತೆ ಅಂತ ಹೇಳಿ ಭೂಮಿ ತಗೊಂಡಿದೀವಿ. ಹೌದಾ? ಆದ್ರೆ ಈಗ್ಲೂ ಎಷ್ಟೊಂದ್ ಜನದ ಹತ್ರ ಭೂಮಿ ಇದೆ, ಅನ್ಭವ್ಸಕ್ಕಿಲ್ಲ. 15,000 ಸಂಬಳ ತರಬೇಕು, ಬೇಯಿಸ್ಕೊಂಡ್ ತಿನ್ಬೇಕು. ನಮ್ದು 4 ಎಕರೆ ಇದೆ, 8 ಎಕರೆ ಇದೆ ಅಂತಾರೆ, ಅನುಭವ್ಸಕ್ ಬೇಕು. ನೀನ್ ದುಡ್ದಿದ್ ದುಡ್ಡು, ನಿನ್ ಗಂಡ, ನಿನ್ ಮಕ್ಕಳು, ನಿಮ್ಮ ಅಪ್ಪ ಅಮ್ಮನ ಜೊತೆಗಿದ್ದು ನೀನು ಇನ್ವೆಸ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಬದುಕಿದ್ದು ವೇಸ್ಟ್. ಅಂಡ್ ನಾನು ಬೇರೆದಕ್ಕೆಲ್ಲ ಮಾಡ್ಕೊಂಡಿದ್ದೀನಿ, ಬೇರೆದಕ್ಕೆಲ್ಲ ಇಂಪ್ರೂವ್ ಆಗಿದೆ ಅಂದ್ರೆ ವೆರಿ ಹ್ಯಾಪಿ. ಬಟ್ ಅದನ್ನ ಹೇಳ್ಕೊಳಕ್ ಆಗಲ್ಲ ಏನಕ್ಕೆ ಮಾಡ್ಕೊಂಡಿದ್ಯಾ ಅಂತ. ಅಂಡ್ ಇನ್ನೊಂದು, ಎಲ್ಲಾರ ಲೈಫಲ್ಲೂ ಒಂದೇ ರೀತಿ ಚೇಂಜಸ್ ಆಗೋದಿಲ್ಲ ಉಷಾ. ಮನಿ ಬಗ್ಗೆ ಕಲ್ತ್ಕೊಂಡಿದ್ದಾರೆ ಅಂದ್ರೆ ಮನಿ ಬಗ್ಗೆನೇ ಮೈಂಡ್ ಸೆಟ್ ಚೇಂಜ್ ಆಗೋದು ಫಸ್ಟ್ ಇಂಪಾರ್ಟೆಂಟ್. ಅದು ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಚೇಂಜ್ ಮಾಡುತ್ತೆ, ಅವ್ರ ಮಕ್ಕಳನ್ನ ಚೇಂಜ್ ಮಾಡುತ್ತೆ, ಅವ್ರು ತಗೊಳ್ಳೋ ಡಿಸಿಷನ್ಸ್ ಚೇಂಜ್ ಆಗುತ್ತೆ, ಥಿಂಕಿಂಗ್ ಚೇಂಜ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಅವ್ರಿಗೆ ವೆಲ್ತ್ ಬಂದ್ರೆ ಹೌ ಟು ಹ್ಯಾಂಡಲ್ ವೆಲ್ತ್. ಅದನ್ನು ಲಕ್ಷ್ಮೀ ನಿಂಬಾಳ್ಕರ್ ಗೊತ್ತಾ? ಅವ್ರು ನಮ್ಮೂರಲ್ಲೇ ಎಮ್ಮೆ ಕಾಯ್ತಿದ್ದು, ಸೆಗಣಿ ಬೆಳಿತಾ ಇದ್ದಿದ್ದ ಎಮ್ಮ. ಗೊತ್ತಾ ಇಲ್ವಾ ನಿಮ್ಗೆ ಲಕ್ಷ್ಮೀ ನಿಂಬಾಳ್ಕರ್? ಗೊತ್ತಿಲ್ಲ ಅಂದ್ರೆ ಗೂಗಲ್ ಮಾಡಿ. ಎಮ್ಮೆ ಕಾಯ್ತಿದ್ರು, ಸಗಣಿ ಬೆಳಿತಿದ್ರು. ನಾನ್ ಚಿಕ್ಕ ಹುಡುಗಿ ಇದ್ದಾಗ ಕಣ್ಣಾರ ನೋಡಿದೀನಿ ನಾನು. ಈಗ ಅವರು ಹೆಂಗಿದ್ದಾರೆ, ಅವ್ರ ಮನೆ ಹೆಂಗಿದೆ, ಅವ್ರ ಫ್ಯಾಮಿಲಿ ಹೆಂಗಿದೆ ಗೊತ್ತಾ? ಅದನ್ನು ಈಗ ನಾನು ನೋಡಿದ್ದೀನಿ ನಮ್ಮೂರಲ್ಲಿ ಇರುತ್ತೆ. ನಮ್ಮೂರಂದ್ರೆ ಆ ಊರಿಗೆ ನಾನು ವಿಸಿಟ್ ಮಾಡಿದ್ದೀನಿ. ಬಿಕಾಸ್ ವೆಲ್ತ್ ಯಾವಾಗಾದ್ರೂ ಬರ್ಬೋದು, ಹ್ಯಾಂಡಲ್ ಮಾಡಕ್ಕಿರ್ಬೇಕು. ಈಗ ಅವ್ರಿಗೆ ನಾನು ಎಮ್ಮೆ ಕಾಯ್ತಿದ್ದೆ, ನಾನು ಸಗಣಿ ಬೆಳಿತಿದ್ದೆ ಆಗಲ್ಲ ಅಂದ್ರೂ ಶಿ ಟೇಕನ್ ಓತ್, ಬಿಕಾಸ್ ಪಾಸ್ಟ್ ಇಂದ ಶಿ ಕ್ಯಾರಿಡ್, ಶಿ ಲರ್ನ್ಡ್, ಶಿ ಡೆವಲಪ್ಡ್. ಆ ಕಾನ್ಫಿಡೆನ್ಸ್ ಇರಬೇಕು, ಹ್ಯಾಂಡಲ್ ಮಾಡೋ ಕಾನ್ಫಿಡೆನ್ಸ್ ಇರಬೇಕು. ವೆಲ್ತ್ನ ಸ್ಪೆಷಲಿ. ಅದೇ ಇವಾಗ ಸಲ್ಮಾನ್ ಖಾನ್ ಒಬ್ರು ಸಿಂಗರ್ನ ಅಂತ ಹಾಡು ಹೇಳ್ತಿದ್ಲಲ್ಲ ಅಮ್ಮ, ಭಿಕ್ಷುಕಿ ಆಗಿದ್ಲು, ಹಾಡು ಹೇಳಿಸಿದ್ರು, ಫೇಮಸ್ಸು ಮಾಡಿದ್ರು, ದುಡ್ಡು ಬಂತು, ಅಸಿಸ್ಟೆಂಟು ಬಂದ್ರು. ಸಲ್ಮಾನ್ ಖಾನ್ ಅಪಾರ್ಟ್ಮೆಂಟೇ ಫ್ರೀಯಾಗಿ ಕೊಟ್ಟ, ಸೋನು ನಿಗಮ್ ಏನೋ ಗಿಫ್ಟ್ ಕೊಟ್ರು. ಬಟ್ ಶಿ ಕ್ಯಾನ್ ನಾಟ್ ಹ್ಯಾಂಡಲ್ ಇಟ್. ಮತ್ತೆ ಈಗ ಸೇಮ್ ಪೊಸಿಷನ್ ಅಲ್ಲಿ ಇದ್ದಾರೆ ಅವ್ರು. ಯಾಕೆ ಅಂದ್ರೆ ಶಿ ಡೋಂಟ್ ನೋ ಹೌ ಟು ಹ್ಯಾಂಡಲ್ ವೆಲ್ತ್. ಸಡನ್ ವೆಲ್ತ್ ಬಂದಾಗ ಹಿಂಗೆ ಆಗೋದು. ಮೇ ಬಿ ನಿಮ್ಮ ಲಕ್ಕಿಂದ, ಬೇರೆಯವ್ರ ಆಶೀರ್ವಾದದಿಂದ ಬರ್ಬೋದು ವೆಲ್ತ್, ಬಟ್ ಹೌ ಯು ಹ್ಯಾಂಡಲ್ ಅದು ಇಂಪಾರ್ಟೆಂಟ್. ಇನ್ನ ಕೆಲವೊಬ್ರು, ಈಗ ಅಜ್ಜಿದಿರ್ಗೆ ಆಗ್ಲಿ, ದುಡ್ಡು ಬಂದ್ರೆ ಏನ್ ಮಾಡ್ತಾರೆ ಅವರು? ಜನರಲ್ ಆಗಿ ದುಡ್ಡು ಬಂದ್ರೆ ಏನ್ ಮಾಡ್ತಾರೆ? ಏನಾದ್ರು ದುಡ್ಡಿದೆ, ನೆಕ್ಸ್ಟ್ ಬರ್ತೀರ ಅವನಿಗೆ ಕೊಡ್ತೀನಿ ಅಂತಾರೆ ಹೊರತು, ಈ ದುಡ್ಡಲ್ಲಿ ನಾನು ಬಿಸ್ನೆಸ್ ಮಾಡ್ಬೇಕು, ಈ ದುಡ್ಡಲ್ಲಿ ನಾನು ಮತ್ತೆ ಆಸ್ತಿ ಮಾಡ್ಬೇಕು. ಅಜ್ಜಿ ಹೇಳ್ತಾರೆ, ನಾನು ಯೋಚನೆ ಮಾಡಲ್ಲ. ಅಜ್ಜ ಆದ್ರೆ ಯಾರಿಗೂ ಗೊತ್ತಿಲ್ದಂಗೆ ಎಲ್ಲಾರ ಬಚ್ಚಿಡ್ಬೇಕಿದ್ದಾನೆ, ಯಾರಿಗೂ ಹೇಳ್ಬಾರ್ದು. ಅಜ್ಜ ಆದ್ರೆ ಹಂಗೆ ಅಲ್ವಾ ಯೋಚನೆ ಮಾಡೋದು? ಯಾರುನು ಇದರಿಂದ, ನೀನು ಯಾರನ್ನು ಅಷ್ಟೇ ದುಡ್ಡು ಕೊಟ್ಬಿಟ್ಟು ನೀನು ಈ ದುಡ್ಡಿದೆ ನನ್ನ ಹತ್ರ, ಹೆಂಗೋ ಬಂತು ಗೊತ್ತಿಲ್ಲ, ತಗೋ ನೀನ್ ತಗೋ ಮಜಾ ಮಾಡಿ, ಯಾರು ಕೊಡಲ್ಲ. ಅದೇ ನಿಮ್ಮ ಮಕ್ಳಿಗಾದ್ರೆ ನೀವು ಏನಾರು ತಗೊಂಡು ತಿನ್ನು ಅಂತ ಕೊಡ್ತೀರಾ ಇಲ್ವಾ ಖುಷಿಯಾಗಿ? ಆ ಹ್ಯಾಪಿನೆಸ್ ನಿಮಗ್ ನೀವು ತಗೋಬೇಕು, ನಿಮಗ್ ನೀವು ಮಾಡ್ಕೋಬೇಕು. ಹೇ ಮಧು, ಐ ಆಮ್ ಹ್ಯಾಪಿ, ತಗೋ ನಿನ್ಗಿದು. ಹಾ, ಹೇ ಉಷಾ, ಇದು ನನಗೆ ಹ್ಯಾಪಿ ಆಗಿದೆ, ತಗೋ ಇದು. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೆಲ್ಫ್ ಪ್ಯಾಂಪರಿಂಗ್ ಮಿಸ್ ಆಗಿರೋದಕ್ಕೆ ಇವಾಗೆಲ್ಲ
ಹೊಟ್ಟೆ ಕಿಚ್ಚು, ಈವನ್ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲದರಲ್ಲೂ ಅಷ್ಟೇ. ನಾನು ಕೆಲವೊಂದು ನೋಡ್ತೀನಿ, ಪಾಪ ಅವ್ರೇನೋ ರೀಲ್ಸ್ ಮಾಡಿರ್ತಾರೆ, ಅದಕ್ಕೆ ಬ್ಯಾಡ್ ಕಮೆಂಟ್ಸ್ ಹಾಕೋದು. ಎಷ್ಟು ಟೈಮ್ ಇದೆ ಅವ್ರ ಹತ್ರ? ಏನೋ ಮಾಡ್ಲಿ, ಅವರು ಏನಾದ್ರೂ ಮಾಡ್ಲಿ, ಈ ನಿನ್ನ ಹತ್ರ ಅವ್ರು ಕಮೆಂಟ್ ಹಾಕೋಷ್ಟು ಟೈಮ್ ಇದೆ ಅಂದ್ರೆ ಇವರು ವೇಸ್ಟಿಂಗ್ ಯುವರ್ ಟೈಮ್. ಆಮೇಲೆ ಇನ್ನೊಬ್ರು ಗೋಲ್ಡ್ ಹಾಕೊಂಡಿದ್ದಾರೆ ಅಂತ ಮೆಸೇಜ್ ಮಾಡಿದ್ರೆ ಅದು ನಿನಗೆ ಗೊತ್ತಾ, ಅದು ಒರಿಜಿನಲ್ಲ, ನೀನು ಹಾಕೋ, ಏನೇನೋ ಕಮೆಂಟ್ ಮಾಡೋದು. ಅಂದ್ರೆ ಅವ್ರು ಮೆಂಟಲಿ ಎಷ್ಟು ವೀಕ್ ಇದ್ದಾರೆ. ಆಮೇಲೆ ನಿಮ್ಗೆ ಗೊತ್ತೋ ಗೊತ್ತಿಲ್ದೇನೋ ನಿಮ್ ಸುತ್ತ ಇರೋರು ನಿಮ್ಮನ್ನ ಈ ಪೊಸಿಷನ್ಗೆ ತಂದು ನಿಲ್ಸಿರೋದು. ಅದು May 1 ಗೊತ್ತಾಗತ್ತೆ ನಿಮ್ಗೆ, ಯಾಕೆ ನೀವು ಈ ಪೊಸಿಷನ್ ಅಲ್ಲಿ ಇದ್ದೀರಾ ಅಂತ. ನೀವು ಯಾಕೆ ನಾನು ಶ್ರೀಮಂತೆ, ನಾನು ಯಾಕೆ ವೆಲ್ದಿ ಅಂತ ಅನ್ಕೊಂಡು. ಇಲ್ಲಿ ಕೆಲವೊಬ್ರು ಹೀಲ್ ಆಗಿರೋರು ಇದ್ದೀರಾ. ಇಟ್ಸ್ ಕ್ವಶನ್ ಕೇಳಿದಕ್ಕೆ ನಾನು ಆನ್ಸರ್ ಮಾಡ್ತಿರೋದು. ಹೀಲ್ ಆಗುವಂಥವ್ರು ಇದ್ದೀರಾ, ಆಗ್ಬೇಕಾಗಿರೋಂಥವ್ರು ಇದ್ದೀರಾ. ಓಕೆ, ಇನ್ಯಾರು ಡೌಟ್ ಇದೆಯಾ? ಮ್ಯಾಮ್, ಹ್ಮ್ ಇದು ಮನಿ ಪೌಲ್ ಹೇಳಿದ್ರಿ ಅಲ್ವಾ, ಹ್ಮ್ ಇದರಲ್ಲಿ ಬಿ ಲೈಫ್ದು ಎಷ್ಟು ದುಡ್ಡು ಬೇಕೋ ಅದ್ ಬರ್ದಾಕ್ಬೇಕು ಅಂತ. ಹ್ಮ್ ನಾವು ಮೊನ್ನೆ ಬರ್ದಿಟ್ಟಿದೀವಲ್ಲ, ಅದೇ ಕವರ್ ಅಲ್ಲಿ ಹಾಕಿರೋದು ಅದನ್ನೇ ಹಾಕ್ಬೇಕಾ? ಕರೆಕ್ಟ್, ಎಸ್. ಹಾ. ಹ್ಮ್ ಮತ್ತೆ ಇನ್ನೊಂದ್ ಕ್ವೆಶನ್, ಹ್ಮ್ ಇವಾಗ ಇದು ಯಾರು ಅರ್ನ್ ಮಾಡ್ತಿರ್ತಾರೆ ಅವ್ರದ್ದು ಫೋಟೋನ ಹಾಕ್ಬೇಕು ಹ್ಮ್ ಅಂತ, ಪಾಸ್ಪೋರ್ಟ್ ಹ್ಮ್ ಸೈಜ್. ಹ್ಮ್ ಸೊ ಈಗ ರಿಟೈರ್ಡ್ ಆಗಿ ಪೆನ್ಷನ್ ತಗೋತಿರ್ತಾರಲ್ಲ, ಅವ್ರದ್ದು ಹಾಕ್ಬೋದಾ? ಹಾಕ್ಬೋದು, ಅವ್ರಿಗೂ ಬರ್ತಾ ಇದೆಯಲ್ಲ ಇನ್ಕಮ್. ಹಾ, ಹ್ಮ್ ಓಕೆ ಮ್ಯಾಮ್. ಅದೇ ಬೇ ಲೀಫ್ ಕವರ್ ಅಲ್ಲಿ ಮೊನ್ನೆ ಬರ್ದಿಟ್ಟಿರೋದನ್ನೇ ಅದನ್ನೇ ಹಾಕ್ಬೇಕು. ಹಾಕ್ಬೋದು. ಓಕೆ, ಹಾ, ಎಸ್. ನೆಕ್ಸ್ಟ್ ಇನ್ಯಾರಿಗಾರ ಕ್ವಶನ್ ಇವಾಗ ಇದೆಯಾ? ಆ ವೆಲ್ತ್ ಬೌಲ್ ಅಕ್ಷಯ ಹ್ಮ್ ತೃತೀಯ ದಿನ ನಾವು ಮಾಡ್ತೀವಿ. ಹ್ಮ್ ಕೆಲವೊಂದು ಐಟಮ್ ಮಿಸ್ ಆಗಿರೋದು ನೆಕ್ಸ್ಟ್ ಡೇ ಆಡ್ ಮಾಡ್ಬೋದಾ? ನೆಕ್ಸ್ಟ್ ಡೇ ಆಡ್ ಮಾಡಬಹುದು, ನೆಕ್ಸ್ಟ್ ಫ್ರೈಡೇ ಆಡ್ ಮಾಡಬಹುದು. ಹ್ಮ್ ಒಂದು ಸತಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ನನ್ನ ಇದ್ರ ಪ್ರಕಾರ ಅದ್ರ ಮುಂದೆ ಗ್ರೀನ್ ಕ್ಯಾಂಡಲ್ ಹಚ್ಚಿ ಪ್ರೇಯರ್ಸ್ ಮಾಡ್ತೀನಿ, ಮನಿ ಆಯಿಲ್ ಹಾಕಿ ಪ್ರೇಯರ್ ಮಾಡ್ತೀನಿ. ಒಂದೊಂದ್ ದಿನ ನಾನೇ ಸುತ್ತ ಫ್ಲವರ್ ಇಟ್ಟು ಅರೇಂಜ್ ಮಾಡಿ ಐ ವಿಲ್ ಸೆಲೆಬ್ರೇಟ್. ಒಂದು ಸತಿ ಪಾಯಸ ಗೀಸ ಮಾಡಿ ಎಲ್ಲರಿಗೂ ಕೊಡ್ತೀನಿ. ಐ ಸೆಲೆಬ್ರೇಟ್ ಮೈ ವೆಲ್ತ್. ಇದು ನನ್ನ ಖಜಾನ. ಕುಬೇರ ಪಾಂಡವರಿಗೆ ಅಕ್ಷಯ ತೃತೀಯ ದಿನ ಅಕ್ಷಯ ಪಾತ್ರೆ ಕೊಟ್ರಂತೆ. ಹಂಗೆ ಇದು ನನಗೆ ಅದರಿಂದ ದುಡ್ಡು ಬರ್ತಾ ಇದೆ. ನಿನ್ನ ಆತ್ಮ ನಿನ್ನ ಕಣ್ಣದನ್ನ ವಿಜುವಲೈಸ್ ಮಾಡಕ್ ಆಗ್ತಿಲ್ಲ. ನಿನ್ನ ವೆಲ್ತ್ ಎಲ್ಲಿ ಕ್ರಿಯೇಟ್ ಆಗ್ತಿದೆ ನಿನಗೆ ಗೊತ್ತಿಲ್ಲ. ನಿನ್ ಕೈಯಲ್ಲಿರೋದು, ನಿನ್ ಬ್ಯಾಂಕಲ್ಲಿ ಇರೋದು ಅಷ್ಟೇ ನಿಂಗೆ ನೋಡಕ್ ಸಾಧ್ಯ. ನಿನ್ ವೆಲ್ತ್ ಎಲ್ಲೂ ಕ್ರಿಯೇಟ್ ಆಗ್ತದೆ. ಮತ್ತೆ ಅದನ್ನ ನಾವು ದೇವ್ರ ಮನೆಗೆ ಇಟ್ಟಾಗ ಅದನ್ನ ಟಚ್ ಮಾಡಬಾರ್ದು, ಅದೊಂದ್ಸತಿ ವೆಲ್ತ್ ಬೌಲ್ ಮಾಡಿಟ್ಮೇಲೆ ಟಚ್ ಮಾಡಬಾರ್ದು ಅಂತ ಹೇಳಿದ್ರಲ್ವಾ? ಯಾರು ಅದು ಹೇಳಿದ್ದು ಟಚ್ ಮಾಡಬಾರ್ದು ಅಂತ? ಒಂದ್ಸತಿ ನಾನು ಹಾಗೆ ಅನ್ಕೊಂಡ. ನೋ, ನಾನು ಹೇಳ್ದೆ, ಮೆನ್ಷನ್ ಮಾಡ್ದೆ, ನಿಮ್ಮ ಮನೇಲಿ ಪೆಟ್ಸ್ ಯಾರಾದ್ರೂ ಇರ್ತಾರೆ, ಹೋಗ್ತಾರೆ, ಟಚ್ ಮಾಡ್ತಾರೆ, ಮಕ್ಳಿರ್ತಾರೆ, ಟಚ್ ಮಾಡ್ತಾರೆ ಅಂತ ಹೇಳ್ದೆ ನಾನು. ಅದೇನು ಪ್ರಾಬ್ಲಮ್ ಇಲ್ಲ. ಓಕೆ ಮ್ಯಾಮ್, ಅಷ್ಟೇ. ಅಂದ್ರೆ ಈಗ ನಮ್ಮ ಮನೆಗಳಲ್ಲಿ ಅಂದ್ರೆ ನಾವು ಶಾಸ್ತ್ರೋಕ್ತವಾಗಿದ್ದೀವಿ, ಎಲ್ಲಾರು ನಾಲೆಡ್ಜಬಲ್ ಆಗಿದ್ದಾರೆ, ಯಾರು ಮುಟ್ಟಲ್ಲ. ಕೆಲವೊಂದ್ ಮನೇಲಿ ನೀನ್ ಎಷ್ಟೇ ಹೇಳೋ, ಮಕ್ಳಾಗ್ಲಿ ಅಥವಾ ಬೇರೆಯವ್ರಾಗ್ಲಿ, ಅತ್ತೆದಿರ್ ಸ್ಪೆಷಲಿ ಬೇಕಂತ ಜರುಗಿಸೋದು, ಬೇಕಂತ ಮುಟ್ಟೋದು, ಬೇಕಂತ ತೆಗ್ದು ನೋಡೋದು ಮಾಡ್ತಾರೆ. ಏನು ಮಾಡಕ್ಕಾಗಲ್ಲ. ಏನೋ ಇಟ್ಬಿಟ್ಟಿದ್ದಾರೆ, ಏನೋ ಮಾಡ್ಬಿಟ್ಟಿದ್ದಾರೆ ಅಂತ. ಅಥವಾ ರಿಲೇಷನ್ಸ್ ಯಾರು ಮನೆಗೆ ಬಂದಾಗ ಬೇಕಂತ ಅದನ್ನ ಕೆದಕಿ ನೋಡ್ತಾರೆ. ದಟ್ ಈಸ್ ಫೈನ್. ಓಕೆ ಇನ್ನೇನಾದ್ರೂ ಕ್ವಶನ್ ಇದ್ರೆ ಕೇಳಿ. ಮೇ ಬಿ ಇನ್ 2 minutes ಅಲ್ಲಿ ಕಾಲ್ ಕಟ್ ಆಗುತ್ತೆ. ಮ್ಯಾಮ್, ಇಬ್ರು ಮಾಡಿದ್ರೆ 2 ಸಪ್ರೇಟ್ ಕ್ರಿಯೇಟ್ ಮಾಡ್ಬೇಕಾ ಮ್ಯಾಮ್? ಯಾಕೆ, ಒಂದ್ರಲ್ಲೇ ಮಾಡಿ. ಸರಿ ಮ್ಯಾಮ್, ಅದಕ್ಕೆ ಒಂದ್ರಲ್ಲೇ ಹಸ್ಬೆಂಡ್ ಮಾಡಿ, ಬರ್ದಿದ್ದಾರೆ ಮ್ಯಾಮ್, ಒಂದ್ರಲ್ಲೇ ಹಾಕ್ಬೋದಲ್ಲ ಮ್ಯಾಮ್? ಒಂದ್ರಲ್ಲೇ ಹಾಕಿ, ಓಕೆ ಒಂದ್ರಲ್ಲೇ ಹಾಕಿ. ಓಕೆ ಮ್ಯಾಮ್, ಇದು ಶಾರ್ಟ್ ಬದಲಿಗೆ ಪರ್ಫ್ಯೂಮ್ ಯೂಸ್ ಮಾಡ್ಬೋದಾ? ನೋ, ಅತ್ತರ್ ಇಲ್ಲ ಅಂದ್ರೆ ಇಲ್ಲ, ಏನು ಮಾಡಕ್ಕಾಗಲ್ಲ. ಮ್ಯಾಮ್ ಲಾಕರ್ ಅಲ್ಲಿ ಇಡ್ಬೋದಾ ಮ್ಯಾಮ್? ಹಾ, ಇಡ್ಬೋದು. ಕ್ಯಾಶ್ ಬಾಕ್ಸ್ ಅಲ್ಲಿ ಇಡ್ಬೋದು, ಲಾಕರ್ ಅಲ್ಲಿ ಇಡ್ಬೋದು. ಏನು ಅಂದ್ರೆ ನಾವು ಅಕ್ಕಿ ಆಡ್ ಮಾಡಿದೀವಲ್ಲ, ಮೈಟ್ ಹಾ ಮ್ಯಾಮ್. ಬಿ ಅಲ್ಲಿ ಹುಳ ತರ ಏನಾರ ಬರಬಹುದು ನಿಮ್ ಲಾಕರ್, ಅಥವಾ ಬೇರೆ ಏನಾರ ಹಾಳಾಗಬಹುದು ಅಂತ ಅಷ್ಟೇ. ಮೇಡಮ್, ಬೇ ಲೀಫ್ದು ನೆನ್ನೆ ನಾವೇನು ಬರ್ದಿಲ್ಲ, ನಾವು ಕ್ಲಾಸ್ ಅಟೆಂಡ್ ಆಗಿಲ್ಲ, ನಾಳೆನೆ ಬರೀಬೋದಾ ಮೇಡಮ್? ಎಸ್, ನಾಳೆನು ಬರೀ. ಮ್ಯಾಮ್ ಆಮೇಲೆ ಇದು ಲೈಕ್ ನೀವ್ ಹೇಳಿದ್ರಲ್ಲ, ಗ್ರೀನ್ ಕ್ಯಾಂಡಲ್ ಇಟ್ಟು ಮತ್ತೆ ಫ್ಲವರ್ಸ್ ಎಲ್ಲ ಇಟ್ಟು ಒಂದ್ಸಲ ಅದನ್ನ ಲೈಕ್ ಲಾಕರ್ ಇಂದ ಇಟ್ಟು ಮಾಡ್ಬಿಟ್ಟು ತಿರ್ಗಾ ಇಡ್ಬೋದಾ ಮ್ಯಾಮ್ ಒಳಗೆ? ಹಾ, ಎಸ್, ಹಂಗೆ ಮಾಡುದು. ನಾನು ಒಂದು ಆಲ್ಟರ್ ಮಾಡ್ಕೊಂತೀನಿ, ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ, ಒಂದು ಕಾಟನ್ ಬಟ್ಟೆ ಹಾಸ್ಕೊತೀನಿ, ವೆಲ್ತ್ ಬೌಲ್ನ ತಂದಿಟ್ಕೋತೀನಿ, ಸುತ್ತಲೂ ಫ್ಲವರ್ಸ್ ಅಥವಾ ಬೊಕ್ಕೆಸ್ ತಂದಿಡ್ತೀನಿ, ಕ್ಯಾಂಡಲ್ ಹಚ್ತೀನಿ, ಪ್ರೇಯರ್ ಮಾಡ್ತೀನಿ ಫ್ರೈಡೇಸು, ಅಥವಾ ನಂಗೆ ಟೈಮ್ ಸಿಕ್ಕಿದಾಗ, ಅಥವಾ ಯಾವಾಗ ಗೋಧೂಳಿ ಟೈಮಲ್ಲಿ ನೋಡ್ಕೊಂಡು ಮಾಡ್ತೀನಿ, ಮತ್ತೆ ಅದನ್ನ ಅಲ್ಲೇ ಇಡ್ತೀನಿ.
ಎಸ್ ತಾರಾ, ಏನ್ ಕೇಳಿ? ಮ್ಯಾಮ್ ಈಗ ಶಾಪ್ ಇರೋದ್ರಿಂದ ಸೊ ಶಾಪ್ ಒಂದು ವೆಲ್ತ್ ಫಾಲ್ ಮತ್ತೆ ಮನೆಗೊಂದು ವೆಲ್ತ್ ಫಾಲ್ ಮಾಡ್ಬೋದು. ಎರಡು ಮಾಡ್ಬೋದಾ? ಮಾಡ್ಬೋದು. ಓಕೆ ಮ್ಯಾಮ್, ಅದಕ್ಕೆ ಇವಾಗ ಜಿಬು ಕಾಯಿನ್ ಒಂದು ಲಕ್ಷ್ಮಿ ಕಾಯಿನ್ ಕೊಟ್ಟಿದ್ರಿ ನೀವು, ಹಾ ಎಸ್, ಅದನ್ನ ಅದನ್ನಾದ್ರೂ ಮಾಡ್ಬೋದು. ಎಸ್. ಇಡ್ಬೋದಾ ಮ್ಯಾಮ್? ಹ್ಮ್. ಓಕೆ, ಥ್ಯಾಂಕ್ ಯು. ಮತ್ತೆ ಮೇ 1 ಜಾಯ್ನ್ ಆಗಿರೋರಿಗೆ ಮತ್ತೆ ಫ್ರೀ ಕ್ಲಾಸಸ್ ನಾನು ಕೊಡ್ತೀನಿ, ಡೋಂಟ್ ವರಿ. ಇನ್ನು ಮುಂದೆ ಕ್ಲಾಸಸ್ ಇದೆ ತುಂಬ. ಆ್ಯಂಡ್ ವೆಲ್ತ್ ಬೌಲ್ಗೆ ಯಾರ್ಯಾರು ಜಾಯಿನ್ ಆಗಿದ್ರಿ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಆ್ಯಂಡ್ ಜಾಸ್ತಿ ದುಡ್ಡು, ಜಾಸ್ತಿ ವೆಲ್ತ್ ನಿಮ್ಮ ಜೀವನದಲ್ಲಿ ಬರಲಿ ಮನಸ್ಫೂರ್ತಿಯಾಗಿ ನಾನು ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ರಿಚ್ ಆಗಿ, ವೆಲ್ದಿ ಆಗಿ, ಹೆಲ್ದಿ ಆಗಿ ಮತ್ತೆ ನನ್ನ ಭೇಟಿಯಾಗಿ. Okay, thank you. ಥ್ಯಾಂಕ್ ಯು. you. ಆಲ್ ದಿ ಬೆಸ್ಟ್. so much, ma'am. ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್. 10th 11th ಅಂತ ಅನ್ಕೊಂಡಿದ್ದೀನಿ. ಐ ವಿಲ್ ಅನೌನ್ಸ್. ಫಸ್ಟ್ ಇದನ್ನ ಮುಗಿಸ್ಕೊಳ್ಳೋಣ. ಮೇ 1 ಅಲ್ಲಿ ಮುಗಿಸ್ದಾದ್ಮೇಲೆ ಆ ಡೇಟ್ನ ಹೇಳ್ತೀನಿ ರೇಖಿದು. ಓಕೆ, ಥ್ಯಾಂಕ್ ಯು. First level, ma'am. ನಿನ್ನಂತೂ Okay, ಮಿಸ್ thank you, ma'am. ಮಾಡಲ್ಲ ಹೇಮಾ, ನಾನು ನಿನ್ಗೆ ಇನ್ಫಾರ್ಮ್ ಮಾಡ್ತೀನಿ ಯಾವಾಗ್ಲೂ. ನಂಗೆ ರೇಖೆ ಅಂತ ಕೇಳ್ತಾನೆ ಇರ್ತೀಯ, ದಿವ್ಸಕ್ಕೆ ಒಂದ್ಸತಿ ಆದ್ರೂ ಕೇಳ್ತೀಯ ನನ್ನ. ನಾನು ಹೇಳ್ತೀನಿ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದೀನಲ್ವಾ. ಓಕೆ, ಥ್ಯಾಂಕ್ ಯು. Ma'am, ಹೀಗೆ amount ಇದೆ. ಅಮೌಂಟ್ ಇದೆ ಮ್ಯಾಮ್, ಅದಕ್ಕೆ ಹಾಕೋಣ. ಅಮ್ಮ ಬೇಡಮ್ಮ, ಸುಮ್ನೆ ಇರಮ್ಮ ಒಂದ್ ಸ್ವಲ್ಪ ಹೊತ್ತು. ಇವತ್ತು ಅಕ್ಷಯ ತೃತೀಯ, ನಾಳೆ ಅಕ್ಷಯ ತೃತೀಯ. ಇನ್ನೂ ನಿನ್ನ ಹತ್ರ ಇನ್ನೂ ಜಾಸ್ತಿ ಅಮೌಂಟ್ ಆಗ್ಲಿ. ಆ ಅಮೌಂಟ್ ಅಲ್ಲಿ ನಾವೆಲ್ಲರಿಗೂ ಕ್ಲಾಸ್ ಕೊಡ್ಸೋಣ. ಅಷ್ಟಾಗ್ಲಿ ನಿನ್ನ ಹತ್ರ ಅಮೌಂಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ, ಯಾರ್ಯಾರು ಮೇ 1 ಬರ್ತಿದ್ರು ವೆಲ್ಕಮ್. ಅಂಡ್ ಮಕ್ಕಳನ್ನ ಕರ್ಕೊಂಡ್ ಬರ್ತಿದ್ರೆ ಫಸ್ಟೇ ಸ್ವಲ್ಪ ನನಗೆ ಇನ್ಫಾರ್ಮ್ ಮಾಡಿ, ಕೌಂಟ್ ಬೇಕಾಗತ್ತೆ ನನಗೆ ಅಷ್ಟೇ. ಬೇರೆ ಇನ್ನೇನು ಮಗನಿಗೆ ಉದ್ದೇಶ ಇಲ್ಲ. 7 years ರನ್ನಿಂಗ್ ಇದೆ, ಕರ್ಕೊಂಡ್ ಬರ್ಬೋದಾ? ನಾನು ಮಕ್ಕಳನ್ನ ಕರ್ಕೊಂಡ್ ಬನ್ನಿ ಅಂತೀನಿ, ಅವ್ರು ನಿಮ್ಗೆ ಡಿಸ್ಟರ್ಬ್ ಮಾಡಬಾರ್ದು ಅಷ್ಟೇ. ಕರ್ಕೊಂಡ್ ಬರಕ್ ಇಲ್ಲ ನಂದು ಏನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಗೊತ್ತು ಹಾಲ್ ಹಂಗಿರುತ್ತೆ, ಅವ್ರು ಓಡಾಡೋದು ಡಿಸ್ಟರ್ಬ್ ಮಾಡೋದು. ನೀವು ಮೆಡಿಟೇಷನ್ ಕೂತಾಗ ಅವ್ರು ನಿಮ್ಗೆ ಡಿಸ್ಟರ್ಬ್ ಮಾಡಬಾರ್ದು, ಅದಕ್ಕಷ್ಟೇ. ಇಲ್ಲ ಅವ್ರು ದೊಡ್ಡವರಿದ್ದಾರೆ ಕೂತ್ಕೋತಾರೆ ಅಂದ್ರೆ ನಂದೇನು ಪ್ರಾಬ್ಲಮ್ ಇಲ್ಲ, ಕರ್ಕೊಂಡ್ ಬನ್ನಿ. ಓಕೆ, ಥ್ಯಾಂಕ್ ಯು, ಬಾಯ್. Thank you, ma'am.